ಲೈ ಅಣ್ಣ ಬಂದ್ನು. ಯಾರು ಅದು? ಸೂಪರ್ ಸೀನಿಯರ್ ಗೌ. ಅವನು ಬಂದಿದ್ದಾನೆ ಅಂದ್ರೆ ಮ್ಯಾಟ್ರ್ ದೊಡ್ಡ. ಇವನೇನ್ ಕ್ರಿಮಿನಲ್ ಏನೋ ಹಿಂಗ್ ಕಟ್ಟಾಕಕ್ಕೆ? ಕಟ್ಬಿಚ್ಚು. ಏನಣ್ಣ ಇದು? ನನ್ನನ್ನ ಕಟ್ಟಾಕದ್ರಿ? ನಾನೇನ್ ತಪ್ಪು ಮಾಡಿದ್ದೀನಿ? ಗೊತ್ತಿಲ್ವಾ? ನಾನೇನ್ ತಪ್ಪು ಮಾಡ್ಲಿಲ್ಲ ಅಣ್ಣ. ಒಂದ್ ಚೂರು ಅರ್ಥ ಆಗ್ತಿಲ್ಲ ಅಣ್ಣ. ಹಾಸ್ಟೆಲ್ ಅಲ್ಲಿ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ. ನನಗೆ ಕಾಲೇಜ್ ಇಷ್ಟ ಆಗ್ತಿಲ್ಲ ಅಣ್ಣ. ನಾನ್ ನನ್ ಮನೆಗ್ ಹೋಗ್ತೀನಣ್ಣ. ನನ್ ತಾಯಿಗೂ ಹೇಳ್ದೆ, ಅವ್ರ ಮನೆಗ್ ಬಾ ಅಂತ ಹೇಳಿದ್ರು. ನಾನು ಹೋಗ್ತೀನಣ್ಣ. ಆಗಲ್ಲ. ಆಗಲ್ವಾ? ನೀನ್ ಯಾರು ಹೇಳಕ್ಕೆ? ಅಣ್ಣನ್ನೇ ಯಾರು ಅಂತ. ನಾನು ಕೂಡ ನಿಂತಾರನೆ ಈ ಕಾಲೇಜ್ ಸ್ಟೂಡೆಂಟ್. 2016 75th ಬ್ಯಾಚ್. ಅಣ್ಣ ನಮಸ್ಕಾರ ಅಣ್ಣ. ಹೇಳ್ತಮ್ಮ, ಕಾಲೇಜ್ ಹೆಂಗಿರುತ್ತಣ್ಣ? ಏನ್ ತಮ್ಮ ಹಂಗ್ ಕೇಳ್ತಾ ಇದ್ಯಾ? ಸೂಪರ್ ಕಾಲೇಜು, ಗ್ರೇಟ್ ಫ್ಯಾಕಲ್ಟಿ, 100% ಪ್ಲೇಸ್ಮೆಂಟು. ದೊಡ್ಡ ದೊಡ್ಡವರೆಲ್ಲ ಓದಿದಾರೆ ಇಲ್ಲಿ. ಹೌದಣ್ಣ? ಅದೆಲ್ಲ ಬಿಟ್ಟಾಕು. ನಾನು ಇಲ್ಲೇ ಓದಿದ್ದು. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಪ್ರೊಫೆಸರ್ ಇವರು ಈ ತರ ಹೇಳ್ಕೊಂಡ್ ಬರ್ತಿದ್ದೀರಾ? ಇವ್ನ್ 10ನೇ ಕ್ಲಾಸ್ ನ 10 ಸತಿ ಫೇಲ್ ಆಗಿದ್ದಾನೆ. 10 ವರ್ಷದಿಂದ ಇಲ್ಲಿ ಪಾಠ ಮಾಡ್ತಿದ್ದಾನೆ. ಇಲ್ಲಿ ಯಾರು ಕಂಡಿಡ್ದಿಲ್ಲ. ಗಣೇಶ್ ಕುಮಾರ್. ಗಮ್ ಗಮ್ ಗಣೇಶ, ನಿನ್ ರೂಮ್ ಯಾವ್ದು ಅಂತ ಹೇಳ? ಪ್ರತಾಪ್ ರೆಡ್ಡಿ ಅವರೇ 104 ಕೊಡಿ. ಬ್ರೋ ನಾನು ಕೂಡ 104. ಪ್ರತಾಪ್ ರೆಡ್ಡಿ ಅವರೇ ಸರ್, 104 ಅಂದ್ರೆ ಏನೋ ನೆನಪಾಗ್ತಿದ್ಯಲ್ಲ? ಅದೇ ಸರ್, ಅವತ್ ಹಾವು ಬಂದಿತ್ತಲ್ಲ, ನಾವು ಹಿಡ್ಕೊಳಕ್ ಪ್ರಯತ್ನ ಮಾಡಿದ್ವಿ, ಸಿಗ್ಲಿಲ್ಲ. ಇಲ್ಲೇ ಎಲ್ಲೋ ಇರ್ಬೇಕು. ಪ್ರಾಬ್ಲಮ್ ಏನೋ? ಪ್ರಾಬ್ಲಮ್ ಏನಣ್ಣ? ಲಾಸ್ಟ್ ಟೈಮ್ ಕೊಳ್ತೋಗಿರೋ ಚಿಕನ್ ತಿಂದು ಇಡೀ ಹಾಸ್ಟೆಲ್ 3 ಸರಿ ಲೂಸ್ ಮೋಷನ್ ಹೋಗಿತ್ತು. ನಾವೆಲ್ಲ ಸಾಯ್ಬೇಕಾಗಿತ್ತು. ಅದಕ್ಕೆಲ್ಲ ಒಂದ್ ನಿಮಿಷ, ನನ್ಗೂ ಅರ್ಥ ಆಗತ್ತೆ. ನಿಮ್ ಪ್ರಾಬ್ಲಮ್ ಚಿಕನ್ ತಾನೆ? ಸೊ ಚಿಕನ್ ತೆಗಿತಾ ಇದೀವಿ. ಈ ವರ್ಷ ಕಂಪ್ಲೀಟ್ ವೆಜ್ ಕಂಡ್ರೋ ನೀವು. ಅದೇ ಕಣೋ ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ನೋಡಿದ್ಮೇಲೂ ಯಾರಾದ್ರೂ ಇಲ್ಲೇ ಇರ್ತಾರ? ನಾನ್ ಬಂದ್ಬಿಡ್ತೀನಿ, ನನಗೆ ಆಗ್ತಿಲ್ಲ ಇಲ್ಲಿ. ನೀನ್ ಸುಮ್ನೆರಾ, ಸ್ವಲ್ಪ ದಿನದಲ್ಲಿ ಅಭ್ಯಾಸ ಆಗೋಗುತ್ತೆ. ಇಂಜಿನಿಯರಿಂಗ್ ಬೇಡ, ಡಿಗ್ರಿ ಮಾಡ್ತೀನಿ. ಡಿಗ್ರಿ ಅಂತಿದ್ಯಲ್ಲೋ, ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಕ್ಕಿದೆ ನಿನ್ಗೆ. ನೀನ್ ಅಪ್ಪನ ಹತ್ರ ಮಾತಾಡು ಮೊದ್ಲು. ಲೋ 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 ಲೋ. ಇಟ್ಟು ಬಿಟ್ಟು ಏನ್ರಿ? ಹಾ ಬಂದೆ. ಏನೇ? ಅವನು ವಾಪಸ್ ಬಂದ್ಬಿಡ್ತೀನಿ ಅಂತಿದ್ದಾನೆ. ಇಲ್ಲಿ ಬಂದ್ ಏನ್ ಕಿಸಿತಾನಂತೆ? ಅವನಿಗೆ ಹಳ್ಸಿರೋ ಚಿಕನ್ ಕೊಡ್ತಿದಾರಂತೆ. ಅಯ್ಯೋ, ಅವ್ನು ಹಾಸ್ಟೆಲ್ಗೆ ಹೋಗಿರೋದು ಓದೋದಿಕ್ಕ ಇಲ್ಲ ತಿನ್ನೋದಿಕ್ಕ? ಅಯ್ಯೋ, ಫ್ರೆಂಡ್ಸ್ ಇಲ್ಲ, ಒಬ್ನೇ ಇದೀನಿ ಅಂತ ಹೇಳ್ತಿದ್ದಾನೆ. ಅಯ್ಯೋ, ಹಂಗಾದ್ರೆ ಊರಲ್ಲಿರೋರ್ ಎಲ್ಲಾರನ್ನೂ ಕರ್ಕೊಂಡು ಹೋಗೋಣ. ಹುಚ್ಚ ನಿನ್ಗೆ. ಹಾಸ್ಟೆಲ್ ಅಲ್ಲಿ 50 ಜನ ಇರ್ತಾರೆ. ಅವರಲ್ಲಿ ಯಾವನೋ ಒಬ್ಬ ಮೆಂಟ್ಲು ನನ್ನ ಮಗ ಇರ್ತಾನೆ. ಅವನ್ನ ಇವನು ಫ್ರೆಂಡ್ ಮಾಡ್ಕೋತಾನೆ. ನೀನ್ ಸುಮ್ನಿರು. ನಾನು ಇದೀನಲ್ಲ. ತಿರ್ಗಾಡುತ್ತೆ ಅಂತಾರೆ. ಅಲೋ ಅಲ್ಲ, ನನಗ್ ಫೋನ್ ಮಾಡ್ಬಿಟ್ಟು ಅಲ್ಲಿ ದಾಮೋದರ್, ಶಿವ, ಏನ್ ಪ್ರಾಬ್ಲಮ್? ಹೋಮ್ ಸಿಕ್ ಅಂತೆ ಬ್ರೋ. ಇಲ್ಲಿ ಬಂದಾಗಿಂದ ಎದೆಗೋಳು. ಬ್ರೋ, ನೀವ್ ಇಲ್ಲಿಂದ ಹೋಗ್ತೀರಾ ಬ್ರೋ? ಪ್ಲೀಸ್ ಬ್ರೋ, 10 ದಿನ ಇದ್ರೆ ಅಭ್ಯಾಸ ಆಗುತ್ತೆ. ಪ್ಲೇಸ್ಮೆಂಟ್ ಸಿಕ್ಕಿದ್ಮೇಲೆ ಫ್ಯೂಚರ್ ಚೆನ್ನಾಗಿರುತ್ತೆ. ಬೇಡ ಬ್ರೋ, ಲೈಫ್ ಒಂದ್ ಜರ್ನಿ. ಇದೆಲ್ಲ ಬೇಡ ಬ್ರೋ. ಚೇಚಿ, ನಾನೇ ಯಾಕೆ ಹಂಗೇಳಿ? ಅಂದ್ರೆ ನೀವು ಹೋದ್ರೆ ಬೆಡ್ ತಗೊಳ್ಳೋಣ ಅಂತ. ಬೆಡ್ಡ ಅಂದ್ರೆ ಕಿಟಕಿ ಪಕ್ಕನೇ ಇದೆ, ನೈಸ್ ವೆಂಟಿಲೇಷನ್, ಫ್ಯಾನು ಆ ಕಡೆನೆ ಗಾಳಿ ಬೀಸುತ್ತೆ. ಒಳ್ಳೆ ಜಾಗದಲ್ಲಿದೆ ಬ್ರೋ ಬೆಡ್. ಯಾವ ಬ್ರಾಂಚ್ ಬ್ರೋ ನೀನು? ಈಸಿ.
ಲೇ ಈಸಿ ಅಂತೋ. ಈಸಿ ಅಂದ್ರೆ ಏ ಆ ಗೋಪಿ ನಂಬರ್ ಏನ್ ಹೇಳೋ. ಗೋಪಿ ಗೋಪಿ ಯಾರು ಬ್ರೋ? ನಮ್ ದೋಸ್ತ ಬ್ರೋ. CBITಲಿ CSE ಸೀಟ್ ಸಿಕ್ಕಿದೆ, ಆದ್ರೂ ಇಲ್ಲೇ ECE ಓದ್ತೀನಿ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಕೂತವನೆ. ಪಾಪ ನೀನ್ ಮಾಡ. ಅಲ್ಲ ಅಂತದೇನಿದೆ ಬ್ರೋ ಈ ಕಾಲೇಜಲ್ಲಿ? ಬ್ರೋ ಏನ್ ಇದೀಯಾ? ಏನ್ ಮಾತಾಡ್ತಾ ಇದೀಯಾ ಬ್ರೋ? ಪ್ರತಿ ಇಂಜಿನಿಯರಿಂಗ್ ಕಾಲೇಜಲ್ಲಿ CSEಲಿ ಹುಡುಗಿರು ಇರ್ತಾರೆ, ಚೆನ್ನಾಗಿರ್ತಾರೆ, ಇಟ್ಸ್ ಅ ಫ್ಯಾಕ್ಟ್. ಗೊತ್ತು. ಆದ್ರೆ ಈ ಇಯರು ನಮ್ ಕಾಲೇಜಲ್ಲಿ ECಯಲ್ಲೂ ಹುಡುಗಿರಿದ್ದಾರೆ ಬ್ರೋ. ಬಾ 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 ಬಾ, ಇಟ್ಸ್ ಫೇಟ್. ಯಾರಿಗುಂಟು ಯಾರಿಗಿಲ್ಲ. ಒಂದ್ ನಿಮಿಷ. ಮನೆಗ್ ಬಂದು ಏನಮ್ಮ ಮಾಡ್ಲಿ ನಾನು? ನೋಡು, ನಾನು ಇಂಜಿನಿಯರಿಂಗ್ ಮಾಡಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿದ ಮೇಲೆ ಕಾಲ್ ಮಾಡ್ತೀನಿ ನಿನಗೆ. ಅಲ್ಲಿವರೆಗೂ ಕಾಲ್ ಮಾಡ್ಬೇಡ. ಬಾಯ್. ಲಡ್ಡು ಅದು ಚಿಕ್ಕವನಿದ್ದಾಗ ದಪ್ಪ ಇದೆ ಬ್ರೋ, ಜಾಂಡೀಸ್ ಬಂದ್ಮೇಲೆ ಸಣ್ಣ ಅದೇ. ಆದ್ರೆ ನಮ್ಮಮ್ಮ ಇನ್ನೂ ಲಡ್ಡು ಅಂತಾನೆ ಕರೀತಾರೆ. ಲಡ್ಡು ಬ್ರೋ, ಅಮ್ಮನ ವಿಷಯ ಸೈಡ್ಗಿಡು, ಹುಡುಗಿರ ಬಗ್ಗೆ ಯೋಚ್ಸಕ್ ಶುರು ಮಾಡು. ದಾಮೋದರ್, ಲಡ್ಡು, ಹುಡುಗಿರು ಇರ್ತಾರೆ ಅಂತ ಡಿಡಿ ಹೇಳಿದ್ದು ಒಂದೇ ಒಂದು ಮಾತಿಗೆ ಕಷ್ಟ ಆದ್ರೂ ಇಲ್ಲೇ ಉಳ್ಕೊಂಡೆ. ಮತ್ ಸಿಕ್ಕದ್ಲ ಅಣ್ಣ? ಎಕ್ಸ್ಕ್ಯೂಸ್ ಮೀ, ನೀವು ದಿಲ್ಸುಖ್ ನಗರಲ್ಲ ಇರೋದು? ಅಲ್ಲ ಕೇಳಿ. ಹಲೋ. ಏನೋ ಮಗ ಶರ್ಟ್ ಬಟನ್ ಹಾಕೋ ಅಷ್ಟ್ರಲ್ಲಿ ಬಂದ್ಬಿಟ್ಟೆ. ಏನಿಲ್ಲ, ನೀನೇ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂದಿದ್ದಲ್ಲ. ಹೋಗಿ ಹುಡುಗಿರ ಹತ್ರ ಮಾತಾಡಿದ್ರೆ ಮುಖಾನು ನೋಡಲ್ಲ. ನನಗೆ ಹೇಳೋ, ನಾನು ಸೆಟ್ ಮಾಡ್ತೀನಿ. ಅಲ್ಲಿ ಪಿಂಕ್ ಡ್ರೆಸ್ ಅಲ್ಲಿ ಒಂದು ಹುಡುಗಿ ಇದ್ದಾಳಲ್ಲ, ಅವಳೆ ಡೆನಿಮ್ ಜಾಕೆಟ್ ಸಖತ್ ಬ್ಯೂಟಿಫುಲ್ ಆಗಿದ್ದಾಳೆ ಮಗ. ಅದಕ್ಕೆ ಚಾನ್ಸೇ ಇಲ್ಲ. ಪಕ್ಕದಲ್ಲಿ ಆವರೇಜ್ ಆಗಿ ಪಿಂಕ್ ಅಂಡ್ ವೈಟ್ ಅಲ್ಲಿ ಒಂದು ಹುಡುಗಿ ಇದ್ದಾಳಲ್ಲ, ಅವಳನ್ನ ಟ್ರೈ ಮಾಡು, ವರ್ಕೌಟ್ ಆದ್ರೂ ಆಗುತ್ತೆ. ಓಕೆ, ಗೋ. ಇವನು ಅವಳ ಹತ್ರನೇ ಹೋಗ್ಬೇಕಾ ಬ್ರೋ? ಬೊಟ್ ಸೈಜ್ ಕಮ್ಮಿ ಮಾಡು, ಹ್ಯಾಂಗಿಂಗ್ಸ್ ದುಡ್ದು ಹಾಕು, ಕನ್ನಡಕ ತೆಗೆದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕು, ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಸ್ಮೈಲ್ ಮಾಡ್ದೆ ಅನ್ಕೋ, ಹುಡುಗರು ನಿನ್ ಹಿಂದೆ ಖಂಡಿತ ಬೀಳ್ತಾರೆ, ಐ ಸ್ವೇರ್. ಬಟ್ ಅದಕ್ಕಿಂತ ಮುಂಚೆ ನೀನೊಂದು ಕೆಲಸ ಮಾಡ್ಬೇಕು. ಏನದು? ಅರ್ಜೆಂಟ್ ಆಗಿ ಇವಳ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಬೇಕು. ಇಷ್ಟ ಅಂದವಾಗಿರೋಳು ನಿನ್ ಪಕ್ಕದಲ್ಲಿದ್ರೆ ನಿನ್ನ ಯಾರು ನೋಡ್ತಾರೆ? ಯಾವ ಬ್ರಾಂಚ್ ಆದ್ರೂ ನಿನ್ ಬ್ರಾಂಚ್ಗೆ ಬದಲಾಗೋಣ ಅಂತಿದ್ದೀನಿ. ಬಿ ಇನ್ ಟಚ್. ಯಾವ್ದೇ ಹುಡುಗಿನ ಬೇಕಾದ್ರೂ 5 ನಿಮಿಷದಲ್ಲಿ ಬೀಳ್ಸ್ಕೊಬಿಡ್ತಿದ್ದ ಇವನೇ. ನಮ್ ಬ್ಯಾಚ್ ಅಲ್ಲಿ ಲವ್ ಕಿಂಗ್, ಪ್ರಣಯ ರಾಜ. ಯಾವ ಮಸಾಲೆ ಇಟ್ಟಿದ್ಯಾ ಬ್ರೋ ಬ್ಯಾಗಲ್ಲಿ? ಅಷ್ಟು ಚೆನ್ನಾಗಿ ಕಲಿಸ್ತಾ ಇದೆಯಾ? ಯಾರ್ ಬ್ರೋ ನೀನು? ಮನೋಜ್. ಇವರಿಬ್ಬರನ್ನ ಬಿಟ್ಟು ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಶೋಕ್. MSET ಅಲ್ಲಿ ಟಾಪ್ ರ್ಯಾಂಕರ್. ಟಾಪ್ 10 ಕಾಲೇಜಸ್ ಅಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ಇದೇ ಕಾಲೇಜಲ್ಲಿ ಸೀಟ್ ಬೇಕು ಅಂತ ಹಠ ಹಿಡಿದು ಬಂದಿದ್ದ. ಪಾಪ ಒಳ್ಳೆವನೇ, ಆದ್ರೆ ಒಳ್ಳೆ ಹುಡುಗನ ಹಾಳು ಮಾಡೋದಕ್ಕೆ ಒಬ್ಳು ಹುಡುಗಿ ಇರ್ಲೇಬೇಕಲ್ಲ. ಸರ್, 18 ಅಶೋಕ್ ಕುಮಾರ್. 18 ಅಶೋಕ್ ಕುಮಾರ್. ಫಾದರ್ ಎಕ್ಸ್ಪೈರ್ಡ್ ಸರ್. ಮದರ್ ಎಕ್ಸ್ಪೈರ್ಡ್ ಸರ್. ಎನಿ ಗಾರ್ಡಿಯನ್? ಸೆಲ್ಫ್ ಆಗಿ ಬಂದಿರೋದು ಸರ್. ಕಾರ್ಡ್ ಹುಷಾರು. ಮ್ಯಾಮ್, ಜೆನಿ ಶರ್ಮಾ, ಡಾಟರ್ ಆಫ್ ರಾಬಿನ್ ಶರ್ಮಾ. ಓಕೆ. ಆನಂದ್ ಸರ್. ಮ್ಯಾಮ್ ಫಾಸ್ಟ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ನಿಮ್ಗೊಂದು ವಿಷಯ ಹೇಳಬೇಕು. ಹೇಳಿ. ಇವತ್ತಿಂದ ಈ ಕಾಲೇಜೇ ನಮಗೆ ಮನೆ. ಈ ಪರಿಚಯ ಆಗೋ ಫ್ರೆಂಡ್ಸೇ ನಮ್ಮ ಫ್ಯಾಮಿಲಿ. ಒಂದ್ ನಿಮಿಷ, ಇದೆಲ್ಲ ನನಗೆ ಹೇಳ್ತಾ ಇದ್ದೀರಾ? ನಿಮಗೆ ಯಾರೂ ಇಲ್ಲ ಅನ್ನೋದು ಈಗ ID ಕಾರ್ಡ್ ತಗೊಳ್ಬೇಕಾದ್ರೆ ಗೊತ್ತಾಯ್ತು. ಅನಾಥರ ನೋವೇನು ಅಂತ ನನಗೆ ಗೊತ್ತು. ನೀವು ಅನಾಥೇನಾ? ಇಲ್ಲ. ಮತ್ ನಿಮಗೆ ಹೇಗೆ ಗೊತ್ತು? ಹೋಗಿ ಕೆಲಸ ನೋಡ್ಕೊ. ವೆಲ್ಕಮ್ ಟು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್. ನೀವಿಲ್ ಓದುವಂತ 4 ವರ್ಷಗಳು ಓದಿದ್ರೆ ಜೀವನದಲ್ಲಿ ಮುಂದೆ ಬರ್ತೀರಾ ಅಂತ ಹೇಳ್ದ. ಇವನ್ ಹೆಂಗ್ ಮುಂದಕ್ಕೆ ಹೋಗ್ತಾನೆ ನೋಡ್ತೀನಿ. ಹಲೋ. ಇಡೋ ಈಗ ಗೊತ್ತಾಗುತ್ತೆ, ಬೇಗ ಇಡೋ. ಯಾರೋ ಮಾತಾಡ್ತಾನೆ ಇಲ್ಲ. ಒಂದಾದ್ರೂ ಓದೋ ಮುಖ ಕಾಣಿಸ್ತಿರೋ? ಒಂದೇ ಒಂದು. ಲೇ, ನಿಮ್ಗೆಲ್ಲ ಇವಾಗ್ಲೇ ಹೇಳ್ತಾ ಇದ್ದೀನಿ, ಬಾತ್ರೂಮ್ ಅಲ್ಲಿ ಏನಾದ್ರೂ ನನ್ನ ಚಿತ್ರ ಬಿಡಿಸಿದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ನಮ್ಮ ಪ್ರಿನ್ಸಿಪಲ್ ಡ್ರಗ್ ಡೀಲರು ಡ್ರಗ್ಸ್ ತಗೊಳ್ಳಿ ಅಂತ ಬಲವಂತ ಮಾಡ್ತಿದ್ದಾರೆ ಅಂತ ಏನಾದ್ರೂ ಪ್ರಾಂಕ್ ಕಾಲ್ಸ್ ಮಾಡಿದ್ರೆ ಬಗ್ಗೆ ಗೊತ್ತಿಲ್ಲ ನಿಮ್ಗಿನ್ನು. ನಾನು ಪ್ರಿನ್ಸಿಪಲ್ ಪುರುಷೋತ್ತಮ್.
ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ವೆಲ್ಕಮ್ ಟು ದ ಕಾಲೇಜ್. ಈಗ ಈ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಚೈತನ್ಯ ಪ್ರಸಾದ್ ಅವ್ರನ್ನ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ವೆಲ್ಕಮ್ ಮಿಸ್ಟರ್ ಚೈತನ್ಯ ಪ್ರಸಾದ್. ಏನ್ ಬ್ರೋ ಹಿಂಗ್ ಕೂಗಾಡ್ತಾವ್ರೆ? ಅಷ್ಟೊಂದು ಫಾಲೋ ಹಿಂಗೆ ಬ್ರೋ 4 ವರ್ಷ 5 ಬ್ರಾಂಚಿಗೆ 70 ಜನ ಅಂದ್ರೆ ಹತ್ತತ್ರ 1500 ಜನಕ್ಕೆ ಗ್ಯಾಂಗ್ ಲೀಡ್ರು. ಅಷ್ಟಾದ್ರೂ ಇರಬಾರ್ದಾ? ವಿಜ್ಞಾನ್ ಕಾಲೇಜ್ ಬ್ರೋ ನಿಂದು. ಹೇಗೋ ಕಂಡು ಹಿಡ್ದೆ? ಅಷ್ಟೊಂದು ಶೋ ಕೊಡ್ತಿದ್ಯಲ್ಲ ಅದಕ್ಕೆ. ವೆಲ್ಕಮ್ ಟು RI ಫ್ಯಾಮಿಲಿ. ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ನಮ್ ಕಾಲೇಜಲ್ಲಿ ಎಲ್ಲ ಇದೆ. ಸ್ಪೋರ್ಟ್ಸ್ ಕ್ಲಬ್, ಡ್ರಾಮಾ ಕ್ಲಬ್, ಫಿಲಂ ಕ್ಲಬ್, NCC, NSS. ನಮ್ ಕಾಲೇಜಲ್ಲಿ ಇಲ್ದೇ ಇರೋದು ರ್ಯಾಗಿಂಗ್. ಈ ಕಾಲೇಜಲ್ಲಿ ರ್ಯಾಗಿಂಗ್ ನಡೆಯೋದಿಲ್ಲ, ನಡೆಯಕ್ ಬಿಡಲ್ಲ. ವೆಲ್ಕಮ್ ಟು ಭಗತ್ ಸಿಂಗ್ ಬಾಯ್ಸ್ ಹಾಸ್ಟೆಲ್. ತುಂಬಾ ಟೈಮ್ ಆಯ್ತು ಮಗ, ಬೇಗ ಬಾರೋ. ಈಗ ಕೇಳ್ತೀನಿ ನೋಡು, ನಿಮ್ ಕ್ಲಾಸಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಯಾರು ಅಂತ ಕೇಳಿದಾಗ ಯಾವನಾದ್ರೂ ನಮ್ಮ ಅತ್ತೆ ಮಗಳ ಹೆಸರು ಹೇಳ್ಬೇಕು, ಸತ್ತ ಅವನು ಇವತ್ತು. ನಿಮ್ ಕ್ಲಾಸಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಯಾರು? ಜೆನಿ. ನ್ಯಾಚುರಲ್ ಜೆನಿ ಅಣ್ಣ. ಸೆಕೆಂಡ್ ಸುಜಾತ ಇಸ್ ಗುಡ್ ಅಣ್ಣ. ಸುಜಾತ. ಥರ್ಡ್ ಶ್ರಾವಣಿ ರೆಡ್ಡಿ ಅಣ್ಣ. ಶ್ರಾವಣಿ ಲಂಗ ದಾವಣಿ ಹಾಕೊಂಡು ಚೆನ್ನಾಗಿ ಕಾಣ್ತಾಳೆ. ನಾವಿಬ್ರು ಸೇಮ್ ಹೇಳ್ತಿದೀವಿ ಕಣ. ಇವನ್ ಅತ್ತೆ ಮಗಳು ಹೆಸರು ಹೇಳೋ ತನಕ ಬಿಡಂಗ್ ಕಾಣ್ತಿಲ್ಲ ಕಣೋ. ಇನ್ನು ಹುಡುಗಿರೇ ಇಲ್ವಣ್ಣ, ಯಾರನ್ನ ಇದ್ರೆ ಜ್ಞಾಪಿಸಿ ಹೇಳ್ತೀನಿ. 25th ಲೇ ಆ ಲಾಸ್ಟ್ ಅಲ್ಲಿ ಒಬ್ಳು ಈಸಿ ತಾನೆ? ಈಸಿ ಅಮೂಲ್ಯ ಅಮೂಲ್ಯನ ವಿಷಯಕ್ಕೆ ಹೋಗ್ಬೇಡ, ಕೊಂದ್ ಹಾಕ್ಬಿಡ್ತೇನೆ ಅಣ್ಣ. 25th ಅಲ್ಲಿ ಇರೋ ತಂಟೆಗೆ ನಾನು ಯಾಕಣ ಹೋಗ್ಲಿ? ಅಸೆಂಬಲ್ ಬಾಯ್ಸ್. ಇದು ರ್ಯಾಗಿಂಗ್ ಅಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಸ್ಪೆಷಲ್ ಪ್ರೋಗ್ರಾಮ್ಗೆ ಹೆಡ್ ದ ಮೈಟಿ ಮೆಜೆಸ್ಟಿಕ್ ಸೀನಿಯರ್. 8 ಇಯರ್ಸ್ ಇಂದ ನಮ್ಮ ಕಾಲೇಜಲ್ಲೇ ಇರೋ ಅಂತ ಆಂಟನಿ. ನೀವಲ್ಲ ಕಣ ಹೇಳ್ಬೇಕಾಗಿರೋದು. ಯಾವ ಕೋರ್ಸೋ ನಿಂದು? ಪಾಲಿಟೆಕ್ನಿಕ್ ಕೋರ್ಸ್ ಅಣ್ಣ. ನಿಂದು? ಡಿಪ್ಲೊಮಾ ಕೋರ್ಸ್ ಅಣ್ಣ. ನಿಂದೇನೋ? ಇಂಟರ್ ಕೋರ್ಸ್ ಮಾಡಿದೀನಿ. ಇಂಟರ್ ಕೋರ್ಸಾ? ಅವ್ನ್ ಪಾಲಿಟೆಕ್ನಿಕ್, ಇವ್ನ್ ಡಿಪ್ಲೊಮೋ, ನಾನು ಇಂಟರ್ ಕೋರ್ಸ್ ಮಾಡ್ದೆ ಅಣ್ಣ. ಈ ಟ್ಯೂಬ್ಲೈಟ್ ಲೆಂತ್ ಏನು ಅಂತ ಹೇಳೋ. 260 ಸೆಂಟಿಮೀಟರ್ ಸರ್. ಮತ್ತೆ ಹಾಫ್ ಲೆಂತ್ 130 ಸೆಂಟಿಮೀಟರ್ ಸರ್. ತಿರುಗಿಸಿ ತಿಗ್ದಲ್ಲಿ ಇಟ್ಕೋ. ಫೀಲ್ ಆಯ್ತೇನೋ? ಫೀಲ್ ಏನಿಲ್ಲ ಬಿಡೋಣ. ಹಾಗಾದ್ರೆ ಪೂರ್ತಿ ಇಟ್ಕೋ. ಬಾಯ್ಸ್, ನಾನು ಲೈಟ್ಸ್ ನ ಆಫ್ ಮಾಡಿ ಆನ್ ಮಾಡೋದ್ರೊಳಗೆ ಯಾರು ಅವ್ರ ಅಂಡರ್ವೇರ್ನ ಸರಿಯಾಗಿ ಹುಡುಕಿ ಹಾಕೋತಾರೋ ಅವ್ರು ಆರಾಮಾಗಿ ಅವ್ರ ರೂಮಿಗೆ ಹೋಗ್ಬೋದು. ಹಾಕೊಂಡವನ್ಗೆ ಇರುತ್ತೆ ಕಣ್ರೋ. ರೆಡಿ, ಲೈಟ್ಸ್ ಆಫ್. ನಮ್ ಕ್ಯಾಂಪಸ್ ಅಲ್ಲಿ ರ್ಯಾಗಿಂಗ ಚಾನ್ಸೇ ಇಲ್ಲ ಸರ್. ಜಿಲ್ಲಾ ಪರಿಷತ್ ಹೈಸ್ಕೂಲ್ ಕನ್ನಡ ಮೀಡಿಯಂ ಸರ್. ಐ ಆಮ್ ನಥಿಂಗ್ ಬಟ್ ಹಾನೆಸ್ಟ್ ಸರ್. ಕನ್ನಡ ಮೇಸ್ಟರ್ ಮೇಲೆ ಕೋಪಕ್ಕೆ ಬೈಕ್ ಟೈರ್ನ ಕುಯ್ದು ಬಿಟ್ಟಿದ್ದೆ. ಪ್ರಶ್ನೆ ಇದ್ದಾಗ ನಾನೇ ಒಪ್ಕೊಂಡೆ, ಸುಳ್ಳು ಹೇಳಿಲ್ಲ ಸರ್. ಅದೇ ಸರ್ ನನ್ನ ಕ್ಯಾರೆಕ್ಟರ್. ಕಾಲೇಜ್ ಬಾಯ್ಸ್ ಹಾಸ್ಟೆಲಲ್ಲಿ ರ್ಯಾಗಿಂಗ್ ಆಗ್ತಾ ಇದೆ ಸರ್. ಮುಚ್ಚೋ ಗೇಟ್ನ. ಬಂದ್ರು ಆಚೆ. ಏನಾಗುತ್ತೋ ನೋಡೋಣ. ಏನೋ ಹಿಡ್ಕೊಂಡಿರೋದು? ಕುಡಿಲಿ. ಸಿಗರೇಟು. ಮೆಸ್ಸಲ್ಲೂ ಹೊಡಿತಾರೆ ಸರ್. ನಾನು ಮಾತಾಡ್ತೀನಿ. ಪುಳಿಯೋಗರೆ ಮೇಲೆ ಆಶೆ ಹೊಡ್ದೆ ಸರ್ ನೆನ್ನೆ. ಏಯ್, ನಾಚಿಕೆ ಆಗಲ್ವಾ? ಸಿಗರೇಟು, ಜೂನಿಯರ್ಸು, ರ್ಯಾಗಿಂಗು ಅನ್ಕೊಂಡು ಪ್ರೆಸಿಡೆಂಟ್ ಬೇರೆ ಆಗಿದ್ಯಾ? ನೀನೇ ನೋಟೋನಿ. 8 ವರ್ಷದಿಂದ ಇದೇ ಆಗೋಯ್ತು. ಆಚೆ ಹೋಗ್ಬೇಕು ಅಂತ ಆಸೆ ಇಲ್ವಾ? ಈ ಚಿಕ್ಕ ಹುಡುಗರನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೆಂಗ್ರೋ? ಇನ್ ಮುಂದೆ ಸರಿಯಾಗಿ ನೋಡ್ಕೊಂತೀವಣ್ಣ. ಸರ್
ಸರ್ ಅಲ್ಲ ಕಣ, ಸೂಪರ್ ಸೀನಿಯರ್. Anybody know the simple answer? ಐ ಡೋಂಟ್ ನೋ ಸರ್. ಕಾಮಿಡಿ ಮಾಡ್ತಾ ಇದೆಯಾ ಅಲ್ಲಿ ಇಡಿಯಟ್. ಎನಿಬಡಿ? ಸಲ್ಫ್ಯೂರಿಕ್ ಆಸಿಡ್ ಸರ್. ಅಶೋಕ್, ಮೊನ್ನೆ ಲೈಬ್ರರಿನಲ್ಲಿ ನೀನ್ ಯಾಕೆ ಹಾಗೆ ರಿಯಾಕ್ಟ್ ಮಾಡಿದೆ ಅನ್ನೋದು ನನಗೆ ಅರ್ಥ ಆಯ್ತು. ನೀನ್ ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ, ನಿನಗೆ ಆನ್ಸರ್ ಗೊತ್ತಿದ್ರು ಅದನ್ನ ನೋಟ್ಸ್ ಅಲ್ಲಿ ಬರ್ಕೋತೀಯ ಹೊರತು ಮಾತಲ್ಲಿ ಹೇಳಲ್ಲ. ಅಂತಂದ್ರೆ ನಿನ್ನ ಹತ್ರ ಫ್ಯಾಮಿಲಿ ಮ್ಯಾಟರ್ಸ್ ಮಾತಾಡಿದ್ರೆ ನೀನ್ ಬೇಜಾರಾಗ್ತೀಯ ಬಿಡು. ಇಟ್ಸ್ ಓಕೆ. ಹಾಗಂತ ನನಗೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಐ ಅಂಡರ್ಸ್ಟ್ಯಾಂಡ್. ಓಕೆ? ನಿನಗೇನಾದ್ರೂ ಹುಚ್ಚೇನ? ಯಾವಾಗ ನೋಡಿದ್ರು ನನ್ನ ಹಿಂದೆನೆ ಬರ್ತೀಯಾ? ಏನಾಯ್ತು ಮಗ? ಎ ಸಿ ವರ್ಕ್ ಆಗ್ತಿಲ್ಲ ಮಗ. ನೀರ್ ತುಂಬಿಲ್ವೇನೋ? ಅಯ್ಯ ನೀನ್ ಗೋಬ್ ನನ್ ಮಗನೇ. ಅದು ಎ ಸಿ ಕಣೋ, ನೈಟೇ ಉಯ್ದಿರ್ತಾರೆ. ರಾತ್ರಿ ಉಯ್ದಿರ್ತಾರ. ಲೋ ಅದ್ ಎ ಸಿ ಕಣೋ, ಕೂಲರ್ ಅಲ್ಲ. ಕಿತ್ತೋದ್ ನನ್ ಮಕ್ಳ. ಅವರೆಲ್ಲ ಅಷ್ಟೇ ಎದುರ್ಕೊಂತಿದ್ರೆ ನೀನೇನೋ ಹಿಂಗ್ ನಿಂತಿದ್ಯಾ? ಹಬ್ಬ ಬಂದ್ರೆ ಏನ್ ಮಾಡ್ಬೋದಣ್ಣ? ಬಿಸಿ ಎಣ್ಣೆನ ಕಾಲ್ ಮೇಲೆ ಸುರಿತೀರಾ? ನಾನ್ ಯಾಕೋ ಬಿಸಿ ಎಣ್ಣೆನ ಸುರಿತೀನಿ? ಬೆರಳಿಂದ ಉಗ್ರನ್ನ ಕಿತ್ತಾಕ್ತೀರಾ? ಉಗುರ್ ಕೀಳೋದಂದ್ರೆ ಹಿಂದೆಯಿಂದ ಐಸ್ಗಡ್ಡೆನ ಇಕ್ತೀರಾ? ಮುಖದ ಮೇಲೆ ಆಸಿಡ್ ಹಾಕ್ತೀರಾ? ಅಷ್ಟೇ ತಾನೇ? ಲೇ, ನಾವ್ ರ್ಯಾಗಿಂಗ್ ಮಾಡ್ತಾ ಇದೀವೋ? 3rd ಡಿಗ್ರಿ ಅನ್ಕೊಂಡಿದ್ದಾನೆ. ನೀವು ಆಸಿಡ್ ಯಾಕೆ ಹಾಕ್ತಿವಿ? ಇವನು ಬಲ್ ನನ್ ಮಗ. ಎಕ್ಸ್ಕ್ಯೂಸ್ ಮೀ, ಅಂದವಾಗಿರೋದಲ್ದೆ ಬೇರೆ ಏನ್ ಮಾಡ್ತೀರಾ? ನಮ್ ಮನೇಲಿ ಅಡಿಗೆ ಮಾಡ್ತಾಳೋ. ನಿನ್ಗೇನಾದ್ರೂ ಪ್ರಾಬ್ಲಮ್? ಸಾರಿ ಸಿಸ್ಟರ್, ಸಾರಿ. ಓ ಮೈ ಗಾಡ್, ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಯ್ಯೋ, ನಾನು ಲೇಡೀಸ್ ಅಲ್ಲ ಮೇಡಮ್. ಸಾರಿ ಗರ್ಲ್ಸ್, ಸಾರಿ. ಜಸ್ಟ್ ಮಿಸ್ ಮಗ. ಆ ಹುಡುಗಿ ಸ್ಮೈಲು, ಅವಳು ಕಣ್ಣು, ಆ ಹುಡುಗಿ ನೋಡ್ತಿದ್ದ ಹಾಗೆ ಓಡ್ ಹೋಗಿ ತಪ್ಕೋಬೇಕು ಅನಿಸ್ತು. ಅವನ ಹೋಲ್ಡ್ ಹರ್, ಅವನ ಪುಲ್ ಹರ್, ಅವನ ಸ್ಮೆಲ್ ಹರ್. ಸ್ಮೆಲ್ ನೋಡ್ತೀಯ? ನಾಯಿನೇನೋ ನೀನು? ಅದು ಹಾಗಲ್ಲ ಡಿಡಿ, ಒಂದೊಂದು ಹುಡುಗಿಗೆ ಒಂದೊಂದ್ ತರ ಸ್ಮೆಲ್ ಇರುತ್ತೆ. ಆ ಹುಡುಗಿಲಿ ಸ್ಮೆಲ್ಲು ಅಂತ ಸಾಯಿಸ್ತಾ ಇರ್ತಾನೆ. ದಿನ ಲಡ್ಡು ತರ ಆಡ್ತಿದ್ಯಾ ನೀನು. ಹೌದು, ಆ ಲಡ್ಡು ಎಲ್ಲೋ? ಭಗವಾನ್ ಕ್ಯಾಂಟೀನ್ ಅಲ್ಲ, ಕಾಲೇಜ್ ಪಕ್ಕ ಇದ್ರು ಯಾವತ್ತೂ ನೋಡೇ ಇಲ್ವಲ್ಲ. ಇವರೆಲ್ಲ JC ಕಾಲೇಜ್ ಹುಡುಗಿರ. ಹಲೋ ಲಡ್ಡು, ಬಾತ್ರೂಮ್ಗೆ ಹೋಗಿದ್ದೇನಪ್ಪ. ಬಾತ್ರೂಮ್ಗೆ ಹೋದ್ಮೇಲೆ ತೊಳ್ಕೊಂಡ, ಕೊಬ್ಬರಿ ಎಣ್ಣೆ ಹಾಕೊಂಡ, ಅಂಡರ್ವೇರ್ ಹಾಕೊಂಡ. ಏನ್ ಡ್ಯಾಡ್ ಇದಲ್ಲ? ದೊಡ್ಡವರು ಹೇಳ್ದಂಗೆ ಕೇಳ್ಬೇಕಪ್ಪ. ಮಗ, ಈ ಕೊಬ್ಬರಿ ಎಣ್ಣೆ ಯಾಕೆ ಮಗ? ಅದ್ ಹಾಗಲ್ಲ ಕಣ. ಅಂಡರ್ವೇರ್ ಹಾಕೊಂಡ್ರೆ ಚರ್ಮ ಕಟ್ಟಾಗತ್ತಲ್ಲ, ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಕಟ್ಟಾಗಲ್ಲ. ಏಯ್ ಭಯಂಕರ ನೀನು, ಕ್ರೇಜಿಗರು. ಡಾಗ್ಸ್ ಅಂಡ್ RI ಸ್ಟೂಡೆಂಟ್ಸ್ ಆರ್ ನಾಟ್ ಅಲೌಡ್. ಆ ಬೋರ್ಡ್ ನೋಡ್ದೇನೆ ನಾನು ಆ ಕ್ಯಾಂಟೀನಲ್ಲಿ ಕಾಲಿಟ್ಟಿದ ತಕ್ಷಣ ನಮ್ ಕಾಲೇಜ್ ಸ್ಟೋರಿನೇ ಬದಲಾಗೋಯ್ತು. ಲಡ್ಡುನ JC ಕಾಲೇಜ್ ಅವ್ರು ಹೊಡಿತಾರಣ. ಎಲ್ಲೋ ಲಡ್ಡು ಕುಡಿತಾರೋ? ಅಯ್ಯೋ, ನಮ್ ಲಡ್ಡು ಕಣೋ. ನಡಿರೋ, ಓಡ್ರೋ. ನನ್ನ JC ಕಾಲೇಜ್ ಹುಡುಗರು ನಾಯಿಗೆ ಹೊಡೆದಂಗೆ ಹೊಡೆದ್ರು ಕಣ. ನಮ್ಮಪ್ಪ ಕೂಡ ಯಾವತ್ತೂ ಆತರ ಹೊಡೆದಿಲ್ಲ ನನ್ನ. ಆಡ್ ಜೆಲ್ ಪೆನ್ ಕೊಡು ನನಗೆ. ಅವರ ಕೊಡ್ತಾರ, ಹೋಗು. ಮನೋಜ್, ನೀವು ಸ್ಟೂಡೆಂಟ್ಸ್ ರೌಡಿಗಳ? ಅವ್ರು ನಮ್ಮನ್ನ ಹೊಡೆದ್ರು. ಹೊಡಿತಾರ ಕಣೋ, ಹೊಡಿತಾರೆ. ಚೈತನ್ಯ ನಿಂದೇನೋ? ಲಡ್ಡು ನೋಡೋಣ, ರಕ್ತ ಬರಂಗ್ ಹೊಡ್ತಿದ್ದಾರೆ. ಲೇ ಲಡ್ಡು, ಬಾಯ್ಲೆ. ಶ್ರೀಕಾಂತ್, ಏನಿದೆಲ್ಲ? ನೋಡಿ ಭಗವಾನ್, ನಮ್ಮ ಹುಡುಗರು ಮಾಡಿದ ತಪ್ಪೆ. ಬರಬಾರ್ದಿತ್ತು, ಬಂದ್ಬಿಟ್ಟಿದ್ದಾರೆ. ಇನ್ನೊಂದ್ಸಲ ರಿಪೀಟ್ ಆಗಲ್ಲ. ಸರಿ, ಹೋಗಿ ನಡೀರೋ. ಅಣ್ಣ, ಇದು ಫಸ್ಟ್ ಟೈಮ್, ಅದಕ್ಕೆ ಹೊಡೆದು ಕಳಿಸ್ತಾ ಇದೀವಿ. ಇನ್ನೊಂದ್ಸಲ ಮಾಡಿದ್ರೆ ಕಾಲ್ ಕತ್ತರಿಸ್ತೀವಿ. ನೀನ್ ನಡಿಯೋ. ಏನೋ ನಾನು ಮಾತಾಡ್ತಿದ್ದೀನಲ್ವಾ? ಯಾವಾಗ್ಲೂ ಕ್ಯಾಂಟೀನ್ ನಿಂದೆ ಆಗಿರಲ್ಲ, ಯಾವಾಗ್ಲೂ ನಿಂದೆ ಆಗಿರಲ್ಲ. ಬನ್ರೋ. ಎಷ್ಟ್ ಚೆನ್ನಾಗಿ ಚಿಕ್ಕದಾಗಿ ಸ್ಟ್ರೈಟ್ ಆಗಿತ್ತು ನನ್ ಮೂಗು. ನಮ್ಮ ಅಜ್ಜಿಗೆ ಹೆಂಗೋ ಮುಖ ತೋರಿಸ್ಲಿ, ಅವರೇ ನನ್ ಮೂಗ್ ಚುಚ್ಬಿಟ್ರು. ಏ ಲಡ್ಡು, ಸುಮ್ನಿರೋ. ಹೇಳ್ತೀವಿ ಬಿಡೋಣ.
ಅವ್ರು ಬಂದ್ ನಮ್ಮನ್ ಹೊಡಿತಾರೆ, ನೀವು ಹೋಗಿ ಅವ್ರಿಗೆ ಸಾರಿ ಹೇಳ್ತೀರಾ ಅಷ್ಟೇ ಅಲ್ವಾ? ಬಿಟ್ಬಿಡ್ತೀವಿ. ಅಯ್ಯೋ, ನಾವ್ ಅವ್ರ ಕ್ಯಾಂಟೀನಿಗೆ ಹೋಗ್ಬಾರ್ದು ಕಣೋ. ದೊಡ್ಡ ಬೋರ್ಡಲ್ಲಿ ಹಾಕಿಟ್ಟಿದ್ದೀರಲ್ಲ, ಓದಿದೀವಿ, ಅರ್ಥ ಆಗಿದೆ. ಅದೇ ಏನಕ್ಕೆ? 10 ವರ್ಷದ ಹಿಂದೆ ಭಗವಾನ್ 2 ಕಾಲೇಜ್ ಮಧ್ಯೆ ಕ್ಯಾಂಟೀನ್ ಕಟ್ಟಿದ್ದ. ಆಗ ನಾನು RIE ಪ್ರೆಸಿಡೆಂಟ್, JCಗೂ ಒಬ್ಬ ಪ್ರೆಸಿಡೆಂಟ್ ಇದ್ದ. ಒಂದಿನ ಒಂದೇ ಎಗ್ ಪಪ್ಸ್ ಇರೋದಣ್ಣ. ಒಂದ್ ಎಗ್ ಪಪ್ಸ್ ಇಂದ ಇಷ್ಟೊಂದು ಗಲಾಟೆನಾ? ಚೀಪ್, ವೆರಿ ಚೀಪ್. ಏನೋ ಚೀಪು. ದೊಡ್ಡ ಜಗಳ ಯಾವಾಗ್ಲೂ ಸ್ಟಾರ್ಟ್ ಆಗೋದು ಬಿರಿಯಾನಿ ರಾಯ್ತಾಯಿಂದ, ಇಲ್ಲಾಂದ್ರೆ ನಲ್ಲಿ ಮೂಳೆಯಿಂದ. ಯಾಕೋ ಅರವಿಂದ್ ಸಮೇತ ನೋಡಿಲ್ವ ನೀನು? 5 ರೂಪಾಯಿ ಫ್ಯಾಕ್ಷನ್. ಅದ್ರ ಬಗ್ಗೆ ಗುರುಜಿ ಯೂಟ್ಯೂಬ್ ಅಲ್ಲಿ ಇಷ್ಟು ದೊಡ್ಡ ವಿಡಿಯೋ ಹಾಕೋರೆ, ಹೋಗಿ ನೋಡು. ಅವಾಗ ಭಗವಾನ್ ಏನ್ ಹೇಳ್ದ ಗೊತ್ತಾ? ಏನ್ ಚಿಲ್ರೆ ನನ್ ಮಕ್ಕಳು ನೀವು. ಅವನೇ, ನಾವಲ್ಲ. ಹೊಡಿಯೋದು ಗಿಡಿಯೋದೆಲ್ಲ ಹೊರಗಿಟ್ಕೊಳ್ಳಿ. ಯಾವನ್ ಗೆಲ್ತಾನೋ ಅವನ್ಗೆ ಈ ವರ್ಷ ಕ್ಯಾಂಟೀನ್ ನಲ್ಲಿ ಎಂಟ್ರಿ. ಕ್ರಿಕೆಟ್ ಆಡೋಣ. ಹ್ಯಾಪಿ ಡೇಸ್ ಅಲ್ಲಿ ಆಡಿದಾರಲ್ಲ. ಕಬಡ್ಡಿ ಒಕ್ಕಡೋಲ್ ಆಡಿಲ್ವಾ? ದೊಡ್ಡ ಬುದ್ಧಿವಂತ. ಹಾಗಾದ್ರೆ ಗಲ್ಫ್ ಅದನ್ನ ಒಬ್ರೇ ಆಡೋದ್ ಕಣ. ಚೈಲ್ಡ್ ತರ ಫೈಟ್ ಆಡ್ಬೇಡ, ಸ್ವಲ್ಪ ದೊಡ್ಡೊಂದ್ ತರ ಮಾತಾಡು. ಚೀಟಿ ಬರ್ತಾ ಕಣ. ಅಷ್ಟಕ್ಕೂ ಚೀಟಿಲ್ ಏನ್ ಬಂತಣ್ಣ? ಬಾಸ್ಕೆಟ್ಬಾಲ್. ಎವ್ರಿ ಇಯರ್ ಫ್ರೆಷರ್ಸ್ಗೆ ಮ್ಯಾಚ್ ಇರ್ತಿತ್ತು. ಯಾರು ಗೆಲ್ತಾರೋ ಆ ಭಗವಾನ್ ಕ್ಯಾಂಟೀನ್ ಅವ್ರದೇ. ಅಂದ್ರೆ ಲಾಸ್ಟ್ ಇಯರ್ ಸುತ್ತೋಗಿದ್ವಾ? ನಾವ್ ಯಾವಾಗ ತಾನೇ ಗೆದ್ದಿದ್ವಿ? ಲೈ ಬಾಯ್ ಮುಚ್ಚು. ಅವರೆಲ್ಲ ಶ್ರೀಮಂತರು ಕಣ. ಸ್ಪಾನ್ಸರ್ಶಿಪ್ ಇಟ್ಕೊಂಡು ಒಳ್ಳೆ ಪ್ಲೇಯರ್ಸ್ ಕರ್ಕೊಂಡ್ ಬಂದ್ರು. ಅದಕ್ಕೆ ಈ ನನ್ ಮಗ ಗೆಲ್ಲಕ್ಕಾಗ್ಲಿಲ್ಲ. ಇಲ್ಲಿವರೆಗೂ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಮಗ, ಚರಿತ್ರೆ ಬದಲಾಯಿಸೋ ಟೈಮ್ ಬಂತು ಮಗ. ಅಣ್ಣ, ನಾನ್ ಡಿಡಿ ಹೇಳ್ತಾ ಇದ್ದೀನಿ, ಈ ಸಲ ಮ್ಯಾಚ್ ಆಡ್ತಾ ಇದೀವಿ, ಗೆಲ್ತಾ ಇದೀವಿ, ನುಗ್ಗುತ್ತಾ ಇದೀವಿ. ಟಫ್ ಪ್ಲೇಯರ್ ಅಂತ ಅನಿಸ್ತಾನೆ. ನಂಗೆ ಯಾಕೋ ಈ ಸರಿ ನಾವು ಗೆಲ್ತೀವಿ ಅನ್ನಿಸ್ತಿದೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಗೆಲ್ತೀವಿ ಅಂತ ಹೇಳಿದ್ಯಲ್ಲೋ, ಇಷ್ಟು ದರಿದ್ರವಾಗಿ ಆಡಿದ್ರೆ ಹೆಂಗೋ ಗೆಲ್ತೀವಿ? ಗೆಲ್ಬೇಕು ಅಂತ ಛಲ ಇದ್ರೆ ಸಾಕಲ್ಲ ಮಗ. ಇಲ್ಲ ಮಗ, ಆಟ ಆಡಕ್ಕೂ ಗೊತ್ತಿರ್ಬೇಕು. 10 ವರ್ಷ ಆಯ್ತು. 10 ವರ್ಷದಿಂದ ಸೋಲ್ತಾ ಇದೀವಿ. ಏನೋ ಈಗ? ಏನೋ ನಿನ್ ಪ್ಲಾನು? ಮೋಟಿವೇಟ್ ಮಾಡ್ತೀನಿ ಮಗ. ನಮ್ಮ ಅಜ್ಜಿ ಇದಕ್ಕಿಂತ ಫಾಸ್ಟ್ ಆಗಿ ಮಾಡ್ತಾರೆ. ಕಮಾನ್, ಮಾಡ್ತಿದ್ದೀನೋ ಫಾಸ್ಟ್ ಆಗಿ. ಸುಸ್ತಾಗಿ ಬೀಳ್ಬೇಕು ಅಂದಾಗೆ ನಾವು ಮತ್ತೆ ಶುರು ಹಚ್ಕೋಬೇಕು. ಕಮಾನ್. ನಿನಗೆ ನಾಯಿಗೆ ಹೊಡೆದಂಗೆ ಹೊಡೋದ್ರಲ್ಲ ಮಗ, ಅದಕ್ಕೆ ರಿವೆಂಜ್ ನಾನು ತಗೋತೀನಿ. ನನಗೆ ನಾರ್ಮಲ್ ಆಗೇ ಹೊಡೆದ್ರು ಮಗ. ಲೋ, ಇದನ್ನೆಲ್ಲ ನೀನ್ ಹುಡುಗಿರ್ ಮುಂದೆ ಹೇಳ್ಬೇಡ ಕಣೋ. ಅಲ್ಲ, ನೀವುಗಳು ಹೀರೋ ಆಗೋದಕ್ಕೆ ಹುಡುಗಿರ್ ಮುಂದೆ ನನ್ನ ಯೂಸ್ ಮಾಡ್ಕೋತಿದ್ದೀವಿ. ಆಟಾಡ್ಕೋ ಹೋಗು ಮಗ. ಸಾರಿ ಕಣ, ಹುಡುಗಿನ ಬಿಟ್ಟು ಬರೋದು ಒಂಚೂರು ಲೇಟ್ ಆಯ್ತು. ಕಮಾನ್, ಲೆಟ್ಸ್ ಪ್ರಾಕ್ಟೀಸ್ ಗೈಸ್. ಮನೋಜ್ ಮಗ, ನಾನು ಕ್ರಿಶ್ಚಿಯನ್ ಆಗಿ ಹುಟ್ಟಿದ್ರೆ ನನ್ನ ಹೆಸರು ಏನಿರ್ತಿತ್ತು ಗೊತ್ತಾ? ಫ್ರಾಂಕ್ ಅಂತ. ಲೈಫಲ್ಲಿ ನಾನು ತುಂಬಾ ನೋಡಿದೀನಿ ಮಗ. ಏನೇ ಇದ್ರು ಫ್ರಾಂಕ್ ಆಗಿ ಹೇಳಿ. ಫ್ರಾಂಕ್, ಡೈಲಿ ಹೀಟ್ ಹತ್ತಿರೋ ನಾಯಿ ತರ ಆಡ್ತಾ ಇದೀಯಾ. ನಮ್ ಕ್ಲಾಸ್ ಅಲ್ಲಿರೋರು ಸೀನಿಯರ್ಸ್ ಸಾಲ್ದೇನೋ ನಿಂಗೆ? ಮತ್ತೆ ಬಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್, ಫೈರ್ ಸ್ಟೇಷನ್, ನಿಮ್ಮ ಅಜ್ಜಿ ಔಟ್ ಆಫ್ ಸ್ಟೇಷನ್ ಹೋಗ್ತೀಯಾ? ಇದೇ ಕಂಟಿನ್ಯೂ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಮೇಲೆ ಮೊಲೆಸ್ಟೇಷನ್ ಕೇಸ್ ಹಾಕ್ತಾರ. ನಾಯಿ, ಹೀಟ್ಗೆ ಹತ್ತಿರೋ ನಾಯಿ. ನೀನ್ ಕೋಪ ಮಾಡ್ಕೊಳ್ಳೋದ್ರಲ್ಲೂ ನ್ಯಾಯ ಇದೆ. ನನ್ನ ಮಗನೇ, ಹೋಗಿ ಆಡೋಗ. ಕಮಾನ್ ಬಾಯ್ಸ್, ಕಮಾನ್. ವಾಟ್ಸ್ ರಾಂಗ್? ಪಾಪ ಕಣೋ, ಬ್ರಾಹ್ಮಣ ಕಣೋ. ಶಾಪ ತಟ್ಟುತ್ತೆ ನಿನ್ಗೆ. ಶಾಪ ಅಲ್ಲ ಮಗ, ಕೋಪ ಬರುತ್ತೆ. ದೇರ್ ಇಸ್ ನೋ ವೆಜ್ ಆರ್ ನಾನ್ ವೆಜ್ ಇನ್ ವಿಕ್ಟ್ರಿ. ಪ್ರೋಟೀನ್ ಅಂಡ್ ಪ್ರಾಕ್ಟೀಸ್. ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಾಲ್ ತಗೋತಾನೆ, ಅದಾದ್ಮೇಲೆ ನಾವು ಆಟಗಾರರಲ್ಲ, ಬೇಟೆಗಾರರು. ಒಂದು ಪಾಸ್ ಆದ್ಮೇಲೆ ಲಡ್ಡುಗೆ ಹೋಗುತ್ತೆ. ದೇರ್ ಇಸ್ ನೋ ಐ ಇನ್ ವಿಕ್ಟರಿ, ದೇರ್ ಇಸ್ ಓನ್ಲಿ ವಿ. ಲಾಸ್ಟ್ ಅಲ್ಲಿ ಹಿಂಗ್ ಇಟ್ಕೊಂಡು ಗೋಲ್ ಮಗ. ಅಲ್ಲ ಮಗ, ನಾವು ನಮ್ ಬ್ಯಾಸ್ಕೆಟ್ ಅಲ್ಲಿ ಹಾಕಿದ್ರೆ ಪಾಯಿಂಟ್ ಅವ್ರಿಗೆ ಹೋಗುತ್ತಲ್ವಾ? JC ಕಾಲೇಜಲ್ಲಿ ಅಂಕಿತ್ ಅಂತ ಒಬ್ಬ ಪ್ಲೇಯರ್ ಇದ್ದಾನ ಮಗ. ಅಣ್ಣ ಪ್ಯಾಸ್ದಲ್ಲ, ಅವ್ರ ಕಾಲೇಜಲ್ಲಿ ಅವನೇ ಬೆಸ್ಟ್ ಪ್ಲೇಯರ್ ಅಂತ ಟಾಕು. ಅಯ್ಯ ಪ್ಯಾಸ್ ದಾಲು ಅಣ್ಣ ಅಂತವ್ನು ಒಬ್ಬ ಸಿಕ್ಕಿದ್ರೆ ಸಾಕು ಮಗ. ಅಣ್ಣ ಪ್ಯಾಸ್ ದಾಲೋ, प्याज डालो प्याज डालो, क्या प्याज डालो, पूरा अंडी लेकर जाओ. ठीक है, प्याज डालो. ಪಾಸ್ ಮಾಡೋ, ಪಾಸ್ ಮಾಡೋ, ಪಾಸ್ ಮಾಡಲೇ. ಹೋಗು ಹೋಗು ಹೋಗು. ಲಡ್ಡು ಮಗ ಎಲ್ಗೋ ಅಟ್ಯಾಕ್ ಮಾಡ್ರೋ. ಬಾಲ್ ಕೊಡಲ್ಲ ಅಂತಾರಲ್ಲ ಇವರು. ಮಗ ಯಾರು ಕೊಡಲ್ವ, ನಾವೇ ಕಿತ್ಕೊಳ್ಳೋಣ. ನನಗೆ ಇಷ್ಟ ಇಲ್ಲ. ಮಗ ಪಾಸು, ಮಗ ಬಾಲ್ ಪಾಸ್ ಮಾಡು ಮನೋಜ್. ಮಗ ಪಾಸ್ ಮಾಡು, ಪಾಸ್ ಮಾಡು. ಏನಕ್ಕೋ ಪಾಸು?
ನನಗೆ ಯಾಕೋ ಕೊಡ್ತಾ ಇದೀಯ? ಅವನು ಕೊಡು ಅಂದ್ರೆ ಪಾಸ್ 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 ಅಂತ ಯಾಕೆ ಬಡ್ಕೋತಾ ಇದೆಯಾ ಮತ್ತೆ? ಮಗ ಬಾಲ್ ಕೊಡೋ ಮಗ. ಕೊನೆಗೂ ಸಿಕ್ಬಿಟ್ಟ ಕಣೋ. ಕಂಗ್ರ್ಯಾಚುಲೇಷನ್ಸ್, ಯು ಒನ್ ಸ್ಕ್ರಾಚ್ ಕಾರ್ಡ್. ನಾಳೆಯಿಂದ ಬಂದ್ಬಿಡು. ಇಲ್ಲಿಗೆ ಜೆಸಿ ಕಾಲೇಜ್ ಮೇಲೆ ಮ್ಯಾಚ್ ಗೊತ್ತಿಲ್ವಾ? ಹೆಣ್ಮಕ್ಳೆಲ್ಲ ಬರ್ತಾರೆ, ಅದ್ರ ಮೇಲೆ ನೀನಿಷ್ಟ. ಹೋಗ್ರಲ್ಲಿ. ಓಕೆ, ಸಾರಿ, ನಿನ್ನೆ ಸ್ವಲ್ಪ ಓವರ್ ಆಯ್ತು. ಒಪ್ಕೋತಾ ಇದೀವಿ. ಮ್ಯಾಚ್ ಆಡ್ಬಿಡು. ನನ್ 69 ನಂಬರ್ ಜರ್ಸಿ ಕೊಟ್ಬಿಡ್ತೀನಿ. ಬೇಕಾದ್ರೆ ನನ್ ಕ್ಯಾಪ್ಟನ್ಸಿನೂ ತಗೋ. ನಿನ್ಯಾರೋ ಕ್ಯಾಪ್ಟನ್ ಮಾಡಿದ್ದು? ಬ್ರೋ ನನಗೆ ಇಂಟ್ರೆಸ್ಟ್ ಇಲ್ಲ ಬ್ರೋ. ಹಾಗಲ್ಲ ಬ್ರೋ, ಅವನ್ ಬರಲ್ಲ. ಪ್ಲೀಸ್ ನೋ ಸೇಯಿಂಗ್. ಅವನ್ ಬರ್ಬೇಕು. ಸಿ ಐ ಎಕ್ಸ್ಪ್ಲೇನ್. ಓಕೆ. ಯಾಕಂದ್ರೆ ಮೊನ್ನೆ ಫ್ಲೂಕಲ್ ಒಂದ್ ಬಾಲ್ ಬಿತ್ತು. ಇವಾಗ ಮ್ಯಾಚ್ ಆಡಿದ್ರೆ ಅವನಿಗೆ ಗೇಮ್ ಬರಲ್ಲ ಅಂತ ಗೊತ್ತಾಗೋಗುತ್ತಲ್ಲ. ದಟ್ಸ್ ವೈ ಹಿ ವೋಂಟ್ ಕಮ್. ಹಾಯ್ ಬ್ಯಾಸ್ಕೆಟ್ ಬಾಲ್ ಕಮ್. ಟಾಸ್. ಎಲ್ಲಿಂದ ಬಂದ್ರೋ ನೀವು? ತೆಂಗಿನಕಾಯಿ ಚಿಪ್ಪು, ಉಬ್ಬು ತಗ್ಗು. ಮಗ, ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಟಾಸ್ ಇರಲ್ಲ ಕಣೋ. ಮತ್ ಬಾಲ್ ಯಾರು ಕೊಡೋದು? ಮೇಲೆ ಎಸೆದಾರೆ, ಕಿತ್ಕೋಬೇಕಷ್ಟೇ. ಹಾಗಾದ್ರೆ ಕಿತ್ಕೊಳ್ಳಿ. ಹಲೋ, ಎಷ್ಟು ಸಲ ನಂಬರ್ ಚೇಂಜ್ ಮಾಡಿದ್ರು ಯಾವನೋ ನಿನ್ ನಂಬರ್ ಕೊಡೋದು? ಲೈ, ಈ ನಂಬರ್ ಚೇಂಜ್ ಮಾಡಿ. ಈ ಚಾಕು ಎಣ್ಣೆ ಹಚ್ಬಿಟ್ಟು ಹಂಗೆ ಕುಯ್ದು ಬಿಸಾಕ್ಬಿಡ್ಲಾ? ಸೆಟ್ ಆಗತ್ತೇನೋ. ಅದೇನಾದ್ರೂ ಹಲ್ಸ್ನಣ್ಣೇನೋ ಕೊಯ್ದು ಬಿಸಾಕ್ಬಿಡಕ್ಕೆ. ಹೋಗ್ ಮ್ಯಾಚ್ ಹೋಗೋ ಸುಮ್ನೆ. ಎಲ್ಲಿಂದ ಬರ್ತೀರೋ ನೀವೆಲ್ಲ? ಅಣ್ಣ, ನನ್ನ ಹತ್ರ ಒಂದು ಕ್ರೇಜಿ ಪ್ಲಾನ್ ಇದೆ. ನೀವೊಂದು 10,000 ರೂಪಾಯಿನ ಕೊಟ್ಬಿಡಿ, ರೆಫ್ರಿನ ಸೆಟ್ ಮಾಡ್ಬಿಡ್ತೀನಿ. ಟೈಮ್ ಔಟ್. ಅವನ ಹೆಸರು ಲೀ ಅಂತ. ನೋಡಕ್ ಚೈನೀಸ್ ತರ ಅವನೇ. ಅವನ ಹತ್ರ ಯಾಕೆ ಲೀ ಬ್ರೂಸ್ಲಿ ಏನು ಅಲ್ಲ ಅಣ್ಣ. ಅವನ ಹೆಸರು ಲಿಂಗಯ್ಯ ಅಂತ. ಶಾರ್ಟ್ ಕಟ್ ಅಲ್ಲಿ ಲೀ ಅಂತ ಇಟ್ಕೊಂಡಿದ್ದಾನೆ. ಹಾಯ್, ನಿಂಗೆ 10,000 ಕೊಡ್ತೀನಿ. ನಮ್ಮ ಟೀಮ್ ನ ಮ್ಯಾಚಲ್ಲಿ ಗೆಲ್ಸ್ಬಿಡು. ಹಲೋ ಮಿಸ್ಟರ್, ಲೆಟ್ ಮಿ ಡೂ ಮೈ ಜಾಬ್. ಇದು ಯಾವುದೋ ಜಾಬು? ಯಾವಾಗ್ಲೂ ಕತ್ತಲ್ ಹಾಕೊಂಡು ಬಾಯಲ್ಲಿ ಊದೋ ಜಾವೇನೋ? ಇದನ್ನ IAS IPS? ಮಗ, ನಮ್ಮನ್ನ ಟ್ರೈ ಮಾಡ್ತಾವನೆ ನೋಡಿ. ನಾನು ಹೇಳದ್ ಕೇಳು. ಅದು ನಿನ್ ಬಾಯಿಂದಾನೆ ಹೇಳ್ಬೋದು. ಔಟ್ ಬಾಂಡ್ಲಿ ನನ್ ಮಗನೇ. ಅಶೋಕ್, ಬಂದ್ರೆ ನಾವು ಮ್ಯಾಚ್ ಗೆಲ್ತೀವಿ ಅಂತ ಗೋಳಾಡ್ಕೊಂಡು ನಿನ್ನ ಕರ್ಕೊಂಡು ಹೋಗ್ಬನ್ನಿ. 3 ವಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬಾಲ್ ರಿಂಗಲ್ಲ, ಗ್ಲಾಸ್ಗೂ ತಗುಲ್ತಾ ಇಲ್ಲ ಎಲ್ಲೂ. ಆದ್ರೆ ನೀನು ಅಷ್ಟು ದೂರದಿಂದ ಪರ್ಫೆಕ್ಟ್ ಆಗಿ ಆಗ್ತೆ. ಎಷ್ಟು ಇಷ್ಟಪಟ್ಟು ಕಲ್ತಿರ್ಬೋದು. ಕ್ಯಾಂಟೀನ್ ಆಚೆ ಡಾಗ್ಸ್ ಅಂಡ್ RIE ಸ್ಟೂಡೆಂಟ್ಸ್ ಆರ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ದಾರೆ. ಓಕೆನಾ? ನೀನ್ ಬಂದ್ರು ಬರ್ದೇ ಇದ್ರು ಈ ಜರ್ಸಿ ನಿಂದೆ ಅಂತ ಹೇಳಕ್ ಬಂದೆ. ನೀನೆ ನನ್ನ ಜೊತೆ ಮಾತಾಡ್ತೀರ, ಆ ಥರ ನನ್ನ ಜೊತೆ ಯಾರು ಮಾತಾಡ್ತೀರ? ಇನ್ನೊಂದ್ಸಲ ಆ ಥರ ಮಾತಾಡ್ಬೇಡ. ಸರಿ, ಈ ಮ್ಯಾಚ್ ಆ ಕ್ಯಾಂಟೀನ್ಗೋಸ್ಕರನೇ ಅಲ್ವಾ? ಹೌದು. ಅಟ್ಲೀಸ್ಟ್ ಕಾಫಿ ಚೆನ್ನಾಗಿರುತ್ತಾ? ಹಾಗಂತ ಆಚೆ ಟಾಕು.
ಮ್ಯಾಚ್ ಆದ್ಮೇಲೆ ಜೊತೆಲೆ ಕುಡಿಯೋಣ. ನೆಕ್ಸ್ಟ್ ಬಾಸ್ಕೆಟ್ ಅಶೋಕ್ ಆಗ್ತಾನೆ. ಜಸ್ಟ್ ಬ್ಲಾಕ್ ಇಟ್. ಲೇ ಅಶೋಕ್, ನೀನೇ ಹಾಕ್ಬೇಕು. ಹಾಕು ಮಗ. ನಾನಲ್ಲ, ನಮ್ ಡಿಡಿ ಹಾಕ್ತಾನೆ. ಅವನಿಗೆ ಆಟನೇ ಗೊತ್ತಿಲ್ಲ. ಆಟ ಗೊತ್ತಿಲ್ದ್ರೆ ಏನು, ಗೆಲ್ಲಬೇಕು ಅನ್ನೋ ಆಸೆ ಇದೆ ತಾನೆ. ಇವತ್ತು ಗೆಲ್ಲೋದು ಸೋಲೋದು ನಮ್ ಡಿಡಿ ಕೈಯಲ್ಲೇ. ಲೋ ಡಿಡಿ ಹಾಕೋ. ಕೊನೆಗೂ ಅಶೋಕ್ ನಮ್ಮಲ್ಲಿ ಒಬ್ಬ ಆದ. ಈಗ 3 ಜನ ಸೇರಿ ಒಂದು ಟೀಮ್ ಹೆಸರಿಟ್ಕೊಂಡ್ರು. ಮನೋಜ್, ಅಶೋಕ್, ದಾಮೋದರ್. MAD. ನಮ್ ಲಡ್ಡು ಕೂಡ ಇವಾಗ ಸಿಂಗ್ ತರನೇ ಆಗ್ತಾನೋ ಏನೋ. ಹೇಳಿ ಅಂಕಲ್. ಲಡ್ಡು ನೋಡ್ದೇನಪ್ಪ? ಲಡ್ಡುನ ನಮ್ ಕಾಲೇಜಲ್ಲಿ ಲಡ್ಡು ಅಮಾಯಕನ್ ತರ ಕಾಣಿಸ್ತಾನೆ. ಪಾಪ ಏನು ಗೊತ್ತಿಲ್ಲ. ಬಾಯಿಗೆ ಬೆರಳಿಟ್ರು ಕಚ್ಚಕ್ ಬರಲ್ವಲ್ಲ ಅವನ್ಗೆ. ಅವನೇ ಕಣಪ್ಪ ಗಣೇಶ್. ಗಣೇಶ್ ಟಿವಿ ರೂಮ್ ಅಲ್ಲಿ ಇರ್ತಾನೆ ಅಂಕಲ್. ಲಡ್ಡು ಇಂಜಿನಿಯರಿಂಗ್ ಮಾಡ್ತೀನಿ, ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತೀನಿ ಅಂತ ಹೇಳ್ತಿದ್ದಲ್ಲ. ಡ್ಯಾಡಿ, ನಮ್ ತಾತನ ಮೇಲೆ ಆಣೆಗೂ ಕೊಡ್ದಿಲ್ಲ ಡ್ಯಾಡಿ. ನಾಚಿಕೆ ಆಗಲ್ವ ನಿನಗೆ? ಸತ್ತೋಗಿರೋರ್ ಮೇಲೆ ಆಣೆ ಇಡ್ತೀಯಲ್ಲ. ಏನೋ ಇದು ಚೀಪ್ ಆಗಿರೋ ಎಣ್ಣೆ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯ. ಅಂಕಲ್ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಬೇಡಿ. ನಾನು ಹೇಳ್ದೆ ಲಡ್ಡು ಸ್ಟಫ್ ತರೋಣ ಬಾರೋ ಅಂತ. ಅವನೇ ಉಪ್ಪಿನಕಾಯೆಲ್ಲ ಮ್ಯಾನೇಜ್ ಮಾಡೋಣ ಬಾರೋ ಅಂದ. ಏನ್ ಸ್ಟಫ್? ಏನ್ ಮಾವಿನಕಾಯಿ ಉಪ್ಪಿನಕಾಯೋ? ಶೋ ಡಿಡಿ ಸ್ಪೀಕಿಂಗ್. ಬಾವಾ ಯಾರೋ ನಿನಗೆ ಚಿಕ್ಕಪ್ಪ? ಸರಿ ದೊಡ್ಡಪ್ಪ, ಈ ಸಲ ನನ್ ಮಗ ನೋಡೆ ಅವ್ನ್ ಬಿಟ್ಬಿಡು. ನಿನ್ ಮುಖ ನೋಡ್ತಿರೋದು ಇವಾಗೇನೆ. ನಿನ್ ಮುಖ ನೋಡ್ಕೊಂಡು ಅವನು ನೇಕಾಬಿಡ್ಲಿ. ಅಲ್ಲ, ನಿಮ್ ಬುದ್ಧಿ ಹೇಳಕ್ ಯಾರು ದೊಡ್ಡವ್ರಿಲ್ವಾ? ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟಿಗೋಸ್ಕರ ಮೀಥಲ್ ಆಲ್ಕೋಹಾಲ್ ನ ಕೇಳಿದ್ರಲ್ಲ ಚೇತು ಅಣ್ಣ, ತಗೋ ಮಗು. ಬಂದೆ. ಹಲೋ, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ. ಸಿ ಯು ಅಂಕಲ್. ಏಯ್ ನಿಂತ್ಕೋ. ಯಾರೋ ನೀನು? ಆಂಟೋನಿ. ಏನ್ ತೋನಿ? ಆ ತೋನಿ ಈ ತೋನಿ ಯಾವ ತೋನಿ ಅಲ್ಲ ಅಂಕಲ್. ಆಂಟೋನಿ ರೋಡ್ರಿಗಸ್, ಫೈನಲ್ ಇಯರ್. ಎಷ್ಟು ವರ್ಷದಿಂದ? ನೋಡಿ ಅಂಕಲ್, ಇನ್ನು ಪರಿಚಯ ಆಗಿ 10 ನಿಮಿಷ ಆಗಿಲ್ಲ, ಆಗ್ಲೇ ಬೆಸ್ಟ್ ಫ್ರೆಂಡ್ ತರ ಪರ್ಸನಲ್ ಕ್ವಶನ್ ಹೇಗೆ ಕೇಳ್ತೀರಾ ನೀವು? ಬಿಹೇವಿಯರ್ ಸೆಲ್ಫ್ ಅಂಕಲ್. ಲಡ್ಡು ಅಂಕಲ್ ದೊಡ್ಡವರು ಅಂತ ಟ್ಯೂಬ್ಲೈಟ್ ಲೆಂತ್ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇಲ್ಲ. ಟ್ಯೂಬ್ಲೈಟ್ ಕೊಡ್ರೋ? ಟ್ಯೂಬ್ಲೈಟ್ ಅಂತೆ. ಟ್ಯೂಬ್ಲೈಟ್ ಕೊಡೋ. ಕೊಡೋ ಇಲ್ಲ. ಎಕ್ಸ್ಪೆರಿಮೆಂಟ್ ಮಾಡಿ. ಯಾರೋ ಅವನು ಎಲೆಕ್ಟ್ರಿಷಿಯನಾ? ಟ್ಯೂಬ್ಲೈಟು ಗೀಬ್ಲೈಟು ಅಂತವನೇ? ಇದಪ್ಪ, ಅವ್ರ ಅಪ್ಪಂದು ಟ್ಯೂಬ್ಲೈಟ್ ಫ್ಯಾಕ್ಟ್ರಿ ಇದೆ. ಹೇಳು. ಏನ್ರಿ ಅವ್ನಿಗೆ ಸ್ಪ್ರೈಟ್
ಯಾಕೆ ಓಡ್ಕ ಜೊತೆ ನೆಂಚ್ಕೊಳಕ ಇಡೋ. ಸರಿ ತಗೋ. ಓಕೆ ಡ್ಯಾಡಿ. ಒಂದ್ ಮಾತು ಹೇಳ್ತೀನಿ ಕೇಳು. ಈ ವರ್ಷ ಏನಾದ್ರು ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ನಿನ್ನ ಹುಟ್ಲಿಲ್ಲ ಅಂತ ಅನ್ಸ್ಬಿಡ್ತೀನಿ ಮಗನೇ. ತಗೋ, ನಿನ್ ಬರ್ತ್ಡೇ ಅಂತ ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಹ್ಯಾಪಿ ಬರ್ತ್ಡೇ. ನಮ್ಮಪ್ಪ ಹೋಗ್ತಾ ಹೋಗ್ತಾ ಪುರುಷೋತ್ತಮ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಹೋದ್ರು. ತುಂಬಾ ಸೀರಿಯಸ್ ಆಗಿ ತಗೊಂಡ್ರು ಮ್ಯಾಟರ್ನ. ಭಗತ್ ಸಿಂಗ್ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಏನ್ ನಡೀತಿದ್ಯೋ ಎಲ್ಲ ನಾನು ನೋಡ್ಬೇಕು. CCTV ಹಾಕ್ಸಿ. ಗುಡ್ ಈವ್ನಿಂಗ್ ಸರ್. ನಿಮ್ಗೋಸ್ಕರ ಒಂದು ಗಿಫ್ಟ್. ಲಾಂಗ್ ರನ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಪ್ಲೀಸ್ ಹ್ಯಾಂಡಲ್. ರೆಡಿ ಬಾಯ್ಸ್? ಏನಪ್ಪ ಮಾಡ್ತಿದ್ದಾರೆ ಇವರು? 1 2 3. ಅಯ್ಯೋ, ಅದಕ್ಕೆ ಅಣ್ಣ ಕ್ಯಾಂಪಸ್ ಅಲ್ಲಿ ಒಂದು CCTV ಕ್ಯಾಮ್ರಾ ಇಲ್ವಲ್ಲ. ಸೂಪರ್ ಅಣ್ಣ. ಮತ್ತಿನ್ನೇನ್ ಬೇಕು ಹೇಳು? ಮುಂದೆ ಎಲ್ಲ ಚೆನ್ನಾಗೇ ಇರ್ಬೇಕಲ್ವಣ್ಣ? ಎಲ್ಲ ಚೆನ್ನಾಗೇ ಇತ್ತು ಕಣ. ಆದ್ರೆ ಈ ಮನೋಜ್ ಇದನ್ನಲ್ಲ, ನಮ್ ಗ್ಯಾಂಗಿಗೆ ಒಂದು ವೈರಸ್. ಓಕೆ ಅಂದ್ರೇನು? ಅವತ್ ನೋಡಿ ನಕ್ಕದ್ರಲ್ರಿ? ಅದು ಜಸ್ಟ್ ಟೈಮ್ ಪಾಸ್ಗೋಸ್ಕರ. ಟೈಮ್ ಪಾಸ್ ಅಂದ್ರೆ ಏನ್ರಿ? ಮತ್ತೆ ನೀನ್ ಹಾಗೆ ನೋಡ್ತಿದ್ರೆ ಏನ್ ಮಾಡ್ಲಿ? ನಾಚಿಕೆಯಿಂದ ತಲೆ ಬಗ್ಸ್ಕೋಬೇಕಾ ಅಥವಾ ಭಯ ಪಟ್ಕೊಂಡ್ ಮುಚ್ಕೋಬೇಕಾ? ಸಿ, ನನಗೂ ಏನೋ ಒಂದ್ ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಸೊ ಎಂಟರ್ಟೈನ್ಮೆಂಟ್ ಅಂದ್ರೆ ಏನ್ರಿ? ನಾಳೆ ಬೆಳಗ್ಗೆ ನೀವು ಪ್ರೀತಿಸ್ಲಿಲ್ಲ ಅಂತ ನಾನು ದೊಡ್ಡ ಹುಚ್ಚ ಆಗೋದ್ರೆ, ಅಬ್ಬಾ, ಅರ್ಜುನ್ ರೆಡ್ಡಿಲ್ ಮಾಡ್ದಾಗೆ ಅಂತ ಮೂಗುಗ್ ಪೌಡರ್ ಹಾಕೊಂಡ್ರೆ ನೀವು ರೆಸ್ಪಾನ್ಸಿಬಿಲಿಟಿ ತಗೋತೀರಾ? ದೊಡ್ಡ ಹೀರೋ ತರ ಮಾತಾಡ್ಬೇಡ. ನಾನು 216 ಬಸ್ಸೆ. ನಿನ್ ಬಗ್ಗೆ ಕಾವ್ಯ ನನ್ಗೆ ಎಲ್ಲ ಹೇಳಿದಾಳೆ. ಇರಿ ಕಾವ್ಯನಾ? ಹಾ. ಕಾಚಿಗೂಡ ಕಾವ್ಯನಾ? ಕರ್ಮನ್ಗಡ್ ಕಾವ್ಯನಾ? ಹೇ, ಕೊಂಡಾಪುರ್ ಕಾವ್ಯ ಕಣೋ. ಶ್ರುತಿ 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 ಓಕೆ. ಶ್ರುತಿ, ನಾನು ಏನ್ ಹೇಳೋಕ್ ಬಂದೆ ಅಂದ್ರೆ, ನನ್ ಜೊತೆ ಒಂದು ಕಪ್ ಕಾಫಿ ಕುಡಿದ್ರೆ ಡೀಟೇಲ್ ಆಗಿ ಎಲ್ಲ ಹೇಳ್ತೀನಿ. ಓಕೆ? ಸೊ ಒಂದು ಕಪ್ ಕಾಫಿ. ಮೇಡಮ್ 10 rupees. ಒಂದು ಕಪ್ ಕಾಫಿ. 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 ಹೀಗೆ ಕೇಳಕ್ ನಾಚಿಕೆ ಆಗಲ್ವಾ? ಏನ್ ಸಾರ್ ಇದು? ನಿಮ್ಗೆ ಯಾಕೋ ನಗು ಬರುತ್ತೆ? ನಗ್ತದಿವಾ? ಹಿಂಗ್ ಕುತ್ಕೊಂಡು ನಗೋದಲ್ಲೋ. ನಿನಗ್ ದಮ್ ಇದ್ರೆ ಒಂದು ಹುಡುಗಿನ ಬೀಳ್ಸ್ ತೋರ್ಸು. ಬೀಳ್ಸಲ್ಲ ಕಣ, ನನಗಾಗಲ್ಲ. ಈ ಹೆಣ್ಮಕ್ಳನ್ನ ಬೀಳ್ಸೋದು ನನ್ನ ಸಿಲೆಬಸ್ ಅಲ್ಲಿ ಇಲ್ಲ. ಅದೇನು ಇಲ್ಲಿವರೆಗೂ ಯಾರನ್ನು ಲವ್ ಮಾಡಿಲ್ವಾ? ಮಾಡ್ದೆ ಮಗ. ಈಗ 10th ವರೆಗೂ ಕ್ರಿಕೆಟ್ ಲವ್ ಮಾಡ್ದೆ, ಇಂಟರ್ ಅಲ್ಲಿ ಸಿನಿಮಾ ಲವ್ ಮಾಡ್ದೆ. ಸೈಲೆನ್ಸ್. ಏನ ಸೈಲೆನ್ಸ್? ಓದ್ಕೊಳಕ್ ಲೈಬ್ರರಿಗೆ ಬರ್ತಾರ, ಹೋಗ ಮನೆಗೆ. ಇಡಿಯಟ್. ಹುಡುಗಿರ ಹಿಂದೆ ನಾನು ಬೀಳ್ಲಿಲ್ಲ. ಯಾಕೋ ಮಗ? ಮೀಟರ್ ಆಫ್ ಆಗೋಗುತ್ ಮಗ. ಅಂದ್ರೆ ಲೇಡೀಸ್ ಮ್ಯಾಟರ್ ಅಲ್ವಾ? ಹ್ಯಾಂಡ್ ಸ್ವೆಟಿಂಗ್, ಲೆಗ್ಸ್ ಶೇಕಿಂಗ್, ಶೈ ಈಸ್ ಕಮಿಂಗ್. ಒಂದ್ ವೇಳೆ ಯಾವ್ದೋ ಒಂದು ಹುಡುಗಿ ನೀನ್ ನನ್ಗೆ ಇಷ್ಟ ಆದ ಕಣೋ, ಪ್ರೀತಿಸೋಣ, ಇಬ್ರು ಒಟ್ಟಿಗಿರೋಣ ಅಂದ್ರೆ? ಮಾಡಿದ್ರೆ ನನ್ ಯಾಕೆ ಮಾಡ್ತಾರ ಮಗ? ಅಶೋಕ್ನ ಮಾಡ್ತಾರೆ, ನಮ್ ಜೆನ್ನಿ ತರ. ಮಧ್ಯದಲ್ಲಿ ನನ್ನನ್ನು ಯಾಕೆ ಎಳಿತಾ ಇದೆಯಾ? ನಾವು ಜಸ್ಟ್ ಲ್ಯಾಬ್ ಪಾರ್ಟ್ನರ್ಸ್ ಅಷ್ಟೇ. ನೋ 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 ಮಗ, ಜಿಲ್ಲಾ ಪರಿಷತ್ ಹೈಸ್ಕೂಲ್ ಅಲ್ಲಿ ಓದಿರೋ ಹುಡುಗನ್ ತರ ಹೇಳ್ತೀನಿ. ನೀವು ಲ್ಯಾಬ್ ಪಾರ್ಟ್ನರ್ಸ್ ಅಲ್ಲ, ಲೈಫ್ ಪಾರ್ಟ್ನರ್ಸ್. ನೀವ್ ಎಷ್ಟೇ ಕಿತ್ತಾಡ್ಕೊಂಡ್ರು ಲಾಸ್ಟ್ ಅಲ್ಲಿ ಒಂದಾಗೆ ಆಗ್ತೀರಾ. ಪ್ರೀತಿಸ್ತೀರಾ, ಮದ್ವೆ ಆಗ್ತೀರಾ, ಕೊನೆಗೆ ಮಕ್ಳನ್ನು ಮಾಡ್ಕೋತೀರಾ. ಆ ಮಕ್ಳಿಗೆ ಹೆಸರನ್ನ ಅವ್ನು ಇಡ್ತಾನೆ. ಏನ್ ನೋಡ್ತಿದ್ಯಾ? ನಿನ್ಗ್ಯಾರು ಸಿಗಲ್ಲ. ಇವನ ಬಸ್ ಹುಡುಗಿ ಹಿಂದೆ ಬಿದ್ದು ಬಿದ್ದು ಹುಚ್ಚೆ ಆಗೋಗ್ಬಿಡ್ತಾನ ಮಗ. ನೋಡ್ತಾರೋ, ಇದು ಗ್ಯಾರಂಟಿ. ಐ ಎಮ್ ಎ ಫ್ರೀ ಬರ್ಡ್ ಕಣೋ. ನನಗಿಂತವೇನು ಇಲ್ಲ. ನನ್ನನ್ನು ನೋಡಿ ಯಾವ ಹುಡುಗಿನೂ ಇಂಪ್ರೆಸ್ ಆಗಲ್ಲ. ನನ್ನನ್ನು ಯಾವ ಹುಡುಗಿನೂ ಇಷ್ಟಪಡಲ್ಲ. ನನ್ನನ್ನು ಯಾವ ಹುಡುಗಿನೂ ಪ್ರೀತಿಸಲ್ಲ. ನಿನ್ನ ನೋಡಲೆಂದೋ ಮಾತನಾಡಲೆಂದೋ. ಸರ್, ಬಾಚಣಿಗೆ ಇದೆಯಾ ಸರ್? ಸರ್ 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 ಸಾರಿ ಸರ್, ಸಾರಿ. ಏನಾಯ್ತು? ಯಾರಾದ್ರೂ ಅಳ್ತಾ ಇದಾರ? ಲೆಟರಾ? ಯಾರಿಗೆ? ಅದು ಟೆಲಿಗ್ರಾಮ. ಅಮ್ಮಂಗೇನಾದ್ರೂ ಆಯ್ತಾ? ಅಪ್ಪಂಗ್ ಲಾರಿ ಗುದ್ದು ಬಿಡ್ತಾ? ಮಗ ಏನಾಯ್ತು ಅಂತ ಹೇಳೋ. ಓದಲ್ಲಿ. ಹಾಯ್ ಡಿಡಿ. ಏನು ಲೈಬ್ರರಿಲಿ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಿದ್ದೆ? ನಿನ್ನ ನೋಡಿ ಯಾರು ಇಂಪ್ರೆಸ್ ಆಗಲ್ಲ, ನಿನ್ನ ಯಾರು ಇಷ್ಟ ಪಡಲ್ಲ. ನೀನ್ ಹಾಗ ಅನ್ಕೋತಿದ್ಯಾ ಅಷ್ಟೇ. ನಿನ್ ಕಂಡ್ರೆ ತುಂಬಾ ಹುಡುಗಿರಿಗಿಷ್ಟ, ನನ್ಗಂತೂ ತುಂಬಾ ಇಷ್ಟ. ಅದನ್ನ ಹೇಳಕ್ಕೆ ಈ ಲೆಟರ್. ಯಾರು ಏನು ಅಂತ ಡೀಟೇಲ್ಸ್ ಕೊಡ್ತೀನಿ ಅಂತ ಅನ್ಕೋಬೇಡ. ಆದ್ರೆ ಮ್ಯಾಟರ್ ಇಷ್ಟೇ, ಇಂತಿ ಒಂದ್ ಹುಡುಗಿ. ಹುಡುಗಿನೇ ಕಣ. ನಿನಗಿದ್ ಸ್ವಲ್ಪ ಓವರ್ ಅನ್ಸ್ತಾ ಇಲ್ವಾ? ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ಕಂಡಿದ್ಯಾ? ಲೇ, ಹ್ಯಾಂಡ್ ರೈಟಿಂಗ್ ಅಲ್ಲಿ ಕರ್ವ್ಸ್ ಇದೆ ಕಣೋ. ಯಾಕೆ ಗೊತ್ತಾ? ಹುಡುಗಿರ್ಗೂ ಕರ್ವ್ಸ್ ಇರುತ್ತಲ್ಲ, ಅದಕ್ಕೆ. ಲೆಟರು, ಹುಡುಗಿ, ಯಾವ ಕಿತ್ತೋದ್ ನನ್ ಮಗ ಬರ್ದಿದ್ದಿ ಲೆಟ್ರು? ಮಗ
ನಮ್ಮ ಮೇಲೆ ಅನುಮಾನ ಪಡ್ತಿದ್ಯೇನೋ? ಮಗ, ಎಷ್ಟೋ ಹುಡುಗರು ಲೈಫ್ ಅಲ್ಲಿ ನಾನೇ ಏಂಜಲ್ ಪ್ರಿಯಾ, ಡ್ಯಾಡೀಸ್ ಲಿಟಲ್ ಪ್ರಿನ್ಸೆಸ್ ಅಂಡ್ ಪರ್ಲ್ ಸಮ ಅಂತ ಗೊತ್ತಾ ನಿಂಗೆ? ಲೇ, ಜಿಲ್ಲಾ ಪರಿಷತ್ ಸ್ಕೂಲ್ ಕನ್ನಡ ಮೀಡಿಯಂ ಈ ತರ ಕಿತ್ತೋದ್ ಕೆಲಸ ಎಷ್ಟು ಮಾಡಿರಲ್ಲ. ಅಂತದ್ರಲ್ಲಿ ನೀವು ನನ್ನ ಹತ್ರ ಇವತ್ತು ಲೈ ಡಿಡಿ, ಒಂದ್ ಹುಡುಗಿ ನಿನಗೆ ಲೆಟರ್ ಬರೆದ್ರು ಅದು ನಂಬ್ತಾ ಇಲ್ಲ ನೋಡು. ಅದು ಕಣೋ ನಿನ್ ದರಿದ್ರ. ಅದಕ್ಕಿಂತ ದರಿದ್ರ ಏನು ಅಂದ್ರೆ ಒಂದು ಹುಡುಗಿ ನಿನಗೆ ಲೆಟರ್ ಬರೆಯೋದು. ಅದು ಕರೆಕ್ಟ್. ನಿನ್ ಇಂಟ್ರೆಸ್ಟ್ ಹುಡುಗಿರ ಮೇಲೆ ಅಲ್ವಲ್ಲ? ಹಲೋ. ಹಾಯ್. ಹಾಯ್. ಅಲ್ಲಿ ದಾಮೋದರ್ ಇದ್ದಾನಾ? ಅದೇ ಡಿಡಿ. ಡಿಡಿನಾ? ಡಿಡಿಗೆ ಹುಡುಗಿ ಫೋನಾ? ಕ್ರೆಡಿಟ್ ಕಾರ್ಡ್ ಕೊಡೋದಕ್ಕ ಅವನ್ಗೆ ಹೋಗ್ತಾ ಇಲ್ಲ ಬಿಡಿ. ಫೋನ್ ಕೊಡು. ಡಿಡಿ ಫೋನ್. ನಮ್ಮ ಅಪ್ಪಂಗೆ ಈ ಟೈಮಲ್ಲಿ ಮಾಡ್ಬೇಡ ಅಂತ ಹೇಳಿಲ್ವಾ ಡ್ಯಾಡಿ? ಹಲೋ. ಮಗ, ಲೇಡೀಸ್ ಕಣೋ. ಕೊಡು, ನಾನು ಹ್ಯಾಂಡಲ್ ಮಾಡ್ತೇನೆ. ಇರ. ಹಲೋ, ಯಾರು ನೀವು? ನಾನು ಬರ್ದಿದ್ ಲೆಟರ್ ತಲುಪ್ತಾ? ಯಾವ ಲೆಟರ್? ಅದೇ ನಾನು ಬರ್ದಿದ್ ಲೆಟರ್, ನಿಮ್ ಹುಡುಗಿ ವೆನೆಲ್ಲ. ಓಕೆ, ನನ್ನ ಹತ್ರ 2 ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ 1, ಆ ಲೆಟರ್ ನೀವೇ ಬರ್ದಿದ್ದ? ಹೌದು. ಕಾಪಿ ದ್ಯಾಟ್. ಕ್ವಶನ್ ನಂಬರ್ 2, ನೀವು ನಿಜವಾಗ್ಲೂ ಲೇಡೀಸಾ? ಮಗ ಲೇಡೀಸೇ. ಅಷ್ಟಕ್ಕೂ ಯಾರ್ರೀ ನೀವು? ನಿಮ್ ಹೆಸರೇನೋ, ನಿಮ್ ಕತೆ ಏನೋ? ಅದನ್ನ ಕಂಡು ಹಿಡಿಬೇಕಾಗಿರೋದು ನಮ್ ಕೆಲ್ಸ. ಇವತ್ತಿಂದ ಲೆಟ್ಸ್ ಸ್ಟಾರ್ಟ್ ಆರ್ ಜರ್ನಿ. ನಿಜವಾಗ್ಲೂನೇ ಹುಡುಗಿ ಮಗ? ಪ್ರೈಸ್ ದಿ ಲಾರ್ಡ್ ಜೆನಿ. ಪ್ರೈಸ್ ದಿ ಲಾರ್ಡ್ ಡಿಡಿ. ನಿನ್ ಫ್ರೆಂಡ್ ಇದನಲ್ಲ, ಅವನೊಬ್ಬ ವೇಸ್ಟ್ ಫೆಲೋ. ಇವತ್ ಲ್ಯಾಬಲ್ಲಿ ಏನಾಯ್ತು ಗೊತ್ತಾ? ಒಂದು ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗಿಲ್ಲ. ಇವತ್ ಎಂತ ಪರಿಸ್ಥಿತಿನಲ್ಲೂ ಎಲ್ಲ ಕಂಪ್ಲೀಟ್ ಮಾಡ್ಬೇಕು. ಅಷ್ಟಕ್ಕೂ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಲೇಟ್ ಆಗಿದ್ದೆ ಅವನಿಂದ. ಅರೆ, ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿದ್ರೆ ತಾನೆ. ಇವತ್ ಸೋಲೋ ಆಗಿ ಮಾಡು ಅಂದಿದ ತಕ್ಷಣ ಫಾಸ್ಟ್ ಆಗಿ ಮುಗಿಸ್ ಹೊರಟೋದ. ಅರೆ, ಒಬ್ಳು ಹುಡುಗಿ ಒಂಟಿ ಆಗಿದ್ದಾಳೆ. ನಾನೇನಾದ್ರೂ ಡ್ರಾಪ್ ಮಾಡ್ಬೇಕಾ ಇಲ್ಲ ಯಾರಾದ್ರೂ ಬರ್ತಿದಾರಾ? ಹೀಗೆಲ್ಲ ಕೇಳ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವನ್ಗೆ? ನಿಮ್ ಮಮ್ಮಿ ಇರು. ಅವ್ನ್ ನಂಗೆ ಮುಂಚೆನೆ ಫೋನ್ ಮಾಡಿದ್ದ. ಪ್ರಾಕ್ಟಿಕಲ್ಸ್ ಆದ್ಮೇಲೆ ಜೆನಿ ಒಬ್ಳೇ ಇರ್ತಾಳೆ, ಡ್ರಾಪ್ ಮಾಡ್ಬಿಡು, ನನ್ ಜೊತೆ ಅನ್ಕಂಫರ್ಟಬಲ್ ಅಂತ. ನಾನ್ ಬಿಸಿ ಇದ್ದೆ, ಅದಕ್ಕೆ ಅವನ್ಗೆ ಡ್ರಾಪ್ ಮಾಡ್ಬಿಡು ಅಂದೆ. ಅಲ್ಲೇ ಆಚೆ ಇರ್ತಾನೆ ನೋಡು. ನೀನ್ ಸುಮ್ನೆ ಅವ್ನ್ ಬೈಬೇಡ, ಅವ್ನ್ ಅನಾಥ ಕಣೆ. ಅಶೋಕ್, ಥ್ಯಾಂಕ್ಸ್. ಓಕೆ. ಇಟ್ಸ್ ಓಕೆನಾ? ಫಸ್ಟ್ ನಾನು ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಬಂದ್ರೆ ಹೊರಟ್ಬಿಟ್ಟೆ. ಇಟ್ಸ್ ನಾಟ್ ಓಕೆ. 12th ಡೇ ನಿನ್ ಪಕ್ಕದಲ್ಲಿ ಲಂಚಿಗೆ ಕೂತ್ಕೊಳ್ಳೋಣ ಅಂತ ಬಂದ್ರೆ ಅವಾಗ್ಲೂ ಹೊರಟೋದೆ. ಇಟ್ಸ್ ನಾಟ್ ಓಕೆ. ಲೈಬ್ರರಿಲಿ ನಾನೊಂದು ಬುಕ್ ಕೇಳಿದ್ರೆ ನನ್ನ ಒಂದು ಹುಳದ ತರ ನೋಡ್ದೆ. ಇಟ್ಸ್ ನಾಟ್ ಓಕೆ. ಇವತ್ತು ಕೂಡ ನನ್ನ ಪರಿಸ್ಥಿತಿಗೆ ನೀನೇ ಕಾರಣ. ಏನೋ ಕಾಪಾಡ್ಬಿಟ್ಟಂಗ್ ಬಿಲ್ಡಪ್ ಬೇರೆ. ಇಟ್ಸ್ ಓಕೆ ಅಂತ. ಇಟ್ಸ್ ನಾಟ್ ಓಕೆ. ಅದ್ರಲ್ಲೂ ನನ್ಗೇನ್ ಕಡಿಮೆ, ನಮ್ಮ ಏರಿಯಾದಲ್ಲಿ 10 ಜನ ನನಗ್ ಲೈನ್ ಹೊಡಿತಿದ್ದಾರೆ. ಯಾಕೆ? ನಂಬಿಕೆ ಇಲ್ವಾ? ಕಾರ್ತಿಕ್, ನಿನ್ನ ಲವ್ ಮಾಡ್ತಿದ್ಯಾ ಇಲ್ವಾ? ಸಾರಿ ಜೆನ್ನಿ, ನಾನು ಮೂವ್ ಆನ್ ಆಗಿದ್ದೀನಿ. ಅದ್ಯಾಕೆ? ಏನಕ್ಕಂದ್ರೆ ನಮ್ಮ ಮನೆ ಮೇಲೆ ಜೆಸ್ಸಿ ಬಂದಿದ್ದಾಳೆ. ಜಗತ್ತಲ್ಲಿ ಇಷ್ಟೊಂದ್ ಜನ ಹುಡುಗಿರಿದ್ರು ಕೂಡ ನಾನ್ ಜೆಸ್ಸಿನೇ ಲವ್ ಮಾಡ್ತಿದ್ದೀನಿ. ಸಾಕು. ಇನ್ನು 9 ಜನ ಇದ್ದಾರೆ. ಜೆನಿ ಪುಣ್ಯನೋ ಏನೋ ಗೊತ್ತಿಲ್ಲ, ಅಶೋಕ್ ನಗ್ತ. ವೆನ್ನೆಲ್ಲ ಕಂಡು ಹಿಡಿಯೋದಕ್ಕೆ ಡಿಡಿ ಬೋರ್ಡ್ ಹಾಕ್ದ. ಶ್ರುತಿನ್ ಇಂಪ್ರೆಸ್ ಮಾಡೋದಕ್ಕೆ ಮನೋಜ್ ರೋಡ್ಗಿಳ್ದ. ನನ್ ಜೊತೆ ಬರ್ತೀಯಾ, ನೀ ನನ್ ಜೊತೆ ಬರ್ತೀಯಾ, ಬರ್ತೀಯಾ ನನ್ ಜೊತೆ ಕಾಫಿಗೆ ಬರ್ತೀಯಾ? ಆಗ್ಲಿಂದ ಎಲ್ಲ ಶುರುವಾಯ್ತು ಕಣ್ರು. ಛೇ, ವೆನಿಲಾ ವೆನಿಲಾ, ವೇರ್ ಇಸ್ ವೆನಿಲಾ? ಅವ್ರೇನ್ ಮಾಡ್ತಾವ್ರು? ಆ ಹುಡುಗಿಗೋಸ್ಕರ ಅಂಜನ ಆಗ್ತಾ ಇದೆ. ಅಂಜನಾ?
ಅಪ್ಪ ಅಕ್ಕ, ಈ ಅಣ್ಣ 3 ದಿನದಿಂದ ಏನೂ ತಿಂದಿಲ್ಲ. 4 ದಿನ. ಇಲ್ಲ 3 ದಿನ. ಏನೋ ಕನ್ಫ್ಯೂಷನ್. ಎಷ್ಟೆಲ್ಲ ಹೇಳ್ಬೇಕು ನಿಮಗೆ? 3 ಡೇಸ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. 3 ಡೇಸ್. ಪಕ್ಕ ಮಗ, ಆ ಹುಡುಗಿ ಯಾರಂತ ಗೊತ್ತಾಯ್ತು? ಡಿಟೆಕ್ಟಿವ್ ಫೋನ್. ನಾವು ಫಸ್ಟ್ ಗೆಸ್ ಮಾಡಿದ ಹುಡುಗಿನೇ, ಪ್ರಾವಳಿಕ. ಅವಳು ಈಗ ತಾನೇ ಪ್ರವೀಣ್ ಜೊತೆ ಹೋದ್ಲಲ್ಲೋ? ಅಲ್ಲ, ಯಾದಗಿರಿ ಗುಟ್ಟ ಅಂದ್ರೆ ಹೇಳಲ್ವೇನೋ ನಮ್ಗೆ? ಈಗ 37 ಹುಡುಗಿರ್ನ ಎಲಿಮಿನೇಟ್ ಮಾಡಾಯ್ತು. 12 ಭಾಷೆಯಲ್ಲಿ ಐ ಲವ್ ಯು ಹೇಳಿದ್ದೀನಿ. ಆ ಹುಡುಗಿ ನಮ್ ಕಾಲೇಜ್ ಅವಳ ಅಲ್ವೋ ಅಂತ ಡೌಟ್ ಬರ್ತಾ ಇದೆ. ನಾನೇ ಗೆದ್ಬಿಟ್ಟೆ. ಅಲ್ವೋ ಚಿಂಟು, ಯಾಕೋ ಪ್ರತಿ ಸಲ ನಿನ್ ತಂಗಿಗೋಸ್ಕರ ಸೋಲ್ತಿರ್ತೀಯಾ? ನಾನ್ ಗೆದ್ರೆ ಅವಳು ಆಡಕ್ ಬರಲ್ಲ, ಅದಕ್ಕೆ ನಾನು ಅವಳ ಜೊತೆ ಆಡ್ಬೇಕು ಅಂದ್ರೆ ನಾನ್ ಸೋಲ್ಬೇಕು. so sweet. ನಾನು ಅವಳ ಜೊತೆ ಆಡ್ಬೇಕು ಅಂದ್ರೆ ನಾನ್ ಸೋಲ್ಬೇಕು. ಓ ಬಂದ್ಬಿಟ್ಯಾ? ಸ್ಟಾರ್ಟ್ ಮಾಡು. ಹೇರ್ ಚೆನ್ನಾಗಿದೆ, ಆಯಿಲ್ ಹಚ್ಕೊಂಡಿದ್ಯಾ, ಫೇಸ್ ಚೆನ್ನಾಗಿದೆ, ಪೌಡರ್ ಹಚ್ಕೊಂಡಿದ್ಯಾ ಅಂತ ಏನೋ ಟ್ರೈ ಮಾಡ್ತೀಯಲ್ಲ. ಮಾಡು. ಹಾಗಾದ್ರೆ ನಾನು ಹೋಗ್ಲಾ? ಹೋಗ್ತಿದ್ದೀನಿ. ಶ್ರುತಿ, ನಾನು ಎಷ್ಟು ಟ್ರೈ ಮಾಡಿದ್ರು ನೀನು ನನಗೆ ಬೀಳಲ್ಲ. ಯಾಕೆ? ಯಾಕೆ ಅಂದ್ರೆ ನೀನ್ ಬಿದ್ರೆ ನಾನು ಟ್ರೈ ಮಾಡೋದು ನಿಲ್ಸ್ಬಿಡ್ತೀನಲ್ಲ, ಅದ್ ನಿನಗೆ ಇಷ್ಟ ಆಗಲ್ಲ. ನೋಡು, ನನಗೆ US ಅಲ್ಲಿ ಸೀಟ್ ಸಿಕ್ಕಿದ್ರೆ ಮಾತ್ರ 3 months ಅಲ್ಲಿ ಹೊಟ್ಟೋಗ್ತೀನಿ. 3 months ಇದೆಯಲ್ಲ, ನೋಡೋಣ. ಹಸರಾದ ತೋಟದಲ್ಲಿ ಮದ್ವೆ. ಆ ಮದ್ವೆಗ್ ಬಂದ ಗೆಸ್ಟ್ ನ ರಿಸೀವ್ ಮಾಡೋದಕ್ಕೆ ಒಂದು ಚಿಕ್ಕ ರಿಸೆಪ್ಷನ್ ಏರಿಯಾ. ಅಲ್ಲಿ 2 ಹುಡುಗಿರು. ಒಬ್ಳು ರೋಸ್ ವಾಟರ್ ಹಾಕಿದ್ರೆ ಇನ್ನೊಬ್ಳು ರೋಸ್ ಫ್ಲವರ್ ಕೊಡ್ತಾಳೆ. ಆ ಇಬ್ರು ನೀವೇ. ಅದನ್ನು ಬಿಟ್ರೆ ಬೇರೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ಹುಡುಕಿ, ಲೇಡೀಸ್ ಹಾಸ್ಟೆಲ್ ಹುಡುಕಿ ಆ ವೆನ್ನೆಲ್ಲ ಯಾರು ಅಂತ ಹೇಳಿ. ಹೇಳ್ಬಿಟ್ಟೆ ಮಗ. ಏನ್ ಹೇಳ್ಬಿಟ್ಟೆ? ಫೈನಲ್ ಎಕ್ಸಾಮಿನೇಷನ್ ದಿನ ಆ ಹುಡುಗಿ ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ. ಆ ಹುಡುಗಿ ನನ್ನ ಮೀಟ್ ಮಾಡ್ತಾಳಂತೆ. ಗಿಫ್ಟ್ ಕೂಡ ತಗೊಂಡೆ ಮಗ. ರಾತ್ರಿನೇ ಪ್ಯಾಕ್ ಮಾಡಿದ್ದು. ಲಡ್ಡು ಹೆಂಗಿದೆ ಹೇಳು ಗಿಫ್ಟ್? ಅಸಹ್ಯವಾಗಿದೆ ಕಣ. ನಿನ್ಯಾರೋ ಕೇಳಿದ್ದು ಮಗ. ಮನೋಜ, ತುಂಬಾ ಚೆನ್ನಾಗಿದೆ. ತುಂಬಾ ಪರ್ಸನಲ್ ಗಿಫ್ಟ್ ಮಗ. ಮಗ ನಿನ್ಗೊಬ್ಬನಿಗೆ ತೋರಿಸ್ತೀನಿ ಮಗ. ನೀನ್ ನಂಗೆ ಫ್ರೆಂಡ್. 1 ನಿಮಿಷ, ಫೋನ್ ಬರ್ತಾ ಇದೆ. ಆದ್ರೂ ನಿನ್ ಸೆಲೆಕ್ಷನ್ ಏನೋ ಸೂಪರ್. ಥ್ಯಾಂಕ್ಸ್ ಮಗ. ಇಂಜಿನಿಯರಿಂಗ್ ಎಕ್ಸಾಮ್ ಬಗ್ಗೆ ಯಾಕೋ ಅಷ್ಟೊಂದು ಟೆನ್ಷನ್. ನಾನು 2 ಸಲ ಬರ್ದಿಲ್ಲ. ನಮ್ ಕಾಲೇಜ್ ಪಕ್ಕದಲ್ಲೇ ಜನಾರ್ದನ್ ಜೆರಾಕ್ಸ್ ಅಂತ ಶಾಪ್ ಇದೆ. ಅಲ್ಲಿಗೆ ಹೋಗಿ ನೀವು ಆಂಟೋನಿ 20 ಅಂತ ಕೂಪನ್ ಕೊಟ್ರೆ ಜೆರಾಕ್ಸ್ ಕೊಡ್ತಾನೆ, ಚೀಟಿಗಳನ್ನ ಕೊಡ್ತಾನೆ. ಎಕ್ಸಾಮ್ ಬರ್ದ್ಬಿಡಿ. ಎಕ್ಸಾಮ್ ಶುರು ಆಯ್ತು. ಯಾವತ್ತು ಬುಕ್ಕನ್ನೇ ಮುಟ್ತಿರೋ DD ಬುಕ್ ಎತ್ಕೊಂಡ ಬನ್ರೋ. ಅಂದ್ರೆ ಆಟ ಆಡಕ್ಕೆ. ಐ ವಿನ್. ಆದ್ರೆ ನಾನ್ ಹಾಗಲ್ಲ, ತುಂಬಾ ಸಿನ್ಸಿಯರ್. ಓಹೋ, ಯಾವ ಚಾಪ್ಟರ್? ನೆನ್ನೆನೆ ಮುಗ್ದೋಯ್ತು ಮಗ. ಸರಿ ಮಗ, ಓದ್ಕೋ. ಒಂದೇ ಒಂದ್ ಗೇಮ್ ಅಪ್ಪ. ಸರಿ ಬಾ. ಸರಿ, ಮಗ ತೋರ್ಸೋ. ಸೈಲೆನ್ಸ್. ಏನಿಲ್ಲ ಸರ್. ರಾತ್ರಿ ಎಲ್ಲ ಇಸ್ಪಿಟ್ ಆಡ್ತಿದ್ದೆ, ಏನೋ ಓದಕ್ಕೆ. ಸರಿ, ಪೇಪರ್ ಕೊಟ್ಟು ಆಟ ಆಡೋಣ ಬಾ. ಆಡೋಣ ಬಾ. ಡಿಸಿಪ್ಲಿನ್ಗೆ ಡಿಕ್ಷನರಿನಲ್ಲಿ ಹೆಸರು ಬದಲಾಯಿಸಬೇಕು ಅಂದ್ರೆ ಅದು ನಮ್ಮ ಕಾಲೇಜ್ ಸ್ಟೂಡೆಂಟ್ಸೇ. ಯಾರ ಹತ್ರ ಆದ್ರೂ ಚೀಟಿ ಇದ್ರೆ ಈಗಲೇ ಕೊಟ್ಬಿಡಿ. ಸ್ಕ್ವಾಡ್ಸ್ ಬರ್ತಿದ್ದಾರೆ. ಸರ್, ಗೊತ್ತಾಗ್ದೆ ನಾಳೆ ಎಕ್ಸಾಮ್ದು ಚೀಟಿ ಎಲ್ಲ ತಂದ್ಬಿಟ್ಟೆ ಸರ್. ಬಿಸಾಕೋಗು. ಎಲ್ಲಿಗೋ ಹೋಗ್ತಿದ್ಯಾ? ಶ್ರುತಿ ಮೀಟ್ ಮಾಡ. ಸಾಯಂಕಾಲ ನಾವೆಲ್ಲ ಹೋಗಿ ವೆನ್ನೆಲ್ಲ ಹುಡುಕ್ಬೇಕು. ನೀನ್ ಇವಾಗ ಹೋಗ್ಬಿಟ್ರೆ ಹೆಂಗೆ? ನೀನ್ ಇದೆಯಲ್ಲ? ಇದೀನಿ. ನೀನ್ ನೋಡ್ಕೊ ಮಗ ಡಿಡಿನ. ಬಾಯ್. ಲಾಸ್ಟ್ ಡೇ ಆಫ್ ಎಕ್ಸಾಮ್ಸ್ ಕಂಡ್ರು. ಶ್ರುತಿಗ್ ಪ್ರಪೋಸ್ ಮಾಡಕ್ಕೆ ಮನೋಜ್ ಹೋದ. ಜೆನಿಗೋಸ್ಕರ ಅಶೋಕ್ ವೇಟ್ ಮಾಡ್ತಿದ್ದ. ಇನ್ನೊಂದ್ ಕಡೆ ವೆನ್ನೆಲ್ಲ ಯಾರು ಅಂತ ಕಂಡು ಹಿಡಿಯೋದಕ್ಕೆ DD ಕಷ್ಟ ಪಡ್ತಿದ್ದ. ಈಗ್ಲೇ ಶ್ರುತಿ. ಹಾ ಅಕ್ಕ. ಏನೇ ಇದು ಹೈದರಾಬಾದ್ ಕಾಲೇಜ್ಗೆ ಅಪ್ಲೈ ಮಾಡ್ತಿದ್ಯಂತೆ? ಅದು US ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ ಅಕ್ಕ, ಅದಕ್ಕೆ ಹೈದರಾಬಾದ್ ಕಾಲೇಜಲ್ಲೇ ಅಪ್ಲೈ ಮಾಡ್ಬೇಕಲ್ವಾ. ಓಹೋ, ಮತ್ ನನಗ್ಯಾಕೆ ಲೆಟರ್ ಅಲ್ಲಿ ವಿ ಆರ್ ಹ್ಯಾಪಿ ಟು ಇನ್ಫಾರ್ಮ್ ಯು ದಟ್ ಯು ಆರ್ ಸೆಲೆಕ್ಟೆಡ್ ಫಾರ್ ಅ ಯೂನಿವರ್ಸಿಟಿ ಅಂತಿದೆ? ಇದೆಲ್ಲ ಅವನಿಗೋಸ್ಕರನೇ ಅಲ್ವಾ? ಶ್ರುತಿ,
ಒಂದ್ಸಲ ಯೋಚನೆ ಮಾಡೆ. ಶ್ರುತಿ, ಏನು ಈ ಸಂಭ್ರಮ? ಹ? ಏನೇ ಅವನಂದ್ರೆ ನಿಂಗೆ ಇಷ್ಟನೇ ಅಲ್ವಾ? ಪ್ರಪೋಸ್ ಮಾಡ್ಬೋದಲ್ವಾ? ಕಾಲೇಜಲ್ಲಿ ಎಲ್ಲರೂ ಅವ್ನ ಹಿಂದೆ ಬಿದ್ದಿದ್ದೀನಿ ಅನ್ಕೊಂಡಿದ್ದಾರೆ ಕಣೆ. ಅವನೇ ಪ್ರಪೋಸ್ ಮಾಡ್ಲಿ ಬಿಡು. ಏನ್ ಮಗ, ಯಾವಾಗ ಪ್ರಪೋಸ್ ಮಾಡ್ಬೇಕು ಅಂತಿದ್ಯಾ? ಇನ್ನು 3 years ಇದೆ ಅಲ್ವೇನೋ? ನೋಡೋಣ ಬಿಡು. ಅಷ್ಟಕ್ಕೂ ಲೇಡೀಸ್ ಫಸ್ಟ್ ಅಂತಾರಲ್ವೇನೋ? ಅವಳೇ ಫಸ್ಟ್ ಹೇಳಿ. ಹಾಗಂತ್ಯಾ? ಅಷ್ಟೇ. ಮಗ, ಡಿಡಿ ಹತ್ರ ಯಾವ್ದೋ ಹುಡುಗಿ ಬರ್ತಿದ್ದಾಳೆ ನೋಡು. ಕುಸುಮ, ಡಿಡಿ ಅಂದ್ರೆ ಇಷ್ಟು ದಿನ ನೀನೇನಾ? ನಾನಲ್ವೋ? ಮತ್ತೇನಕ್ ಬಂದೆ? ಅದು ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋಣ ಅಂತ. ಫಾರ್ಮಲ್ ಶೋಲ್ ಹೊಡೆದ ಅಂದ್ರೆ ಹಲ್ಲು ಉದ್ರೋಗ್ಬಿಡ್ಬೇಕು. ನನಗಿಲ್ವಾ ಕ್ಯೂರಿಯಾಸಿಟಿ? ಹೋಗೆ. ಛೀ. ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ? ನಾನೇ ಶ್ರುತಿ ಅನ್ಕೊಂಡ್ ಪ್ರಪೋಸ್ ಮಾಡು. ಐ ಲವ್ ಯು ಮನೋಜ್. ಕಾವ್ಯ, ನಾನೇನು ಫ್ರೆಂಡ್ಲಿಯಾಗಿ ಫ್ಲರ್ಟ್ ಮಾಡಿದೆ. ನೀನ್ ಸೀರಿಯಸ್ ಆದ್ರೆ ನಾನೇನು ಮಾಡೋಕ್ಕಾಗಲ್ಲ. ಶ್ರುತಿ, ನಾನಿನ್ಗೊಂದು ನಂಗೆ US ಅಲ್ಲಿ ಸೀಟ್ ಸಿಕ್ಕಿದೆ. ನಾನು US ಹೋಗ್ತಾ ಇದ್ದೀನಿ. ಯಾ 3 months ಆಯ್ತಲ್ಲ? ಯಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀನು ನನಗೋಸ್ಕರ ಇಲ್ಲೇ ಇರ್ತೀಯ ಅನ್ಕೊಂಡಿದ್ದೆ. ನಾನು ನಿನಗೋಸ್ಕರ ಇಲ್ಲೇ ಇರ್ತೀನಿ ಅನ್ಕೊಂಡೆ. ಕಡೆ ಪಕ್ಷ ಮಿಸ್ ಮಾಡ್ಕೋತೀಯ ನನ್ನ? ಮಿಸ್ ಮಾಡ್ಕೋತೀನಿ. ಓ, ಒಂದು 3 days ಮಿಸ್ ಮಾಡ್ಕೋತೀನಿ. ಆಮೇಲೆ ಒಂದು ಹುಡುಗಿನ ಸೀರಿಯಸ್ ಆಗಿ ಲವ್ ಮಾಡಿದೆ. ಆ ಹುಡುಗಿ ಕೈ ಕೊಟ್ಟು ಅಮೆರಿಕಾಗೆ ಹೋದ್ಲು ಅಂತ ಇನ್ನೊಂದು ಹುಡುಗಿ ಲವ್ ಮಾಡ್ತೀನಿ. ಈ ಸಲ ಮಿಸ್ ಆಗೋಯ್ತು ಶ್ರುತಿ. ಆಲ್ ದ ಬೆಸ್ಟ್. ಮನೋಜ್, ಶ್ರುತಿ ಪ್ರಪೋಸ್ ಮಾಡಿದ್ಯಾ? ಶ್ರುತಿ ಏನ್ ಹೇಳಿದ್ಲು ಹೇಳು. ಹಲೋ ಡಿಡಿ, ನಾನು ವೆನೆಲಾ. ವೆನೆಲಾ, ಎಲ್ಲಿದ್ಯಾ? ನಾನು ಇಲ್ಲಿ ಸ್ಟೇಜ್ ಮೇಲೆ ವೈಟ್ ಶರ್ಟ್ ಹಾಕೊಂಡು ನೀನ್ ಕಾಣ್ತಾ ಇದ್ದೀನಾ? ಡಿಡಿ, ನೀನೇನೋ ಮಾತಾಡ್ಬೇಡ, ನಾನು ಹೇಳೋದ್ನ ಕೇಳು. ಡಿಡಿ, ನಾನಿನ್ನ ಭೇಟಿ ಆಗ್ಬೇಕು ಅಂತಾನೆ ಇದ್ದೆ. ಆದ್ರೆ ನಾನಿನ್ ಮುಂದೆ ಬಂದ್ ನಿಂತು ನಿನ್ಗೆ ಇಷ್ಟ ಆಗದೆ ಇದ್ರೆ ಆಗ ನಿನ್ನ ಫೇಸ್ ಮಾಡ್ತಾ 3 ವರ್ಷ ಇರಕ್ಕಾಗಲ್ಲ. ಐ ಆಮ್ ನಾಟ್ ರೆಡಿ ಟು ಮೀಟ್ ಯು ಎಟ್. ವೆನೆಲಾ, ಏನ್ ಮಾತಾಡ್ತಿದ್ಯಾ? ಒಂದ್ಸಲ ಮೀಟ್ ಮಾಡು ಪ್ಲೀಸ್. ಹಲೋ ವೆನೆಲಾ, ಎಲ್ಲಿದ್ಯಾ? ಸಾರಿ ಡಿಡಿ. ಏನಾಯ್ತು ಮಗ? ವೆನೆಲಾ ಬರ್ತಿಲ್ಲ ಮಗ. ಈ ಟೈಮಲ್ಲಿ ಇದನ್ನ ಕೇಳಬೇಕೋ ಗೊತ್ತಾಗ್ತಾ ಇಲ್ಲ. ಲಡ್ಡು ಈಗ ವೈನ್ ಶಾಪ್ ಹತ್ರ ಇದ್ದಾನಂತೆ. ನಿಂಗೇನಾದ್ರೂ ಬೇಕಿತ್ತಾ? ನೋವಲ್ಲಿದ್ದೀನೋ, ಬಿಯರ್ ಕುಡಿತೀನಿ ಅಂತ ಗೊತ್ತಿಲ್ವಾ? ಒಂದ್ 4 ಎತ್ಕೊಂಬರ್ತೀನಿ. ಎಲ್ಲಿದ್ವು ನಾವು? ಅದೇ ಅಣ್ಣ, ವೆನ್ನೆಲಾ ಮತ್ತೆ ಅಶೋಕ್ ಅವ್ರ ಲವ್ ಸ್ಟೋರಿ ಹೇಳ್ತಾರೆ. ನಾವೆಲ್ಲ ಕಟ್ ಮಾಡಿದ್ರೆ 4th year ಅಣ್ಣ. ಮತ್ತೆ ಸೆಕೆಂಡ್ ಇಯರ್ ಥರ್ಡ್ ಇಯರ್? ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ಎಕ್ಸಾಮು ಅರಿಯರು. ನೀವು 3 Idiots ಮೂವಿ ನೋಡಿಲ್ವೇನ್ರ? ನೋಡಿದಿರ ತಾನೆ? ಅದ್ರಲ್ಲಿ ಏನಿರುತ್ತೆ? ಫಸ್ಟ್ ಹಾಫ್ ಫಸ್ಟ್ ಇಯರ್ ಇರುತ್ತೆ, ಸೆಕೆಂಡ್ ಹಾಫ್ 4th year ಡೈರೆಕ್ಟ್. ಹೌದಲ್ವಾ? ನಮ್ದು ಕೂಡ ಸೇಮ್. ಕರೆಕ್ಟ್. ಓಕೆ. ಕೊನೆಗೂ ಡಿಡಿ ಕಾಲೇಜ್ ಪ್ರೆಸಿಡೆಂಟ್ ಆದ.
ಮೊದಲಿಗೆ ಈ ವೇದಿಕೆಯನ್ನು ಅಲಂಕರಿಸಿರೋ ನಿಮ್ ಬಗ್ಗೆನೇ ಸರ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮನೋಜ್. ಥ್ಯಾಂಕ್ ಯು ಮನೋಜ್, ಸೂಪರ್, ಲವ್ ಯು. ಈಗ ನಮ್ ಸ್ಟೇಜ್ ಮೇಲಿರೋ ನಮ್ ಡೀನ್ ಅವ್ರಿಗೆ ಹಾಗೆ ನಮ್ಮ ಪ್ರಿನ್ಸಿಪಲ್ ಅವ್ರಿಗೆ ವಾಟರ್ ಬಾಟಲ್ಸ್ ಕೊಟ್ಬಿಡ್ರು. ಕೂಲ್ ಆಗಿರ್ಬೇಕು. ಕೂತ್ಕೊಳ್ಳಿ. ಇವತ್ತು ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ವೆಲ್ಕಮ್ ಟು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಹೇಳ, ನೀನು ಸ್ವಾರ್ಥಿ ಕೀರ್ತಿ ಅಂತ ಇಬ್ರು ಹುಡುಗಿನ ಒಂದೇ ಸಲ ಪಟಾಯಿಸ್ತಾ ಇದೀಯ. ಐ ಲವ್ ಯು ಕೀರ್ತಿ ಅಂತ ಸ್ವಾತಿಗೆ ಮೆಸೇಜ್ ಕಳ್ಸಿದ್ಯಾ. ವಾಟ್ ದ ಎಫ್ ಅಂತ ಆ ಹುಡುಗಿ ರಿಪ್ಲೈ ಮಾಡಿದ್ಲು. ಏನ್ ಮಾಡ್ತೀಯ? ಸ್ವಾತಿ, ಇವತ್ತಿಂದ ನಿನ್ನ ಹೆಸರು ಕೀರ್ತಿ, ಯಾಕಂದ್ರೆ ನನ್ನ ತಾಯಿ ಹೆಸರು ಕೀರ್ತಿ. ವಾ, ಕಾಲೇಜಲ್ಲಿ ಬಾಯ್ಸ್ಗೆಲ್ಲ ನಮ್ಮ ಮನೋಜು ಗುರು ಆಗೋದ. ಶ್ರುತಿ ಬಿಟ್ಟು ಹೋದ್ಮೇಲೆ 3 ವರ್ಷ ಸಿಂಗಲ್ ಆಗಿ ಉಳ್ಕೊಬಿಟ್ಟ ಪಾಪ. ವೀಕ್ಲಿ ಒನ್ಸ್ ತುಂಬಾ ಬೇಜಾರ್ ಮಾಡ್ಕೋತಿದ್ದ ಅವಳು ನೆನ್ಸ್ಕೊಂಡು. ಎದ್ದಾಳಪ್ಪ ಎದ್ದಾಳು, ನನ್ನ ಕೆಲಸ ನಾನು ಮಾಡಬಾರ್ದಾ? ಎದ್ದೋಗು. ನನ್ನ ಎಮೋಷನ್ಸ್ ವ್ಯಾಲ್ಯೂ ಇಲ್ವಾ? ನಿನ್ನ ಎಮೋಷನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗೆ 1000 ಕೆಲಸ ಇದೆ. ಇಡೀ ಕಾಲೇಜ್ಗೆ ಹೋಪ್ ಗೊತ್ತಾ ನಾನು? ಸರಿ ಎಲ್ಲರೂ ಈಗ ಡಿಸಪಾಯಿಂಟ್ ಆಗ್ಬೇಡಿ. ಒಂದೊಳ್ಳೆ ಎಪಿಸೋಡ್ ಹೇಳ್ತೀನಿ. ಹೇಳಿ. 3rd ಇಯರ್ ಕಂಡ್ರು ಆನ್ಯುವಲ್ ಡೇ ಮುಗಿಯಿತು. ನಾವು ಆಸ್ ಯೂಶುವಲ್ ಭಗವಾನ್ ಕ್ಯಾಂಟೀನ್ ಅಲ್ಲಿ ಚಿಲ್ ಮಾಡ್ತಿದ್ವಿ. ಎಲ್ಲಿಂದ ಅಂತ ಗೊತ್ತಿಲ್ಲ, ಯಾಕಂತ ಗೊತ್ತಿಲ್ಲ, ಆದ್ರೆ ರ್ಯಾಂಡಮ್ ರೌಡೀಸ್ ಬಂದ್ರು. ವಲ್ಗರ್ ಸಾಂಗ್ ಹಾಡೋದಕ್ಕೆ ಶುರು ಮಾಡಿದ್ರು. ಲಿರಿಕ್ಸ್ ಚೆನ್ನಾಗಿರ್ಲಿಲ್ಲ. ಏನ್ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಮನೋಜ್ ಫುಲ್ ಸೀರಿಯಸ್ ಆಗ್ಬಿಟ್ಟ. ಏನ್ ಬ್ರೋ, ಶರ್ಟ್ ಮಾಡಿಸ್ತಾ ಇದೀಯಾ? ಹೋಗಿ ಆಡ್ ಜೆಲ್ ಪೆನ್ ಕೇಳ್ತೀಯಾ? ಅದ್ ಹಂಗಲ್ಲ ಮಗ, ಜೆನಿ. ಏನ್ ಎಕ್ಸ್ಟ್ರಾ ಮಾತಾಡ್ತೀಯಾ? ಏನು ಹೀರೋನಾ? ಅಷ್ಟೇ ಕಂಡ್ರು, ಅದಕ್ಕಿಂತ ಜಾಸ್ತಿ ಏನಾಗ್ಲಿಲ್ಲ. ಇಬ್ರಿಗೂ ಒಬ್ರಿಗೊಬ್ರು ಕಂಡ್ರೆ ಇಷ್ಟ, ಆದ್ರೆ ಇಬ್ರು ಬಾಯ್ ಬಿಟ್ಟು ಹೇಳ್ತಿಲ್ಲ. ಇನ್ನೂ ಒಂದ್ ಲವ್ ಸ್ಟೋರಿ ಇದೆ. ನನ್ನ ಮೀಟ್ ಮಾಡಕ್ ಭಯ ಪಟ್ಟೆ. ನಾನು ಹ್ಯಾಂಡ್ಸಮ್ ಆಗಿರೋದಕ್ಕೆ ನನ್ನ ಫೇಸ್ ಮಾಡಕ್ ಆಗ್ಲಿಲ್ಲ. ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. ಆದ್ರೆ ಮಾತಲ್ಲೇ 3 ವರ್ಷ ಆಗೋಯ್ತಲ್ವಾ? ಅದಕ್ಕೆ ಅದ ಟೈಮ್ ಬರ್ಬೇಕು. ಆ ಟೈಮ್ ಬಂದಾಗ ನಾನೇ ಮೀಟ್ ಮಾಡ್ತೀನಲ್ಲ. ಆದ್ರೆ ವೆನ್ನೆಲಾನ್ ಹುಡುಕೋ ಪ್ರಾಸೆಸ್ ಅಲ್ಲಿ ಅವನೊಬ್ಬ ವ್ಯಕ್ತಿನ ಮೀಟ್ ಮಾಡ್ದ. ಯಾರಣ್ಣ? ಜೆರಾಕ್ಸ್ ಜನಾರ್ದನ್. ಅಣ್ಣ, ನನ್ಗೊಂದು ಹುಡುಗಿ ಫೋನ್ ಮಾಡಿದ್ಲು. ಆ ಹುಡುಗಿ ನಂಬರ್ನ ಟ್ರೇಸ್ ಮಾಡಿದಾಗ ಅಡ್ರೆಸ್ ಪ್ರೂಫ್ ಅಲ್ಲಿ ನಿಮ್ದಿತ್ತು. ನಮ್ ಕಾಲೇಜಲ್ಲಿ ಯಾರು ಅಡ್ರೆಸ್ ಕರೆಕ್ಟ್ ಆಗಿ ಕೊಡ್ತಾರೆ? ಎಲ್ರಿಗೂ ನನ್ನ ಅಡ್ರೆಸ್ಸೇ. ಅಣ್ಣ, ಆ ಸಿಮ್ ಕಾರ್ಡ್ ತಗೊಂಡಿದ್ ಹುಡುಗಿ ಫೋಟೋಸ್ ಅಲ್ಲಿ ಇದ್ದಾಳ ನೋಡು. ಹೀಗ್ ನೋಡಿ ಕಂಡಿಡೋದು ಕಷ್ಟದಮ್ಮ. ಆ ಹುಡುಗಿ ಯಾವಾಗ್ಲೂ ಮುಖಕ್ಕೆ ಬಟ್ಟೆ ಕಟ್ಟಿರ್ತಾಳೆ. ಕಣ್ಣು ನೋಡ್ತಾ ಕಂಡಿಡ್ತೀನಿ. ಅಣ್ಣ ನನ್ನ ನಂಬರ್ ತಗೊಂಡಿರಿ ಪ್ಲೀಸ್. ಆದ್ರೆ ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ವಲ್ಲ, ಹೇಗೆ? ಫೋನ್ ಕೊಡ್ಸಿದ್ರೆ ನಿಂಗೆ ಫೋಟೋ ತೆಗೆದು ವಾಟ್ಸಪ್ ಅಲ್ಲಿ ಕಳಿಸ್ತಿದ್ದೆ. ಹೌದಾ? ಸರಿ ಅಣ್ಣ, ನಾನು ಚೆಕ್ ಮಾಡ್ತೀನಿ. ಮೊನ್ನೆ ಹುಡುಗಿ ಬಂದಿದ್ಲು ಅಣ್ಣ, ಫೋನ್ ಮಾಡತ್ತಾನೆ. ಸ್ಮಾರ್ಟ್ ಫೋನ್ ಕೊಡ್ಸಿದ್ನಲ್ಲ, ಅದು ಬ್ಯಾಲೆನ್ಸ್ ಇಲ್ಲ ಅಂತ ತೋರಿಸ್ತಿದ್ದೆ. ರೀಚಾರ್ಜ್, ಮೂವಿ ಟಿಕೆಟ್ಸ್ ಸಾಲಲ್ಲ ಅಂತ ಅವ್ನು ಕುಡಿಯೋ ಬೇರ್ಗೂ ಇವನೇ ದುಡ್ಡು ಕೊಡ್ತಿದ್ದ. ಬಾರ್ ಬೇರೆ ಅಣ್ಣ, ಸ್ವಲ್ಪ ಆರ್ಥಿಕ ಸಹಾಯ ಬೇಕಿತ್ತು. ಸಾಲ ಕೊಡೋನ್ ಯಾರನ್ನಾದ್ರೂ ಹುಡ್ಕೋ. ಇಂಟ್ರೆಸ್ಟ್ ಎಷ್ಟಾದ್ರೆ ಏನೋ ನಾನ್ ಕಟ್ಟಲ್ಲ. ಲೋ ತಮ್ಮ, ಎಗ್ ಪಫ್ ಚೆನ್ನಾಗಿದ್ಯಾ? ಈ ಕ್ಯಾಂಟೀನ್ ನ ಫಸ್ಟ್ ಟೈಮ್ ಗೆದ್ದಾಗ ಲಾಸ್ಟ್ ಗೋಲು ಯಾರು ಹಾಕಿದ್ ಗೊತ್ತಾ? 25 ಸಲ ಹೇಳಿದ್ಯಾ, ಅದು ಇವತ್ತೇ. ನನಗೆ ಈ ಟಾರ್ಚರ್ ಎಲ್ಲ ಬೇಡಪ್ಪ. ನಿಂತ್ಕೊಳ್ಳೋ. ಲೋ ಇನ್ನೊಂದು ಎಗ್ ಪಫ್ ತಿನ್ಕೊಂಡು ಹೋಗೋ. ಬೇಡ ಡಿಡಿ, ಅಸಹ್ಯವಾಗಿರುತ್ತ. ಚರಣಣ್ಣ, ಎಷ್ಟ್ ದಿನ ಆಯ್ತಲ್ಲ ನೀನ್ ನೋಡಿ. ಏನೋ ಈ ಸತಿನ ಮ್ಯಾಚ್ ನಮ್ದೇನಾ? ಹೌದಣ್ಣ. ನಮ್ಮ ಅಭ್ಯಾಸನೇ ಗೆಲ್ಲೋದು. ಆನ್ ಸೈಟ್ ಹೋಗ್ತಿದ್ಯಂತೆ. ಲೈ,
ಲೇ ನಾನು ಹೋಗ್ತಿರೋದು ಬೆಂಗಳೂರಿಗೂ. ಸ್ಟೇಟ್ ದಾಟಿದ್ರೆ ಆನ್ ಸೈಟ್ ಅಲ್ವೇನಣ್ಣ? ಲೇ ಯಾವಾಗ ಜಾಯ್ನಿಂಗು? ಇನ್ನ 3 days ಇದೆಯೋ. ಹಾಗೆ ನಿಮ್ ಜೊತೆ ಪೀಸ್ಫುಲ್ ಆಗಿ ಹೋಗೋಣ ಅಂತ ಬಂದೆ. ಆ ಲಡ್ಡು ಹೆಂಗಿದ್ದಾನೆ? ಮಗ ಸ್ವಲ್ಪ ಸರ್ಕೋ. ಏನ್ ನಡೀತಿದೆ? ಸೂಸೈಡ್ ಅಣ್ಣ. ಸೂಸೈಡ್? ಲೇ ಅವನ್ಗೇನಾಯ್ತು? ಏನಿಲ್ಲ ಅಣ್ಣ, 12ನೇ ಹುಡುಗಿ ಪ್ರಪೋಸ್ ಮಾಡ್ದ, ಅವಳು ಒಪ್ಲಿಲ್ಲ. 14th? ಲೇ ಲಡ್ಡು, ಒಂದ್ ಹುಡುಗಿಗೋಸ್ಕರ ಸಾಯ್ತಾರೇನೋ? ಲೇ ಈ ಹುಡುಗಿ ಇಲ್ಲ ಅಂದ್ರೆ ಇನ್ನೊಬ್ಳು ಸಿಗ್ತಾಳೋ? ಏನಂದೆ ಅಣ್ಣ? ಈ ಹುಡುಗಿ ಇಲ್ಲ ಅಂದ್ರೆ ಇನ್ನೊಬ್ಳು ಸಿಗ್ತಾಳ? ಲೋ ಲಡ್ಡು, ಅಣ್ಣ ಏನೋ ಗೊತ್ತಿಲ್ಲದೆ ಹೇಳಿ. ನೀನ್ ಸುಮ್ನೆ ಡಿಡಿ. ಈ ಕಾಲೇಜ್ ಸೇರಿದಾಗ ಕೋಟಿ ಆಸೆ ಇಟ್ಕೊಂಡಿದ್ದ ಅಣ್ಣ. ಫಸ್ಟ್ ಡೇನೆ ಗೊತ್ತಾಯ್ತು ಇಲ್ಲೊಂದು ಸಮಸ್ಯೆ ಇದೆ ಅಂತ. ಈ ಡಿಡಿ ನನ್ ಮಗನೇ ಇಲ್ಲಿ ಹುಡುಗಿರ್ ಚೆನ್ನಾಗಿರ್ತಾರೆ ಅಂತ ಕನ್ವಿನ್ಸ್ ಮಾಡ್ಬಿಟ್ಟ ಅಣ್ಣ. ಯಾಕೋ? ಇಂಟರ್ಮೀಡಿಯೇಟ್ ಅಲ್ಲಿ ನಂದು ಬಾಯ್ಸ್ ಮೀಡಿಯಂ ಅಣ್ಣ. ಹುಡುಗಿರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಹುಡುಗಿರ್ ನೋಡಿದ್ರೆ ಆಟಿಟ್ಯೂಡ್ ಅನ್ಕೋತಾರೆ. ಆಗ ನನ್ ಗೆಳೆಯ ಏನ್ ಹೇಳ್ದ ಗೊತ್ತಾ? ಅದನ್ನೆಲ್ಲ ಬಿಟ್ಟು ಹಾಕೋ, ನಿನ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರೋ ಹುಡುಗಿರ್ ಜೊತೆ ಮಾತಾಡು ಅಂದ. ಲಿಸ್ಟ್ ಓಪನ್ ಮಾಡಿ ನೋಡ್ದೆ. ಲಿಸ್ಟ್ ಅಲ್ಲಿ ಗೊತ್ತಿರೋರ್ಗಿಂತ ನನ್ನ ಬ್ಲಾಕ್ ಮಾಡಿರೋ ಹುಡುಗಿರೇ ಜಾಸ್ತಿ. ನಾನೇನ್ ವಲ್ಗರಾಗಿ ಮಾತಾಡ್ಲಿಲ್ಲ. ಹಾಯ್ ಹಲೋ ಬ್ಲಾಕ್. ನಾನ್ ನನ್ನ ಫೇಸ್ ಚೆನ್ನಾಗಿಲ್ಲ ಅನ್ಕೊಂಡು DP ಚೇಂಜ್ ಮಾಡಿ ಒಡ್ಡೆ ನವೀನ್ ಫೋಟೋ ಹಾಕ್ದೆ. ಸ್ಟಿಲ್ ಬ್ಲಾಕ್. ಆಗ ಈ ದರಿದ್ರ ನನ್ನ ಮಗನೇ ಮುಂದೆ ಬಾರೋ ಟಿಂಡರ್ 8 ವಂಡರ್ ಅಂತ ಹೇಳಿ ಇನ್ಸ್ಟಾಲ್ ಮಾಡ್ದ. ಅಯ್ಯಪ್ಪ ಸ್ವಾಮಿ ಮೇಲೆ ಸತ್ಯವಾಗ್ಲೂ ಅಣ್ಣ. ಮೇಲೆ ಫೋಟೋ ನೋಡ್ಲಿಲ್ಲ, ಕೆಳಗ್ ಬಯೋ ನೋಡ್ಲಿಲ್ಲ, ರೈಟ್ ಸ್ವೈಪ್ ಮಾಡ್ತಾನೆ ಇದ್ದೆ. 3 IPL ಸೀಸನ್ ಮುಗೀತು, ಒಂದು ಕೂಡ ಮ್ಯಾಚು ಅಂತ ಬಂದೇ ಇಲ್ಲ. ಎಲ್ಲಿದಾರಣ ಹುಡುಗಿರು? ಸರಿ ಕಣೋ, ಇದ್ಯಾವುದು ನಮ್ಗೆ ವರ್ಕೌಟ್ ಆಗದೇ ಇಲ್ಲ ಅಂತ ಅನ್ಕೊಂಡು ಜ್ಯೋತಿಷಿ ಹತ್ರ ಹೋಗಿ ನನ್ ಕೈ ತೋರಿಸಿ, ಸ್ವಾಮಿ ನನ್ಗೆ ಈ ಜೀವನದಲ್ಲಿ ಗರ್ಲ್ ಫ್ರೆಂಡ್ ಸಿಗ್ತಾಳ ಅಂತ ಕೇಳ್ದೆ. ಆಗ ಜ್ಯೋತಿಷಿ ಏನ್ ಹೇಳ್ದ ಗೊತ್ತಾ? ನಿನ್ ಕೈಯಲ್ಲಿ ರೇಖೆಗಳೇ ಇಲ್ಲ ಕಣೋ, ಯಾವಾಗ್ಲೂ ಅಳ್ಸೋಗ್ಬಿಟ್ಟಿದೆ ಅಂದ. ಅಣ್ಣ ಸಿಂಗಲ್ ಆಗೇ ಬಂದೆ, ಸಿಂಗಲ್ ಆಗೇ ಹೋಗ್ತೀನಿ ಹೋಗ ಆ ಕಡೆ. ಲೇ ಪಾಪ ಅವ್ನ್ಗೆ ಯಾರಾದ್ರೂ ಹೆಲ್ಪ್ ಇದೆ ಸರ್. ಲೇ ಈ ಆಫೀಸ್ ಅವ್ರದ್ದು ಟಾರ್ಚರ್ ಆಗ್ಬಿಟ್ಟಿದ್ಯೋ. ಆ ಕೆಲ್ಸ ಬಿಟ್ಬಿಡೋಣ. ಏನ್ ಮಾಡ್ತಾರ ಅವರು? ಜಾಬ್ ಇಂದ ಕಿತ್ತಾಕಿ ಜೈಲಲ್ಲಿ ಹಾಕ್ತಾರ ಅಷ್ಟೇ. ನನ್ನನ್ನು ಯಾಕೋ ಜೈಲ್ಗೆ ಹಾಕ್ತಾರೆ? ಲೇ ನನ್ನಿಂದ ಸ್ವಲ್ಪ ದೂರ ಇರೋ ಪ್ಲೀಸ್. ಅವ್ನ್ ಬಾಯಲ್ಲಿ ಯಾಕೋ ರಕ್ತ ಬರ್ತಿದೆ? ಅವ್ನ್ ಬಾಯಲ್ಲಿ ರಕ್ತ ಬರ್ತಿದ್ಯೋ? ಏನಾಯ್ತು? ಶಂಕರ್ ಮೊದ್ಲು ಕರ್ಕೊಂಡು ಹೋಗೋ ಅವನ್ನ. ಬ್ಲಡ್ ಬರ್ತಿದ್ಯೋ? ನಮ್ಮ ಹತ್ರ ಓಪನರ್ ಇದೆ ಅಂತ ಹೇಳ್ದೆ ಕಣೋ. ಅವ್ನ್ ಜೋಶಲ್ಲಿ ಬಾಯಲ್ಲಿ ಇಟ್ಕೊಂಡು ತೆಗ್ದ ಬಿಯರ್ನ ಓಸಡ್ ಹೋಯ್ತು. ಅಷ್ಟಕ್ಕೆ ರಕ್ತ ಬಂತನೋ? ಲೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರ ಅವನ್ನ. ಓಡು ಜಿಂಕೆಗಳು. ಯಾವ ಮೂವಿನೋ ಇದು? ಮಗ ತಿನ್ಮಾರ್. ಏನ್ರೋ ಹಾಡು ರಕ್ತ ಬರ್ತಿದ್ರೆ ಹಾಡಾಡ್ತಿದ್ದೀರ? ಯಾಕೋ ಇಷ್ಟ ದಿನ ನಡೆಯುತ್ತೆ. ಎಲ್ಲೋ ಡಿಡಿ ನೀನು. ಹಲ ಏನು? ಯಾವ ಸೋಪು? ಯಾವ್ದೋ ಒಂದ್ ಸೋಪು. ನಿನ್ಗೆ ಯಾಕೆ? ನಾಚಿಕೆ. ಡಿಡಿ ಚರಣಣ್ಣ ಬಂದೆ. ಲೇ 3 years ಆಗ್ತಿದ್ಯೋ, ಇನ್ನೂ ಆ ಹುಡುಗಿ ಪಂಚಾಯತಿನೇನಾ? ಪಂಚಾಯತಿ ಅಲ್ಲಣ್ಣ, ಲವ್ ಅಣ್ಣ. ಲವ್ ಅಂತೆ ಲವ್. ಅವಳು ಇವನ್ನ ಫೂಲ್ ಮಾಡ್ತಾಳೆ, ಇವನ್ ಆಯ್ತಾ ಅವನೇ. ಅದೇನೋ ನಂಗೆ ಗೊತ್ತಿಲ್ಲ, ಅಸಹ್ಯವಾಗಿರ್ತಾಳೆ ಇವನ್ ಗರ್ಲ್ ಫ್ರೆಂಡ್ ತರ. ಮಧ್ಯ ನಮ್ಮ ಹುಡುಗಿನ ಯಾಕೆ ಹೇಳ್ಕೊಂಬಂದೆ? ಅವ್ರಷ್ಟೆಲ್ಲ ಹೇಳ್ತಿದ್ರೆ ಸುಮ್ನೆ ಕೂತಿದ್ಯಲ್ಲೋ, ಏನು ಹೇಳಲ್ವಾ? ಅಣ್ಣ ನಿಂಗೆ ಹೆಂಗೆ ಹೇಳೋದು ಅಣ್ಣ, ನಾನು ಜಿಲ್ಲಾ ಪರಿಷತ್ ಹೈಸ್ಕೂಲಲ್ಲಿ ಓದ್ನಣ, ಕನ್ನಡ ಮೀಡಿಯಂ. ಅಂತ ಹುಡುಗನ್ನ ಇವತ್ತು ಸ್ಟೇಜ್ ಮೇಲೆ ಎಲ್ಲರ ಮುಂದೆ ವೆಲ್ಕಮ್ ಟು ದ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ವಿ ಆರ್ ಗ್ಲಾಡ್ ಟು ಹ್ಯಾವ್ ಯು ಆಲ್ ಆನ್ ಬೋರ್ಡ್ ಅಂತ ಮಾತಾಡೇ ಬಿಟ್ನಣ. ಎ ವರ್ಡ್ ಫಾರ್ ಎ ಡೇ ಅಂತ ಪ್ರತಿದಿನ ನನಗೆ ಇಂಗ್ಲಿಷ್ನ ಹೇಳ್ಕೊಟ್ಲಣ್ಣ. ಆಫ್ಟರ್ 3rd year ಅಣ್ಣ, 6th semester 16 ಬ್ಯಾಕ್ಲಾಗ್ಸ್ ಇಟ್ಕೊಂಡು ಕೂತಿದ್ನಣ್ಣ. ಒಂದಿನ ಫೋನ್ ಮಾಡಿ, ಲೋ ಡಿಡಿ ನಿನಗೆ ಹಿಂಗ್ ಬ್ಯಾಕ್ಲಾಗ್ಸ್ ಇದ್ರೆ ಮನೇಲಿ ಅಂಕಲ್ ಫೀಲ್ ಆಗ್ತಾರೆ, ಅಬ್ಸರ್ವ್ ಮಾಡಿದ್ರ ಮಗ? ನಮ್ ಡ್ಯಾಡಿ ಮಿಸ್ಟರ್ ಮದನ್ ಮೋಹನ್ ರಾವ್ ಶಿಕಾಲ್ ಅಂಕುಲ್. ಮನೇಲಿ ಅಂಕಲ್ ಫೀಲ್ ಮಾಡ್ಕೋತಾರೆ, ಎಲ್ಲ ಕ್ಲಿಯರ್ ಮಾಡ್ಬಿಡು ಅಂತ ಹೇಳಿದ್ಲು. ಆಮೇಲೆ ನೋಡೋಣ ಅವನ ಅಜ್ಜಿ 16 papers ಆಲ್ ಕ್ಲಿಯರ್, ಆಲ್ ಔಟ್, ಗುಡ್ ನೈಟ್. ಮೋಸ ಮಾಡೋ ಹುಡುಗಿ ಅಂದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಾಳಣ್ಣ? ಅಣ್ಣ ಇದನ್ನೆಲ್ಲ ಬಿಟ್ಬಿಡು. ಆ ಹುಡುಗಿ ಅಂದ್ರೆ ನಂಗೆ ಯಾಕೆ ಇಷ್ಟ ಗೊತ್ತಾ? ಐ ಲೈಕ್ ದ ವೇ ಶಿ ಲೈಕ್ಸ್ ಮೀ ಕಣ. ವೆನ್ನೆಲ್ಲ ಲೈಕ್ಸ್ ಡಿಡಿ. ಡಿಡಿ ಮಗ
ಸಾರಿ ಕಣ, ನಾನು ಏನಾರ ಮಾತಾಡ್ಬಿಡ ಕಣ, ಸಾರಿ ಮಗ ಎಲ್ಲ it's ಮರ್ಸೋಗು. okay ಮಗ, ನನ್ನಲ್ಲಿರೋ ಡೆಪ್ತ್ ನಿಂಗೆ ಗೊತ್ತಿಲ್ಲ. ಇಟ್ಸ್ ಓಕೆ ಮಗ. ಸಾರಿ ಮಗ, ನೀನ್ ಫೋನ್ ಸೆಕ್ಸ್ ಮಾಡ್ತಿದ್ಯಾನೋ ಅಂತ ಚೆಕ್ ಮಾಡೋಣ ಅಂತ. ಮಗ ನನ್ ವರ್ಜಿನ್ ಅದ್ ನಿಂಗೆ ಗೊತ್ತು ತಾನೆ. ಇವನ್ನೆಲ್ಲ ಬಿಟ್ಟಾಕ್ರೋ. ಇವತ್ ರಾತ್ರಿ ಆ ಹುಡುಗಿನ ನೀನ್ ಮೀಟ್ ಮಾಡ್ಬೇಕು ಅಷ್ಟೇ. ಹೆಂಗ್ ಮಗ? ಒಂದ್ ಪ್ಲಾನ್ ಇದೆ ಮಗ, ಕ್ರೇಜಿ ಪ್ಲಾನ್ ಇದೆ. ಲೇ, ಏನ್ ಮಾಡಕ್ ಹೊರಟಿದ್ದೀರಾ? ಶರಣಣ್ಣ, ಆ ಡಿ ಲಡ್ಡು ಎಲ್ಲ ಕುಡಿದ್ಬಿಟ್ಟು ಲೇಡೀಸ್ ಹಾಸ್ಟೆಲ್ಗೆ ಹೋಗ್ತಿದ್ದಾರೋ. ಲೇಡೀಸ್ ಹಾಸ್ಟೆಲ್ಗ? ಲೇಡೀಸ್ ಹಾಸ್ಟೆಲ್ಗೆ ಏನಕ್ಕೆ ಹೋದ್ರು? ನಮ್ಮೊಂದೊಂದು ಚೆನ್ನಾಗಿರೋ ಗಿಫ್ಟ್ ಆ ಹುಡುಗಿ ಕೊಡಿ. ಎಸ್, ಆ ಗಿಫ್ಟ್ ಸಿಕ್ಕಿದ್ರೆ ನಮ್ಗೆ ಹುಡುಗಿ ಸಿಕ್ದಂಗೆ. ನೀವು 3 ಜನ ಆ ಕಡೆ, ನಾವು 3 ಜನ. ಊಟ ಮಾಡ್ದ? ಆಮೇಲೆ ಮಾಡ್ತೀನಿ. ಡಿಡಿ, ವಾಟ್ ಆರ್ ಯು ಐ ಡೂಯಿಂಗ್? ವಾಂಟ್ ವೆನಿಲಾ. ಐ ನೀಡ್ ವೆನಿಲಾ. ಡಿಡಿ, ಗೆಟ್ ಔಟ್. ಗೋ. ಓ ಮೈ ಗಾಡ್, ಇಟ್ಸ್ ಟಫ್. Hey, hi. Hi. How are you? I'm good. How are you? I'm good. Hey, ಇವಳು ಯಾರು? ನನ್ನ ಫ್ರೆಂಡ್. What? ಅವಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. Okay. Bye. Take care. Are you Vanilla? Bye. ಅವಳು ವೆನಿಲಾ ಅಲ್ಲ, ಡಿಡಿಲಿಂದ ಹೊರಡು. ನೋ. ಹಾಯ್ ರೋಹಿತ್, ಏನ್ ಮಾಡ್ತಿದ್ಯಾ? 1 ಸೆಕೆಂಡ್ ಲೈನಲ್ಲಿರು ಬೇಬಿ. ಇವಳು ಅಲೆಕ್ಕೆ ಅಲ್ವಾ? ಹಾಯ್ ರೋಷನ್, 2 ಅವರ್ಸ್ ಆಯ್ತು ನಿನ್ ಜೊತೆ ಮಾತಾಡಿ. ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಮ್ಮಪ್ಪ ಹುಡುಗರ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ದಾರೆ. ಇಷ್ಟೊಂದು ವೈಲ್ಡ್ ಅನ್ನು ಹುಡುಗಿರು, ನಾವೇ ಬೆಟರ್ ಕಣೋ ಮನೋಹರ್. ಗರ್ಲ್ಸ್ ಹಾಸ್ಟೆಲಲ್ಲಿ ನಿನ್ನ ಸೋಲ್ಸೋರು ಯಾರೂ ಇಲ್ಲ. ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ಏನಿದೆ? ನಮ್ ಕಾಲೇಜಲ್ಲಿ ಕಾರ್ಡ್ಸ್ ಅಲ್ಲಿ ಟಾಪ್ 1 ಅಂತ ಹೇಳ್ಕೊತಿರ್ತಾನಲ್ಲ ಆ ಲಡ್ಡು, ಅವನ್ ಬಂದ್ರು ನನ್ ಮುಂದೆ ಗೆಲ್ಲಕ್ಕಾಗಲ್ಲ. Can you please get up? ಹಾಕಮ್ಮ. ಏಯ್, ಯಾರೇ ನೀನು? ಮಮೈತ್ ಖಾನಾ? ಶೇಖ್. ಓಕೆ. ಇದೆಂತ ಶೋನೆ? ಡೂಪ್ಲಿಕೇಟ್ ಇದೆ, ರಾಂಗ್ ಶೋ ಇದು. ಏಯ್, ಏನ್ ರಾಂಗ್ ಶೋ? ನೀನ್ ಫಸ್ಟ್ ಆಟಾಡೋದನ್ನ ಕಲ್ತ್ಕೋ, ಆಮೇಲೆ ಮಾತಾಡು. ನನಗೆ ಹೇಳ್ಕೊಡ್ತಿದ್ಯಾ ಗೇಮ್ನ? ನೀನು ನನಗೆ ಹೇಳ್ಕೊಡ್ತೀಯಾ? ಟೋಟಲ್ ಕಾಲೇಜಲ್ಲಿ ನಾನೇ ನಂಬರ್ 1. ಏನ್ ಅನ್ಕೊಂಡಿದ್ಯಾ? ಏನ್ ಬೆಂಚ್ ಮೇಲೆ ಹಾಕಿ ಕೈನ ಭಯ ಪಡ್ಕೊತೀನಿ ಅನ್ಕೊಂಡಿದ್ಯಾ? ಏನೋ ಕೈ ನೋಡ್ತಿದ್ದೇನೆ. ಏಯ್, ಬಿಡು ಕಣೆ. ನನಗೆ ಹೊಡಿತೀಯನೆ? ಅಯ್ಯೋ, ಬೇಡ ಕಣೆ, ಬೇಡ. ಏಯ್, ಸುಮ್ಮನೆ ನೋಡ್ರೆ ಫಸ್ಟ್ ನೀನು ನಿನಗೆ ಹೇಳ್ತಿರೋದು ತೆಗಿಯೇ. ಇದು ನಾಟ ಅಂತಾರೆ ಅವರ. ಹೇ ಡಿಡಿ, ಅಲ್ಲಿ ಲಡ್ಡು ಏನ್ ಮಾಡ್ತೀನಿ ನನ್ಗೆ ಗೊತ್ತಾ? ಏಯ್, ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಸರ್ಗೆ ಸಾರಿ ಕೇಳ್ಬಿಟ್ಟು ಹೋಗಿ. ಏಯ್ ಇರೋ, ಕುತ್ಕೊಳ್ರೋ. ತಪ್ಪು ಮಾಡಿ ಸಾರಿ ಕೇಳಿದ್ರೆ ಆಗೋಯ್ತಾ? ನಿಂತ್ಕೊಳ್ರೋ. ಇವಾಗ ನಾನು ಇವ್ರಿಗೆ ಕೊಡೋ ಶಿಕ್ಷೆನ ಇವರು ಊಹಿಸ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಅಪ್ಪ ಬಂದ್ರೆ ಏನ್ ಮಾಡ್ತೀರಾ ಸರ್? ಎನ್ಕೌಂಟರ್ ಮಾಡಿ ಆಚೆ ಹಾಕ್ತೀರಾ ಅಷ್ಟೇ ತಾನೆ? ಏನೋ ಸಾಯಿಸ್ಬಿಡ್ತೀವ? ನಾವ್ ಯಾಕೆ ಸಾಯಿಸ್ತೀವೋ? ಲೇ ಮಗ, ಇವ್ರೇನ್ ಪೊಲೀಸ್ ಅಲ್ಲ ಕಣೋ, ಜಸ್ಟ್ ಪ್ರಿನ್ಸಿಪಲ್ ಅಷ್ಟೇ. ಜಸ್ಟ್ ಪ್ರಿನ್ಸಿಪಲ್? ಲೇ, ನೀವು ಮಾಮೂಲಿ ಹುಡುಗರಲ್ವೋ, ಅದಕ್ಕೆ ನಿಮ್ ಪೇರೆಂಟ್ಸ್ ನ ಕರೆಸ್ತಾ ಇದ್ದೀನಿ. ಜಾಗ ಬಿಡ. ದೊಡ್ಡಪ್ಪ, ಒಂದ್ ನಿಮಿಷ ಇರಿ ದೊಡ್ಡಪ್ಪ. ನಿನ್ಗೆ ದೊಡ್ಡಪ್ಪ? ಸರಿ ಚಿಕ್ಕಪ್ಪ, ಏನ್ ಸಾಯಿಸ್ಬಿಡ್ತೀರಾ? ಹಂಗಲ್ಲ ಡಿಡಿ, ಈ ದಡ್ಡನ್ ಮಗ ಮಾಡಿರೋ ಕೆಲ್ಸಕ್ಕೆ ಮೂರ್ಖರ ಮುಂದೆ ಎಲ್ಲ ತಲೆ ತಗ್ಸಂಗಾಗ್ಬಿಟ್ಟಿದೆ. ನನ್ ಬಗ್ಗೆನಾ? ಅಂದ್ರೆ ನಮ್ ಸಾರ್ಗ ಅಂತ ಇದೀರಾ ನೀವು? ಇಲ್ಲ ಸರ್, ನಿಮ್ಮನ್ನಲ್ಲ ಸರ್. ನಾನಲ್ವಂತೆ ಸರ್. ನನ್ನ ಮಗ ತುಂಬಾ ಒಳ್ಳೆಯವನು ಸರ್. ನೋಡಿ, ಅವ್ನು ಹೇಳುದನ್ನ ಇವನ್ ಮಾಡ್ತಾನೆ ಸರ್. ಸರ್, ನಾನು ಇವನ್ ಬರ್ಡೇಗೆ ಒಂದ್ ಚೈನ್ ತಗೊಂಡ್ಬಂದ್ ಕೊಟ್ಟಿದ್ದೆ ಸರ್. ಕುಡಿಯೋ ಪ್ರತಿ ಸಾರಿನೂ ಅದ್ರ ಲಿಂಕ್ ನ ತೆಗ್ದು ಇಲ್ಲಿ ನೋಡಿ, ಈ ಉಂಗ್ರ ಮಾಡ್ಕೊಂಡವನೇ ಸರ್. ಅಂಕಲ್, ನಿಮ್ ಮಗನೇ ನನ್ನನ್ನು ಹಾಳು ಮಾಡಿದ್ದು. ನಮ್ದು ತುಂಬಾ ಡೀಸೆಂಟ್ ಫ್ಯಾಮಿಲಿ ಸರ್. ಅಬ್ಬೋ, ಡೀಸೆಂಟ್ ಫ್ಯಾಮಿಲಿ. ಏನ್ ಕೆಲಸ ಮಾಡ್ತಾರೋ ನಿಮ್ಮಪ್ಪ? ಕಳ್ಸಾರಾಯ್ ಮಾಡ್ತಾರೆ. ಕಳ್ಬಟ್ಟಿನಾ? ಮತ್ತೆ ನಿಮ್ಮ ಮಮ್ಮಿ? ಹೋಮ್ ಮೇಕರ್ ಅಂಕಲ್. ಹೌಸ್ ವೈಫ್ ಅಂತೆ. ಮನೇಲಿ ಗಾಂಜಾ ಬೆಳೆಸ್ತಾರೆ. ಗಾಂಜಾನಾ? ಮಸ್ತಾಗಿರುತ್ತೆ ಡ್ಯಾಡಿ. ಎಷ್ಟ್ ಸಲ ಹೊಡಿತ್ಯಾ? ದೇವಸ್ಥಾನದಲ್ಲಿ ಗಂಟೆ ಹೊಡೆದಂಗ್ ಹೊಡಿತಾನೆ ಇದ್ಯಾ? ಲೇ, ಕಳ್ಸೋ ಅವ್ರನ್ನ. ಸರಿ, ಇವನ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನೀನೇ ನೋಡ್ಕೋ ಇವನ್ನ. ಇಟ್ಕೊಳ್ಳಿ ಸರ್, ನೀವೇ ಇಟ್ಕೊಳ್ಳಿ. ಏನ್ ನೋಡ್ಕೊಳ್ಳೋದು? ನನಗೆ ಬೇಡ ಇವನು. ನೀವೇ ಇಟ್ಕೊಳ್ಳಿ ಸರ್. ನಿಮ್ಮನೆ ಹೋಗಿ ಕರ್ಕೊಂಡು ಹೋಗು. ಅಯ್ಯೋ ಸರ್, ಒಂದೇ ನಿಮಿಷ. ಯಾವ ಸಂಬಂಧನೂ ಇಲ್ಲ. ಅವ್ನು ನಿಮ್ಮಪ್ಪನೇನಾ?
ಹೌದು ಸರ್. ಮತ್ತೆ ಹಾಗೆ ಹೊರಟೋದ್ರಲ್ಲೋ? 11:30ಗೆ ಲಾಸ್ಟ್ ಬಸ್ ಇದೆ ಸರ್. ಸಾರಿ ಗೈಸ್. ಈಗ ನಿಮ್ಗೆಲ್ಲ ಗೊತ್ತಿರೋದೆ ನಮ್ಮ ಕಾಲೇಜ್ ಆನ್ಯುವಲ್ ಡೇ ಬರ್ತಿದೆ. ದೊಡ್ಡ ಫೆಸ್ಟ್ ಅಂತಾರೆ. ಕಾಲೇಜ್ ಫೆಸ್ಟ್ ಬರ್ತಿದೆ. ಯಾವ ಕಮಿಟಿನ ಯಾರು ಕೊಡಬೇಕು ಅಂತ ರಾತ್ರಿ ಎಲ್ಲ ನಾನು ಮತ್ತೆ ನನ್ನ ವೈಸ್ ಪ್ರೆಸಿಡೆಂಟ್ ದೀರ್ಘವಾದ ತುಂಬಾ ಪ್ರಾಬ್ಲಮ್. ಅದನ್ನೆಲ್ಲ ನಮ್ಮ ಗೋಲ್ ರೀಚ್ ಆದ್ವಿ. 2 ಫುಲ್ ಬಾಟ್ಲ್ ಆಯ್ತಲ್ಲ? ಯಾರು ಹೇಳಿದ್ದು? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ದೆ. ಹೌದು, ಕುಡಿದ್ವಿ. ರಾತ್ರಿ ಆಲ್ಕೋಹಾಲಿಕ್ಸು, ಬೆಳಿಗ್ಗೆ ವರ್ಕೋಹಾಲಿಕ್ಸು. ಏನಿವಾಗ ಮಗ ಡೆಡಿಕೇಶನ್ ಇಂದ ನಾವು ಇಟ್ಸ್ ಓಕೆ ಮಗ. ಓಕೆ, ಕಮಿಟಿ ವಿಷಯಕ್ಕೆ ನಾವು ಬಂದ್ರೆ ಆದಿತ್ಯ ಅಂಡ್ ಅನುರಾಗ್ ಟೀಚರ್ಸ್ಗೆ ಯಾವಾಗ್ಲೂ ಬಕೆಟ್ ಹಿಡಿತಾ ಇರ್ತೀರಲ್ಲ, ನೀವು ಇನ್ವಿಟೇಷನ್ ಕಮಿಟಿ. ಟೀಚರ್ಸ್ ಪಪೆಟ್ಸ್. ಮನೋಜ್ ಲಡ್ಡು ಮಗ, ನೀವು ಕಲ್ಚರಲ್ಸ್ ಮಗ. ಚೆನ್ನಾಗಿ ಸಖತ್ತಾಗಿರೋ ಆಕ್ಟಿವಿಟೀಸ್ ನ ಪ್ಲಾನ್ ಮಾಡ್ಬೇಕು. ಓಕೆ? ಮೈ 2 ಬ್ಯೂಟಿಫುಲ್ ರೋಸಸ್ ರಿಸೆಪ್ಷನ್ ಬ್ಯಾಚ್. ರೋಸ್ ಫ್ಲವರ್, ರೋಸ್ ವಾಟರ್. ಓಕೆ, ಥ್ಯಾಂಕ್ ಯು. ಮೈ ಟ್ರೆಷರ್ಸ್, ಸೈಡ್ ಪ್ಲೀಸ್. ಜೆನ್ನಿ, ಅಶೋಕ್, ಮೈ ಟ್ರೆಷರಿ ಕಮಿಟಿ. ಮಗ, ಜೆಸಿ ಕಾಲೇಜು ನಾವು ಒಂದೇ ದಿನ ಆನ್ಯುವಲ್ ಡೇ ಇಟ್ಕೊಂಡಿದೀವಿ. ಅವ್ರ ಹತ್ರ ಏನೋ ಫಂಡ್ಸ್ ಇದೆ ಮಗ, ಆದ್ರೆ ನಮ್ಮ ಹತ್ರ ಅಂತ ಆಗಲ್ಲ. ಇಲ್ಲ ಅಂದ್ರೆ ಹೆಂಗೆ ಸರ್? ಆ ಜೆಸಿ ಕಾಲೇಜ್ ಅವ್ರು ನಾವು ಒಂದೇ ದಿನ ಇದ್ರು ಆಗಲ್ಲ ಸರ್. ಇವಾಗ ನೀವು ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಸ್ಪಾನ್ಸರ್ಸ್ ನ ಹುಡುಕೊಳ್ಳಿ. ನಮ್ CSC ಸೀನು ಒಂದ್ ಲಿಸ್ಟ್ ನ ಬರೆದ್ ಕೊಟ್ಟವನೆ. ಅದನ್ನ ನೀವು ತಗೊಂಡ್ ಹೋಗಿ ಸ್ಪಾನ್ಸರ್ಸ್ ನ ತರಬೇಕು ಅಷ್ಟೇ. ಅದು ನಾವು ನೋಡ್ಕೋತೀವಿ, ನೀನ್ ಹೋಗ. ನಾವು ಓಕೆ 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 ಓಕೆ. ಲಡ್ಡು ಮಗ, ಎಲ್ರಿಗೂ ಲಿಸ್ಟ್ ಕೊಟ್ಬಿಡು. ಬಾಯ್ಸ್ ಅಂಡ್ ಗರ್ಲ್ಸ್, ಗೆಟ್ ಟು ವರ್ಕ್. ಮನೋಜ್ ಲೈಫಲ್ಲೂ ಕೂಡ ಒಂದು ಮಿರಾಕಲ್ ನಡೀತು. ಶ್ರುತಿ, ಹೇ ಮನೋಜ್. ಮನೋಜ್, ಹಾಯ್. ಅಷ್ಟಕ್ಕೂ ಏನಾಯ್ತು ನಿನ್ಗೆ? ಬದುಕೆ ಇದೆಯಾ? ಕಾಲ್ಸ್ಗೆ ಮೆಸೇಜಸ್ಗೆ ರಿಪ್ಲೈಯೇ ಇಲ್ಲ. ನೀನೇನಿಲ್ಲಿ? ಸಿಂಧು ಮದ್ವೆನಾ? ಯಾ. ಏನಕ್ಕೆ ಲೇಟ್ ಆಯ್ತು? ಹುಡುಗ ಸಿಗ್ಲಿಲ್ವಾ? ಹೌದು ಬಿಡು, ನಿನ್ನಷ್ಟು ಅಂದವಾಗಿ ನಿಮ್ಮ ಅಕ್ಕ ಇಲ್ವಲ್ಲ. ನೀನಂತೂ ಬದಲಾಗದೇ ಇಲ್ಲ ಅಲ್ಲ. ಮ್ಯಾಮ್, ಯುವರ್ ಆರ್ಡರ್ ಪ್ಲೀಸ್. I'll have one ಕೆಫೆ ಲಾಟೆ with extra froth. 2 sachets of brown sugar. ಮೇಡಮ್ಗೆ ಬಿಸಿ ಬಿಸಿ ಇಷ್ಟ ಆಗಲ್ಲ. ಗೆಟ್ ಇಟ್ ಲುಕ್ ವಾರ್ಮ್. ಲೂಕ್ ವಾರ್ಮ್ ಸರ್? ಲುಕ್ ವಾರ್ಮ್. Am I right, Shruti? ಇಲ್ಲ ಕಣೋ, I stopped drinking cafe latte. Now I'm drinking black coffee. Black I'll coffee. have a black It's a good choice. ಬ್ಲ್ಯಾಕ್ ಕಾಫಿ. ನನಗೊಂದು ಮಸಾಲಾ ಚಾಯ್. ಇಟ್ಸ್ ಎ ಗುಡ್ ಚಾಯ್ಸ್. ಟೇಸ್ಟ್ ಬದಲಾದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಏನಾಯ್ತು? ಏನಿಲ್ಲ, ನಮ್ಮಮ್ಮ ನೆನಪಾದ್ರು. ಐ ಆಮ್ ಸೋ ಸಾರಿ. ಆಂಟಿಗೆ ನಮ್ಮಮ್ಮಗೆ ಏನಾಗಿಲ್ಲ, ಜಸ್ಟ್ ಕಾಕಿನಾಡಲ್ಲಿ ಇದಾರೆ ಅಷ್ಟೇ. ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ವಾ? ಅಮ್ಮನ ಮೇಲೆ ಜೋಕ್ ಮಾಡ್ತೀಯಾ? ನೋ 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 ನೋ. ಒಂದ್ಸಲ ಆ ತಾಯಿ ನೋಡು. ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿಗಿಂತ ಇನ್ಯಾವುದೂ ಇಲ್ಲ. ತನ್ನ ಮಗುಗೆ ಏನಾದ್ರೂ ಕಷ್ಟ ಬಂದ್ರೆ ಆ ಮಗು ಮೇಲೆ ಒಂದ್ ನೊಣ ಬೀಳೋಕು ಬಿಡ. ಇಷ್ಟೊಂದು ಬೆಳೆದಿದ್ಯಾ, ಇನ್ನೂ ತಿನ್ನಕ್ ಬರಲ್ಲ? ನೆಟ್ಟಗ್ ತಿನ್ನು. ಎಲ್ಲ ಮೈ ಮೇಲೆ ಚಲ್ಕೋತ್ಯಾ? ತಿನ್ನಕ್ ಬರಲ್ವಾ ನಿನ್ಗೆ? ನೆಟ್ಟಗ್ ತಿನ್ನು. ನಿನ್ಗೆ ನೀನ್ ಹೇಳ್ದ ಹಾಗೆ ಆಯ್ತಮ್ಮ. ಡೆಸ್ಟಿನಿ ನಮ್ಮಿಬ್ಬರನ್ನು ಸೇರಿಸ್ತು. ಐ ಲವ್ ಯು ಅಮ್ಮ, ಐ ಲವ್ ಯು. ಸೋ ಕ್ಯೂಟ್. ಓಕೆ, ತಿಂತೇನೆ ಮಗ. ನಮ್ಮ ಮನೋಜ ಹುಡುಗಿರಿಂದ ಬೀಳೋ ಕಿತ್ತೋದ್ ನನ್ ಮಗ ಅಂತ ಅನ್ಕೊಂಡಿದ್ದೆ, ಆದ್ರೆ ತುಂಬಾ ಸೆನ್ಸಿಟಿವ್. ತಾಯಿ ನೋಡು ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ. ನಿಜ ಕಣೋ. ನಿಮ್ ತಾಯಂದ್ರಿಗೆ ಯಾವತ್ತಾದ್ರೂ ಹಿಂಗ್ ಫೋನ್ ಮಾಡಿದೀರಾ? ನಮ್ಗದೆಲ್ಲ ಸೆಟ್ ಆಗಲ್ಲ ಮಗ. ತೆಗಿ ಫೋನ್, ತೆಗಿ. ಅಮ್ಮಂಗ್ ಫೋನ್ ಮಾಡಿ. ನಾನಾ? ನಮ್ಮಮ್ಮ ಫೋನ್ ಎಲ್ಲ ಎತ್ತಲ್ಲ. ಫೋನ್ ಮಾಡ್ಲಿಲ್ಲ ಅಂದ್ರೆ ನಾನು ಹರ್ಟ್ ಆಗ್ತೀನಿ. ಮಾಡಿ. ಈ ಟೈಮಲ್ಲಿ ಫೋನ್ ಎತ್ತಲ್ಲ ಕಂಡ್ರು ನಮ್ಮಮ್ಮ. ತೋರಿಸ್ತೀನಿ. ಇರೋ ತೋರಿಸ್ತೀನಿ. ಪ್ರೀತಿ ತೋರಿಸ್ಬಿಡ್ಬೇಕು ಮಗ. ಸ್ಪೀಕರ್ ಲಿಫ್ಟ್ ಮಾಡಲ್ಲ ಕಣ ನಮ್ಮಮ್ಮ. ಹಲೋ ಲಡ್ಡು. ಮಾ. ಹಾ ಹೇಳೋ. ಹಲೋ ಮಮ್ಮಿ. ಹಲೋ ಲಡ್ಡು. ಐ ಲವ್ ಯು ಮಮ್ಮಿ. ಅಂಥದ್ದೇನ್ ಕೆಟ್ಟ ಕೆಲಸ ಮಾಡಿದ್ಯೋ? ನಾನೇನ್ ಮಾಡಿಲ್ಲಮ್ಮ.
ಅಯ್ಯೋ ಏನು ಮಾಡಿಲ್ವಾ ಒಟ್ಟು 20 ವರ್ಷ ಆಯ್ತು ಈಗ ನೀನ್ ನನ್ಗೆ ಐ ಲವ್ ಯು ಹೇಳ್ತಿದ್ಯಾ ಅಂದ್ರೆ ಏನೋ ಕೆಲಸ ಮಾಡಿದ್ಯಾ ಕಣ. ಅವನಜ್ಜಿ 2 ನಿಮಿಷ ನಿನ್ನ ಹತ್ರ ಒಳ್ಳೆ ಮಾತಾಡಂಗಿಲ್ವಲ್ಲಮ್ಮ. ಏನಮ್ಮ ನೀನು ನೋಡು. ಡ್ಯಾಡಿ ಕೊಡ್ಬೇಡ ಅಮ್ಮ, ಡ್ಯಾಡಿ ಕೊಡ್ಬೇಡ, ಡ್ಯಾಡಿ ಕೊಡ್ಬೇಡಮ್ಮ. ಲೇ ನಿನಗೂ ಒಬ್ರು ಅಮ್ಮ ಇದಾರಲ್ವೇನೋ, ನಿನ್ ಹತ್ರ ಫೋನ್ ಇದೆ ಅಲ್ವೇನೋ, ನನ್ನ ಯಾಕೋ ಈ ತರ ಸಿಗಾಕ್ಸ್ತೀಯಾ? ಮಗ ಸ್ಟ್ಯಾಟಿಸ್ಟಿಕ್ಲಿ ವಿಲೇಜ್ ಮಾಮ್ಸ್ ಆರ್ ವೆರಿ ಡೇಂಜರಸ್ ಮಗ. ಪರ್ಸನಲಿ ಅದಕ್ಕೆ ಐ ನೆವರ್ ಕಾಲ್. ಕಾಲೇಜಲ್ಲಿ ಯಾವ್ದೋ ಹುಡುಗಿ ಹಿಂದೆ ಬಿದ್ದು ಅವಳನ್ನ ಬಸ್ರಿ ಮಾಡ್ಬಿಟ್ಟಿರ್ತಾನೆ. ಅವನಿಗಂತ ಸೀನೆ ಇಲ್ಲ ಬಿಡು. ಅಂದ್ರೆ ಅವನಿಗೊಂದು ಹುಡುಗಿ, ಅವಳಿಗೊಂದು ಹೊಟ್ಟೆ. ಏನ್ ಪ್ರಾಬ್ಲಮ್ಮು? ನನಗೆ ಫಿಸಿಕ್ಸ್ ಸರ್ ಅಂದ್ರೆ ಇಷ್ಟ ಸರ್. ಮತ್ತೆ ನಿಮ್ ಗಂಡ ಒಪ್ಕೋತಾರಾ? ಸರ್ ನೀವೇ ಸ್ವಲ್ಪ ಮಾತಾಡಿ. ಏನ್ ಹೇಳ್ತಾ ಇದ್ದೀರಿ? ಅಂದ್ರೆ ಫಿಸಿಕ್ಸ್ ಸರ್ಗೆ, ಮ್ಯಾಥ್ಸ್ ಮೇಡಮ್ಗೆ ಕೆಮಿಸ್ಟ್ರಿ ಚೆನ್ನಾಗಿ ಕುದುರಿದೆ, ಇವ್ರಿಬ್ರು ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ಇವಳು ಗಂಡನ್ ಕೇಳಿ ನನ್ನ ಬ್ರೋಕರ್ ಆಗುವಂತಿದ್ಯಾ? ಕೆನ್ನೆ ಕಿತ್ತೋಗುತ್ತೆ. ಆಲ್ರೆಡಿ ಹುಡುಗರ್ದೆ ನನಗೆ ಸಾಕಾಗಿದೆ. ಈಗ ನೀವು ಬೇರೆ ಶುರು ಹಚ್ಕೊಂಡಿದ್ದೀರಾ? ಸ್ಟೂಡೆಂಟ್ಸ್ ಬರೋ ಹಾಗಿದೆ, ಸಾಯಂಕಾಲ ಸ್ಟಾಫ್ ರೂಮ್ ಅಲ್ಲಿ ಮಾತಾಡೋಣ. ಹೋಗಿ. ಈ ದೊಡ್ಡವರು ನಮ್ ಪ್ರೀತಿನ ಯಾವಾಗ್ಲೂ ಒಪ್ಕೊಳ್ಳಲ್ಲ. ಬಾ ಡಾರ್ಲಿಂಗ್, ನಾವು ಓಡೋಗ. ಇವರಿಬ್ರು ಹೊಟ್ಟೋದ್ರೆ ಕ್ಲಾಸಲ್ಲಿ ಪಾಠ ಯಾರು ಮಾಡ್ತಾರೋ? ಸರ್ ಯಾರೋ ಬಂದ್ರು. ಎಕ್ಸ್ಕ್ಯೂಸ್ ಮಿ ಸರ್. ಸರ್ ನನಗೊಂದು ಐಡಿಯಾ ಬಂದಿದೆ ಸರ್. ಚೆನ್ನಾಗಿದೆಯಮ್ಮ. ನಾನಿನ್ನೂ ಏನು ಹೇಳೇ ಇಲ್ವಲ್ಲ ಸರ್. ಅದೇ ಚೆನ್ನಾಗಿದೆ. ಸರಿ ಈಗ ಹೇಳು. ಸ್ಪಾನ್ಸರ್ಸ್ ನೇ ಚೀಫ್ ಗೆಸ್ಟ್ ಆಗಿ ಕರೆಯೋಣ ಅನ್ಕೊಂಡಿದ್ದೀನಿ ಸರ್. ಕರಿ. ಅಷ್ಟಕ್ಕೂ ಸ್ಪಾನ್ಸರ್ಸ್ ಯಾರು ಸರ್? ಏನೋ ಇದು ಚೀಟಿಂಗ್ ನಿಮ್ಮ ಅಜ್ಜಿ? ಚೀಟಿಂಗ್ ಏನೋ ಚೀಟಿಂಗ್ ಹಾಕ್ನ ಅಷ್ಟು ಜೋರಾಗಿ 2 ಪಾಯಿಂಟ್ ಅಲ್ಲಿ ವಿನ್ ಆಗಿದೀವಿ. ಹೋಗಲೇ ಹೋಗಲೇ ನಿಮ್ಮ ಅಜ್ಜಿ. ನಾನು ಆಟ ಆಡಲ್ಲ. ಇನ್ನೊಂದ್ಸಲ ಆಡಿದ್ರೆ ಸರಿ. ಜೆನಿ ಪ್ರೇಸ್ ದ ಲಾರ್ಡ್. ಯಾವ ಆಟ ಆಡ್ತಿರೋ ಮಿಸ್ಟರ್ ಅಶೋಕ್ ಕುಮಾರ್, ಈ 23rd ನಡೆಯೋ ನಮ್ಮ ಕಾಲೇಜ್ ಆನ್ಯುವಲ್ ಡೇಗೆ ನೀವು ಚೀಫ್ ಗೆಸ್ಟ್ ಆಗಿ ಬರಬೇಕು. ಅಶೋಕ್, ಸ್ಪಾನ್ಸರ್ಸ್ ಜೊತೆ ಮೀಟಿಂಗ್ ಟೈಮ್ ಆಗ್ತದೆ. ಬಾ ಹೋಗೋಣ. ರಿಲೀಸ್ ಆಗ್ತಿದೆ ಅಂತ. ಬಾ ಹೋಗೋಣ. ಸಿನಿಮಾ ಸ್ಪಾನ್ಸರ್ಸ್ ಜೊತೆ ಮೀಟಿಂಗ್ ಅಲ್ವಾ? ಒಂದೇ ಒಂದು ಗೇಮ್ ಆಡಿ ಬರ್ತೀನಿ ಜನಿ. ನಮ್ ಫೆಸ್ಟಿಗೆ 40 lakhs ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಹalleluya ಜನಿ, ಹalleluya. ಏನ್ ನೀನು ಜನಿ, ಸ್ಪಾನ್ಸರ್ಸ್ ಬಂದ್ರು, ಸಿಂಗಲ್ ಪೇಮೆಂಟ್ ಅಲ್ಲಿ 40 lakhs ಕೊಟ್ಬಿಟ್ರು. ಅವನೇನ್ ಸ್ಪಾನ್ಸರ್ ಮಾಡೋದು? ನೀನು ಕನ್ಫ್ಯೂಸ್ ಆಗ್ತಿದ್ಯಾ? 40 lakhs ಯಾರು ಕೊಟ್ಟಿದ್ದು? ದುಡ್ಡು ಕೊಟ್ಟವರು ದೊಡ್ಡ ದೊಡ್ಡ ಫ್ಯಾಮಿಲಿ, ದೊಡ್ಡ ದೊಡ್ಡ ಕಂಪನೀಸ್. ಅವರು ಮುಂಚೆ ನಮ್ಮ ಕಾಲೇಜಲ್ಲಿ ಓದಿದ್ರಂತೆ. ಅವ್ರ ಫೋಟೋಸ್ ಇದೆಯಂತಿಲ್ಲೇ? ಅಲ್ಲಿದೆ ನೋಡು. ಅಶೋಕ್ ಇಂಡಸ್ಟ್ರೀಸ್, ಅಶೋಕ್ ಫಾರ್ಮಸ್ಯೂಟಿಕಲ್ಸ್, ಅಶೋಕ್ ಎಸ್ಟೇಟ್ಸ್. ಅಶೋಕ್ ಅವ್ನ ಲೈಫಲ್ಲಿ ಏನೇ ಆದ್ರೂ ನನಗೆ ಹೇಳ್ತಾನೋ. ಅವ್ನು ನನ್ನ ಫ್ಲಾಟ್ ಮೇಟ್ ಕಣೋ ಅಶೋಕ್. ಎಲ್ರಿಗೂ ಕ್ಲಾರಿಟಿ ಕೊಟ್ಬಿಡೋ. ಲೇ, ಅವ್ನ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವೇನ್ರೋ? ಅವ್ನು ಯಾವತ್ ಮೊಟ್ಟೆಯಿಂದ ಎಲ್ಲೋ ಎಸ್ದು ವೈಟ್ ತಿಂತ ಇದ್ದ, ಅವತ್ತೇ ಇವ್ನು ಶ್ರೀಮಂತ ಅಂತ ಗೊತ್ತಾಗೋಯ್ತು. ಮಗ ಲಡ್ಡು, ನೀನ್ ಸುಮ್ನೆ ಇರೋ. ನಿಂದು ನಿನ್ ಮೊಟ್ಟೆ ಕತೆ. ಏನಾದ್ರೂ ಮಾತಾಡು ಅಶೋಕ್. ಏನ್ ಮಾತಾಡ್ಲಿ ಡಿಡಿ? ನಾನು 7th ಕ್ಲಾಸ್ ಅಲ್ಲಿ ಇದ್ದಾಗ ನನ್ನಿಂದಾನೆ. ಅದಾದ್ಮೇಲೆ ಯಾರು ನನ್ನ ಲೈಫಲ್ಲಿ ಬಂದ್ರು, ನನ್ನ ಹೆಸರು ಮುಂದೆ ಇರೋ ಕುಟುಂಬದ ಹೆಸರು ನೋಡಿ ಬಂದವ್ರು ಕೂಡ ಇಲ್ಲ, ನನ್ನ ಹಿಂದೆ ಇರೋ ಆಸ್ತಿ ನೋಡ್ಕೊಂಡೇ ಬಂದವರೆಲ್ಲ. ಎಲ್ರು ಇಷ್ಟೇ ಏನೋ ಅನ್ಕೊಂಡೆ. ಆದ್ರೆ ಒಂದಿನ ಈ ಡಿಡಿ ಇದನ್ನಲ್ಲ. ಅಂತಂದ್ರಲ್ಲಿ ಅಷ್ಟು ದೂರದಿಂದ ನೀನ್ ಪರ್ಫೆಕ್ಟ್ ಆಗಿ ಆಗ್ದೆ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಇಂದ ಕಲ್ತಿರ್ತೀಯ ಬ್ರೋ. ನಾನೇನು ಅಂತ ನನಗೆ ನೆನಪು ಮಾಡಿಸ್ತಾ ಕಣ, ಬಿಯರ್ ಕೊಡಿಸ್ತಾ ಕಣ ಇವ್ ನನಗೆ. ಟೀ ಶರ್ಟ್ ಮೇಲೆ ಜಾಕೆಟ್ ಹಾಕೊಂಡ್ರೆ ದುಡ್ಡಿರೋನಾ? ಪಾಪ ಅನಾಥ ಕಣವನು. ಅವನನ್ನ ಯಾವತ್ತೂ ಕೇಳ್ಬೇಡ. ಬಾ, ನಾತ್ರ ಇದೆ ಬಾ. ಸರಿ ಬಾ, ಪಾರ್ಟಿ ಮಾಡೋಣ ಬಾ. ಡಿಡಿ ಯಾವತ್ತಾದ್ರೂ ಕುಡಿಸಿದ್ರೆ ಇವ್ ನನಗೆ ಬಲವಂತ ಮಾಡ್ತಾ ಇದ್ದ ಊಟ ಮಾಡಿಸೋದಕ್ಕೆ. ಬೇಡ ಮಗ ಕುಡ್ದಾಗ ಮೊಸರನ್ನ ತಿಂದ್ರೆ ಕುಡ್ದಿದ್ದು ಇಳಿಯುತ್ತೆ. ಒಂದೇ ಒಂದು ತುತ್ತು ನನ್ ಕಂದ ಅಲ್ವಾ? ಆಯ್ತಾ? ಹೋಗು. ಜರಿ ನನಗೆ ಪರಿಚಯ ಆಗಿದ್ದೀನ ಒಂದ್ ಮಾತು ಹೇಳಿದ್ಲು ಡಿಡಿ. ಇವತ್ತಿಂದ ಈ ಕಾಲೇಜೇ ನಮಗ್ ಮನೆ. ಇಲ್ಲಿ ನಮಗ್ ಪರಿಚಯ ಆಗೋರೆ ನಮ್ ಫ್ಯಾಮಿಲಿ. ನಿಜವಾಗ್ಲೂ ನೀವೆಲ್ಲ ನನಗೆ ಸಿಕ್ಕಿದ್ರಿ. ನಾನು ಯಾರು ಅಂತ ಹೇಳೋ ಅವಶ್ಯಕತೆ ಬರಲಿಲ್ಲ. ಅಶೋಕ್, 8340. ಏನದು? ನೀನು ಕೋಟ್ಯಾಧೀಶ್ವರನ್ ಮಗ ಅಂತ ಗೊತ್ತಿಲ್ಲದೆ ನಿನ್ನ ಬಿಯರ್ಗೆ ನಾನ್ ಖರ್ಚು ಮಾಡಿರೋ ದುಡ್ಡು. ಕೊಡಲ್ಲ. ಲೋ ಮಗ ಲಡ್ಡು ನೋಡಿದ್ಯಾ? ಕೊಡ್ತಾನೆ ಬಿಡಲ್ಲ. ಜನಿ
ಈಗ ಏನಾಯ್ತು ಚೆನ್ನಿ? ಯಾಕೆ ಓವರ್ ಆಕ್ಷನ್ ಮಾಡ್ತಾ ಇದೀಯಾ? ಓ ಓವರ್ ಆಕ್ಷನಾ? ನಿನಗೆ ನಮ್ಮಮ್ಮ ಗೊತ್ತು, ನಮ್ಮಪ್ಪ ಗೊತ್ತು, ನನ್ನ ತಮ್ಮ ಗೊತ್ತು, ಅವನ ಫೇವ್ರೆಟ್ ಐಸ್ ಕ್ರೀಮ್ ಕೂಡ ಗೊತ್ತು. ಆದ್ರೆ ನಿನ್ ಬಗ್ಗೆ ನನಗೇನು ಗೊತ್ತಿಲ್ಲ. ಎಲ್ಲರೂ ನಾನು ಒಂದೇನಾ? ಹಾಗಲ್ಲ ಜೆನಿ, ಯಾಕೋ ನಾಯಿ ತರ ಹೋಗ್ತಾ ಇದ್ಯಾ? ಲೈಫಲ್ಲಿ ಯಾವ್ದು ಶಾಶ್ವತ ಅಲ್ಲ ಮಗ. ನಥಿಂಗ್ ಇಸ್ ಪರ್ಮನೆಂಟ್. ಆ ಮಾತು ಅನ್ಬೇಡ ಮಗ, ತಪ್ಪು. 6ನೇ ಕ್ಲಾಸಲ್ಲಿ ಸುರೇಶ್ ಗೋವಾಗ್ ಹೋಗಿ ಮೈ ಮೇಲೆ ಪರ್ಮನೆಂಟ್ ಟ್ಯಾಟೂನ ಹಾಕ್ಸ್ಕೊಂಡ. ಅದು ಇವಾಗ್ಲೂ ಹಂಗೆ ಇದೆ ಮಗ. ಗೋವಾಗ್ ಹೋಗೋಣ ಮಗ. ಲೈ, ನಿನಗ್ ಬುದ್ಧಿ ಇದೆಯೇನೋ? ಅವ್ನು ಇಷ್ಟೊಂದು ನೋವಲ್ಲಿದ್ದಾನೆ, ಗೋವಾಗ್ ಹೋಗೋಣ ಅಂತಿದ್ಯಲ್ಲ? ಗೋಕರ್ಣಕ್ಕೆ ಹೋಗೋಣ, ಪ್ಯಾರಾಗ್ಲೈಡಿಂಗ್ ಕೂಡ ಇದೆ. ನನ್ನ ಎಮೋಷನ್ಸ್ ವ್ಯಾಲ್ಯೂ ಇಲ್ವೇನೋ? ಯಾಕೋ ಇರಬೇಕು? ಆ ಹುಡುಗಿ ಅಮೆರಿಕದಿಂದ ಇಂಡಿಯಾವರೆಗೂ ಬಂದಿದ್ದಾಳೆ. ಇಂಡಿಯಾದಿಂದ ನಮ್ ಕಾಲೇಜ್ವರೆಗೂ ಬಂದ್ಲು. ನೀನ್ ಕನಿಷ್ಠ ಅವಳು ಮನೆವರೆಗೂ ಹೋಗಲ್ವೇನೋ? ಯಾಕೋ ಮಗ? ಏನಕ್ಕಂತ ಕೇಳ್ತಿದ್ಯಲ್ಲೋ? ಪ್ರಪೋಸ್ ಮಾಡೋದಕ್ಕೋ ಮೊದ್ಲು ಅವ್ರ ಅಪ್ಪನ್ ಕನ್ವಿನ್ಸ್ ಮಾಡು. ಯಾವ ಹುಡುಗಿಗಾಗ್ಲಿ ಧೈರ್ಯವಂತ ಅಂದ್ರೆ ತುಂಬಾ ಇಷ್ಟ ಕಣೋ. ಪುಸಿ ಕ್ಯಾಟ್ ಗೋ ಹೋಗ. ಖತರೋಂ ಕಿ ಖಿಲಾಡಿ ಕಮಿಂಗ್. ಮಗ, ಈಗ ಇವನಿಗೆ ಅವ್ರ ಅಪ್ಪನ ಕೈಯಲ್ಲಿ ಇರುತ್ತೆ ಕಣೋ. ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೋ. ನೀನ್ ನನ್ನನ್ನ ಕನ್ವಿನ್ಸ್ ಮಾಡುವಂತ ಅಗತ್ಯನೇ ಇಲ್ಲಮ್ಮ. ದಟ್ ಈಸ್ ಜಸ್ಟ್ ಎ ಪ್ರಪೋಸಲ್. ಥ್ರೋ ಇಟ್ ಅವೇ. ಥ್ಯಾಂಕ್ ಯು ಅಪ್ಪ, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆದ್ರೆ ನಿನ್ ಮೇಲೆ ನನಗೆ ನಂಬಿಕೆ ಇದೆಯಮ್ಮ. ನೀನ್ ಲವ್ ಮಾಡ್ದೆ ಅಂದ್ರೆ ಆ ಹುಡುಗ ಖಂಡಿತವಾಗ್ಲೂ ಒಬ್ಬ ಜಮ್ ಆಗಿರ್ತಾನೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪ. ಹೌದು, ಆ ಹುಡುಗನ ಹೆಸರೇನಮ್ಮ? ಮನೋಜ್. ಅಯ್ಯೋ ಮನೋಜ್. ನೀನ್ ತಲೆ ಕೆಡಿಸ್ಕೊಬೇಡ ಶ್ರುತಿ. ಇವತ್ತು ನಾನ್ ಮಾತಾಡ್ತೇನೆ, ನಿಮ್ಮ ಅಪ್ಪನ ಹತ್ರ ಮಾತಾಡ್ತೇನೆ. ಬೇಡ. ಐ ಕ್ಯಾನ್ ಹ್ಯಾಂಡಲ್ ಇಟ್. ಅಂಕಲ್, ನನಗೆ ತುಂಬಾ ಭಯ ಅಂಕಲ್. ನಮ್ ಕಾಲೇಜಲ್ಲಿ ಕ್ಯಾಂಟೀನ್ಗೋಸ್ಕರ ಗಲಾಟೆ ಆಗುತ್ತೆ. ಎಲ್ಲರೂ ಬ್ಯಾಟು ಹಾಕಿ ಸ್ಟಿಕ್ ಇಟ್ಕೊಂಡು ಕಿತ್ತಾಡ್ತಾರೆ. ಆದ್ರೆ ನಾನ್ ಮಾತ್ರ ಪಕ್ಕದ ಅಂಗಡಿಗೆ ಹೋಗಿ ಪೆನ್ ಕೇಳಿದೆ. ಓಹ್ ಗ್ರೇಟ್. ಆದ್ರೆ ಇವತ್ತು ಗಾಡಿಲಿ 2 ಟೈರ್ ಇದ್ರೆ 1 ಟೈರ್ ಗಾಳಿಗೆ ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಅಂಕಲ್. ಯಾಕೆ? ಬಿಕಾಸ್ ಐ ಆಮ್ ಅಡ್ವೆಂಚರಸ್, ಡೇಂಜರಸ್, ಖತರೋಂ ಕಿ ಕಿಲಾಡಿ. ಅಂಕಲ್, ಇದು ಭಯ ಇರ್ಬೋದು ಅಂಕಲ್. ಶ್ರುತಿ ನನ್ನ ಲೈಫಲ್ಲಿ ಇರಲ್ಲ ಅನ್ನೋ ಭಯ. ನೀವು ಭಯ ಪಡಬೇಡಿ, ನೀವು ಭಯ ಪಡಬೇಡಿ. ಆಂಟಿ, ಸಾರಿ ಸಾರಿ ಅಪ್ಪ. ನಮ್ಮಮ್ಮ ಆದ್ಮೇಲೆ ನೀವೇ ನಮ್ಮಮ್ಮ ಅಂತಾರೆ. ನಿಮ್ಮ ಹತ್ರ ಏನ್ ಮುಚ್ಚಿಡೋದು? ಇಲ್ಲಿವರೆಗೂ 23 ಹುಡುಗಿರ ಜೊತೆ ಓಡಾಡಿದ್ದೀನಿ ಆಂಟಿ. ಶ್ರುತಿನೇ ಲಾಸ್ಟ್. ಎಸ್, ಐ ಸ್ವೇರ್ ಇವಳೇ ಲಾಸ್ಟ್. ಸಿಂಧು, ನಿಮ್ ತಂಗಿ ನನಗೆ ಕೊಡ್ತಿದ್ದೀರಾ ಅಂತ ಗೊತ್ತಾದ್ರೆ ಪಾಪ ಆ ಹುಡುಗಿ ಬಾಳಿ ಯಾಕೆ ಹಾಳು ಮಾಡ್ತೀಯ ಅಂತಾರೆ ನಮ್ಮಪ್ಪ. ನಮ್ಮಪ್ಪನೇ ನನ್ನ ನಂಬಲಿಲ್ಲ. ಹೀಗಿರುವಾಗ ಶ್ರುತಿ ನನ್ನ ನಂಬದ್ಲು. ಅದಕ್ಕೆ ನೀವೆಲ್ಲರೂ ಶ್ರುತಿನ ನಂಬಬೇಕು. ನಾನ್ ನಂಬಲ್ಲ ಅಂಕಲ್. ನಾನ್ ನಂಬಲ್ಲ. ಯಾರೇ ಇವನು? ನಿನಗೆ ಎಲ್ ಸಿಕ್ಕದ್ನೆ? ಅಪ್ಪ, ಅದು ಹೇಗೆ ಹೇಳಿ? ಅಷ್ಟಕ್ಕೂ ಇಂಥವ್ನ್ ಹೇಗೆ ಪ್ರೀತಿಸ್ದೆ? ಏನು? ಶ್ರುತಿ ಶ್ರುತಿ ನಿನ್ನ ಲವ್ ಮಾಡಿದ್ಯಾ? ಅಪ್ಪ, ಅವನ ಈ ತರ ಲೂಸ್ ತರ ಆಡ್ತಾನಷ್ಟೇ, ಆದ್ರೆ ತುಂಬಾ ಒಳ್ಳೆಯವನೇ ಅಪ್ಪ. ಏನು ಏನು ಇವನ್ ಒಳ್ಳೆತನ? ಶ್ರುತಿ, ಹೌದು, ಲವ್ ಮಾಡ್ದೆ. ಮನೇಲಿ ಕೂಡ ಎಲ್ಲ ಸೆಟ್ ಮಾಡಿದ್ದೆ. ಮಧ್ಯದಲ್ಲಿ ನೀನೇ ಬಂದು ಹಾಳು ಮಾಡ್ತಿದ್ದೆ. ಇವನ್ ಬಂದಿದ್ದಕ್ಕೆ ಇವನ್ ಏನು ಅಂತ ಎಲ್ರಿಗೂ ಗೊತ್ತಾಗಿದ್ದು. ಅವ್ನ್ ಬೇಡ, ಅವ್ನ್ ವಿಷಯನ ನೀನ್ ಇಲ್ಲೇ ಮರ್ತು ಬಿಡು. ಆಗಲ್ಲ, ನೀನಾದ್ರೂ ಒಂದು ಮಾತು ಕೇಳು. ಆಂಟಿ, ನಿಮ್ಮನ್ನ ಬೇಕಾದ್ರೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಅಂಕಲ್, ನೀವು ವಾಕಿಂಗ್ ಮಾಡಿದ್ರೆ ಅಂಕಲ್ ಜೊತೆಲಿ ಬಿಯರ್ ಬೇಕಾದ್ರೂ ಕುಡಿಯೋಣ ಅಂಕಲ್. ನಿಮ್ ಕಾಲಿಗೆ ಬೀಳ್ತೀನಿ ಅಂಕಲ್, ಪ್ಲೀಸ್ ಅಂಕಲ್. ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್, ನಿಮ್ ಕಾಲಿಗೆ ಬೀಳ್ತೀನಿ ಅಂಕಲ್. ಸಾರಿ ಆಂಟಿ, ಸಾರಿ. ಇವನ್ನ ನೀನ್ ಕಂಟ್ರೋಲ್ ಮಾಡಕ್ ಆಗಲ್ಲ. 2 ಹೆಜ್ಜೆ ಹಿಂದೆ ಹೋಗು. ಕೈ ಕಟ್ಟು. ನಿನ್ ಬಾಯಿ ಮೇಲೆ ಬೆರಳಿಟ್ಕೋ. ಹೀಗೆ 2 ಬಿಟ್ರೆ ಕಂಟ್ರೋಲ್ ಸಿಗ್ತಾನೆ ಅಪ್ಪ. ನೀವೇನ್ ಟೆನ್ಷನ್ ತಗೋಬೇಡಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ಒಂಥರ ಚೆನ್ನಾಗೇ ಇದ್ದಾನೆ. ಆದ್ರೂ ಒಂದ್ ವಿಷಯನಮ್ಮ, ನಮ್ ನೆಂಟ್ರ ಹತ್ರ ಇವನ್ ಬಾಯಿ ತೆಗಿದಿರೋ ಹಾಗೆ ನೋಡ್ಕೋ. ಅಷ್ಟ್ ನೋಡ್ಕೊಂಡ್ರೆ ಸಾಕು, ಮರ್ಯಾದೆ ಹೋಗುತ್ತೆ. 3 years ಟೈಮ್ ಕೊಟ್ರು ಮಗ. ಅವಳನ್ನ ಮರ್ಯಾದಕ್ಕ ಮಗ? ನಾನ್ ಕೊಡ್ಸಿದ ಎಣ್ಣೆ ಹೊಡೆದು ನನ್ನ ಮೇಲೆ ಜೋಕ್ ಮಾಡಿದ್ರೆ ಉರ್ದೋಗುತ್ತೆ ಮಗ. ನಂಗೆ ಕೊಡೋದನ ಒಂದ್ ಜೋಕಿಗೆ ತಡ್ಕೋತಾ ಇಲ್ಲ, ಮುಂದೆ ಹೆಣ್ತಿನ ಹೇಗೋ ಸಂಭಾಳಿಸ್ತೀಯ? ನನ್ನ ಮೇಲಾದ್ರೆ ನಿಮ್ಗೆಲ್ಲ ಒಳ್ಳೆ ಜೋಕ್ ಬರುತ್ತಲ್ವ ಮಗ? ಕುಡಿಯೋಣವಾ? ಕಾಮನ್. ನನ್ನೇನ್ ನೋಡ್ತಾ ಇದ್ಯಾ? ಕೇಳ್ತಾ ಇಲ್ವಾ? ಹೇಳೋ.
ಹಲೋ ವೆನಿಲಾ. ಹಲೋ ಅನುರಾಗ್ ಅವ್ರ ತಂದೆ ಮಾತಾಡ್ತಾ ಇದ್ದೀನಿ, ಅವನ್ನ ಕರೀತೀರಾ? ಒಂದು ನಿಮಿಷ. ಅನುರಾಗ್, ನಿಮ್ ಫಾದರ್ ಮಾತಾಡು. ಲೇಡೀಸ್ ಹಾಸ್ಟೆಲ್ಗೆ ಹೋದಾಗ್ಲಿಂದ ವೆನ್ನೆಲ್ಲ ಅವ್ನಿಗೆ ಕಾಲೇ ಮಾಡಿಲ್ಲ ಕಣ್ರು. ಅವ್ನು ನೋಡಿದ್ರೆ ಊಟ ತಿಂಡಿ ಬಿಟ್ಟು ಫೋನ್ನ ಪಕ್ಕದಲ್ಲಿ ಇಟ್ಕೊಂಡು ಫೋನ್ ಬರುತ್ತೆ ಅಂತ ಕಾಯ್ತಾನೆ ಇರ್ತಾನೆ. ನನಗೆ ಯಾಕೋ ಈ ವಿಷಯ ಹೇಳಿಲ್ಲ. ನೀನೇ ನಮ್ಮ ಟೀಮ್ ಲೀಡರ್ನ ಪ್ರತಿದಿನ ಪ್ರತಿ ವಿಷಯ ಅಪ್ಡೇಟ್ ಮಾಡಕ್ಕೆ ಮ್ಯಾಡ್ ಅಂತ ಹುಚ್ಚಿರ್ತಾರೆ ತಿರುಗ್ತಿದ್ರಲ್ಲ 3 ಜನ. ಅವಾಗ ಕಾಲ್ ಮಾಡಿ ತಿಳ್ಕೊತಾ ಇದ್ದೆ ಹೆಂಗಿದನೋ ಏನೋ ಅಂತ. ಸರಿ ಮಗ, ಇವಾಗ ಏನ್ ಮಾಡೋಣ? ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡ. ನಿಮ್ಮ ಫ್ರೆಂಡ್ಶಿಪ್ ಮೇಲೆ ನಾನು ಅವಮಾನನೋ ಅನುಮಾನನೋ ಪಡ್ತಿದ್ದೀನಿ ಅಂತಾನೂ ಅಲ್ಲ. 4 ವರ್ಷದಿಂದ ಹುಡುಗಿ ವಿಚಾರವಾಗಿ ಬೇಜಾರಾಗಿದ್ದಾನೆ ಕಣ್ರು ಅವನು. 4 ವರ್ಷದಿಂದ. ಇನ್ನೊಂದಿನ ಬೇಜಾರು ಮಾಡ್ಕೊಂಡ್ರೆ ಏನಾಗುತ್ತೆ? ಬಿಯರು ಚಿಲ್ಡ್ ಆಗಿದೆ. ಬೆಚ್ಚಗಾಗಕ್ಕೂ ಮುಂಚೆ ಕುಡ್ಕೊಂಡ್ಬಿಡೋಣ. ಸರಿ. ಸುಮ್ಮನೆ ಯಾರನ್ನು ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಮಗ. ನಾಳೆ ಡಿಸ್ಕಸ್ ಮಾಡೋಣ ಇದೇ ವಿಷಯನ. ಕುಡಿಯೋಣ. ಒಂದೇ ದಾರಿ. ಬಾರೋ ತೋರ್ಸೋಣ. ವೆನೆಲ್ಲ ಬರ್ತಾಳೋ ಇಲ್ವೋ ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ನೀನೊಬ್ಬ. ಸ್ವಲ್ಪ ಹೊತ್ತು ಬೆನ್ನೆಲ್ಲ ಕಾನ್ಸೆಪ್ಟ್ ಪಕ್ಕಕ್ಕೆ ಪಕ್ಕ ಅಂದ್ರೆ ಜಸ್ಟ್ ಇಲ್ಲೇ ಕಣೋ. ಓಕೆ. ನಮ್ ಕಾಲೇಜಲ್ಲಿ ಇಷ್ಟೊಂದು ಜನ ಹುಡುಗಿರಿದಾರಲ್ವೇನ, ಇವರಲ್ಲಿ ಈ ಹುಡುಗಿ ಬೆನ್ನೆಲ್ಲ ಆದ್ರೆ ಚೆನ್ನಾಗಿರುತ್ತೆ ಅಂತ ಯಾರು ಅನಿಸ್ತಾರ? ಏನೋ ಕ್ವಶನ್ ಮಗ ಅದು. ನಿನ್ ಮನಸ್ಸು ಯಾರನ್ನ ಇಷ್ಟಪಡ್ತಾ ಇದೆ ಅಂತ ಹೇಳೋ. ಫೋಟೋಸ್ ತಗೋ. ಎಷ್ಟೊತ್ತು ವೇಟ್ ಮಾಡ್ಬೇಕಾ? ನನ್ನ ಏನೇನ್ ಕುಡಿದ್ಯಾ? ನನಗೆ ತುಂಬಾ ಜನ ಇದಾರೆ, ನಿನ್ಗೋಸ್ಕರ ಬಂದೆ. ಬೇಕಾಗಿರೋದು ನಂಗ ದುಡ್ಡು ಕೊಡು, ನಾಡಿದ್ ಕೊಡ್ತೀನಿ. ಹಾಗಲ್ಲ ರಾಧಾ, ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಆಹಾ, ಜಿಲ್ಲಾ ಪರಿಷತ್ ಸ್ಕೂಲ್ ಕನ್ನಡ ಮೀಡಿಯಂ. ಅಲ್ಲಿ ನನಗೆ ನೋಟ್ಸ್ ಯಾರೇ ಬರ್ಕೊಟ್ಟಿದ್ದು. ನಿನಗೆ ಇನ್ನೂ ಡಿಗೆ ಪಿಗೆ ವ್ಯತ್ಯಾಸ ಗೊತ್ತಿಲ್ವಾ? ದಾಮೋದರ್ಗೆ ಪಾಮೋಪರ್ ಅಂತ ಬರ್ದೋಳು. ಈ ಹುಡುಗಿ ತರ ಅಂತ ಹೇಳ್ತಿಲ್ಲ, ಆದ್ರೆ ರಾಧಾಲಿಯ ಕ್ವಾಲಿಟೀಸು ಇದ್ದಂಗೆ ಅನ್ಸುತ್ತೆ ಮಗ. ಈಗ್ಲೇ ಹೋಗಿ ರಾಧಾ ನೀನ್ ಪ್ರೀತಿ ಹೇಳೋ. ಈ ವೆನ್ನೆಲ್ಲ ಅದು ಇದು ಎಲ್ಲ ಬರೀ ಗ್ರಾಫಿಕ್ಸ್ ಮಗ. ಇದ್ರ ಹಿಂದೆ ಎಲ್ಲ ಬೀಳಕ್ ಹೋಗ್ಬೇಡ. ಹೋಗು, ಹೋಗಿ ರಾಧಾಕ್ ಪ್ರಪೋಸ್ ಮಾಡು. ಪಾಪ ಹುಡುಗಿ ನೋಡು, ನಿನಗೋಸ್ಕರನೇ ಕಾಯ್ತಿರೋ. ಏನ ಮಗ ಇವನು? ಹೋಗ್ ಪ್ರಪೋಸ್ ಮಾಡು. ಏನಾಯ್ತು ನಿಮ್ಗೆ? ವೆನ್ನೆಲ್ಲ ಬರ್ದೇ ಹೋದ್ರೆ ನಾನು ಬೇಜಾರಾಗ್ತೀನಿ ಅಂತ ಮುಂಚೆನೆ ಬಂದು ಸಾಂತ್ವನ ಹೇಳ್ತಾ ಇದೀರಲ್ಲ. ವೆನ್ನೆಲಾಗ್ ನಾನು ಅಂದ್ರೆ ತುಂಬಾ ಇಷ್ಟ ಮಗ. ಬರ್ತಾಳೆ ಮಗ, ವೆನ್ನೆಲ್ಲ ಬರ್ತಾಳೆ, ನೀವು ನೋಡ್ತೀರಾ. ನಾಲ್ಕು ವರ್ಷದಿಂದ ನಮ್ ಡಿಡಿನ ಯಾಮರ್ಸ್ತಾ ಇದೀಯ ನೀನು. ವೆನ್ನೆಲ್ಲ ಎಲ್ಲಿದ್ದಾಳೆ? ಬಾಯಲ್ಲಿ ಬಟ್ಟೆ ಇಟ್ಕೊಂಡು ಲಾಜಿಕ್ ಮಾತಾಡೋ ನೋಡೇ ಆಗ್ತೀನಿ ಅವ್ನಿಗೆ ಇವಾಗ. ಲಾಜಿಕ್ ಶಿವ, ಇದು ಚಾಕು. ಇದನ್ನ ಆಸಿಡ್ ಅಲ್ಲದು ಚುಚ್ಚಿದ್ರೆ ಏನಾಗುತ್ತೆ? ಒಳಗಿರೋ ಬೋಟಿ ಕಲೀಜೆಲ್ಲ ಮಳೆ 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 ಅಂತ ಸುತ್ತಿ ಕೊಡೋ. ನಮ್ಮಮ್ಮ ಬೆಳೆಯೋ ಗ್ಯಾಂಜನ್ ಮೇಲೆ ಆನೆಗೂ ನಮ್ಮಪ್ಪ ಮಾಡೋ ಕಳ್ಸಾರಿ ಸಾಕ್ಷಿಯಾಗಿ ಇವನನ್ನ ಸಾಯ್ತೀನಿ ಕಣ್ರು. ಬಾಯಲ್ಲಿ ಬಟ್ಟೆ ಇಟ್ಟು ಹೇಳು ಹೇಳು ಅಂದ್ರೆ ಹೇಗೆ ಹೇಳಕ್ಕಾಗುತ್ತೆ? ಹುಜು ನನ್ ಮಕ್ಕಳ ಮತ್ತೆ ಲಾಜಿಕ್ ಮಾತಾಡ್ತಾನೆ. ಮತ್ತೆ ಅಷ್ಟು ಕತ್ತೆ ಅಂದ್ರೇನು, ಸುತ್ಕೆ ಅಂದ್ರೇನು? ಇವನೇ ನೇಪ್ರಾನ್ ಹಾಕೊಂಡು ಅಡ್ಗೆ ಬಟ್ಟ ಅಂತಾನೆ ನಿಂತವನೆ. ಈ ಜುಟ್ ನನ್ ಮಗ ಅವನು. ಇವನ್ಯಾಕ್ ಬಂದ ಮಧ್ಯದಲ್ಲಿ? ಏನೋ ಫೇರ್ವೆಲ್ ಅಲ್ಲಿ ಕನೆಕ್ಟ್ ಆದ್ವಿ, ಕರ್ಕೊಂಡ್ ಬಂದೆ. ಏಯ್, ನನ್ ಬದಲಾಗಿ ವೆನ್ನೆಲ್ಲ ಯಾರು ಅಂತ ಹೇಳಕ್ ಬಂದೆ ಕಣ್ರು ಇಲ್ಲಿಗೆ. ಇದೆಲ್ಲ ಏನ್ರೋ? ಯಾರೋ ವೆನ್ನೆಲ್ಲ ಅಂತ ಗೊತ್ತಾಯ್ತು ಕಣೋ. ಯಾರು ಜಾಯ್ನ್ ಆಗು. ಹೇಳಿ, ಯಾವ ಸಿಮ್ ಬೇಕಾಗಿತ್ತು? ಏರ್ಟೆಲ್. ಐಡಿಯಾ
ಗುಡ್ ಚಾಯ್ಸ್. ಒಬ್ರು ಜೀವನ ಬದಲಾಯಿಸು. ಡಿಡಿ ಫೇರ್ವೆಲ್ ಡೇ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ, ನಾವು ಎಂಜಾಯ್ ಮಾಡೋಣ. ಲೈ ಮ್ಯೂಸಿಕ್ ಜಾಸ್ತಿ ಮಾಡಕ್ಕೆ ಹ್ಯಾಪಿ ಡೇಸ್ ಹಾಡಾಕ್ಷಣ ಇರೋ ಮಗ. ಓ ಮೈ ಫ್ರೆಂಡ್ ಕಣ್ಣ ಕಂಬನಿ. ನೀವಾ? ಒಂದ್ ಕೆಲಸ ಮಾಡ, ನಾವು ಪೆಂಟ್ ಹೌಸ್ಗೆ ಹೋಗಿ ಮಾತಾಡೋಣ ಬಾ. ಡ್ಯಾನ್ಸ್ ಆಮೇಲೆ ಮಾಡಿ. ನೀವೋ ಅಲ್ವೋ? ಲೈ ಡಿಡಿ ನೀನಿರೋ, ನಿನಗೆ ನಿಜ ಏನು ಅಂತ ಗೊತ್ತಾಗ್ಬೇಕು ತಾನೆ? ನಿಜ ಬರುತ್ತೆ. ಬರುತ್ತೆ. ನಿಜ ಬರುತ್ತೆ. ಲೋ ಮನೋಜ್ ನೀನ್ ಹೇಳು. ನೀನೆಲ್ವನು ಎಲ್ಲ ಮಾಡಿದ್ದು? ಹೇಳೋ ಅವನ್ಗೆ, ಹೇಳು. ಮಾಡಿದ್ದೆಲ್ಲ ನೀನೇ ತಾನೆ, ಹೇಳೋ ಅವನ್ಗೆ. ಈ ನಿಜ ಹೇಳು, ನಾನೇನೋ ಮಾಡ್ದೆ. ಲವ್ ಮಗ, ಲವ್ ಸಿಕ್ಕಾಕ್ಸ್ಬೇಡ ಕಣೋ. ನಾವು ಇಬ್ರು ಸೇರಿ ತಾನೇ ಮಾಡಿದ್ದು, ಸಿಕ್ಕಾಕ್ಸ್ಬೇಡ. ಏನು ಮಾಡಿಲ್ಲ. 90% ಮಾಡಿದ್ರೆ ಒಂದು 10% ನಾನೇನೋ ಹೆಲ್ಪ್ ಮಾಡಿದೀನಿ ಅಷ್ಟೇ. ಏಯ್ ಶೇರ್ ಎಲ್ಲ ಮಾತಾಡ್ಬೇಡ ನೀನು. 90-10 ಅಂತ ಮಗ ಇವನು. ಏನಕ್ಕೋ ಮಗ? ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಅವತ್ತು ಲೈಬ್ರರಿಯಲ್ಲಿ ನೀನು ಹೇಳಿದ ಮಾತಿಗೆ ನಾನು ತುಂಬಾನೇ ಉರ್ಕೊಂಬಿಟ್ಟೆ ಮಗ. ಇವನ ಬಸ್ ಹುಡುಗಿ ಹಿಂದೆ ಬಿದ್ದು 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 ಹುಚ್ಚ ಆಗೋಗ್ತಾನ ಮಗ. ಐ ಎಮ್ ಎ ಫ್ರೀ ಬರ್ಡ್ ಕಣೋ. ನನ್ನ ಯಾವ ಹುಡುಗಿನೂ ಲವ್ ಮಾಡಲ್ಲ. ಅವನ್ ಲೈಫಲ್ಲಿ ಒಂದು ಹುಡುಗಿ ಬಂದ್ರೆ ಗೊತ್ತಾಗುತ್ತೆ ಮಗ ಅವನ್ಗೆ. ನಾವೇ ತಗೊಂಡ್ ಬಂದ್ರೆ ಸಾಲಿಡ್ ಆಗಿ ಏನಾದ್ರು ಬೇಕು. ನನ್ ಫೋನಲ್ಲಿ ಹುಡುಗಿ ವಾಯ್ಸ್ ಕೇಳಿದ್ದೆ ಕಣೋ. ಹುಡುಗಿ ತರಾನೇ ಮಾತಾಡ್ತಿದ್ಲು. AI ವಾಯ್ಸ್ ಪ್ರೋ ಅಂತ ಒಂದು ಆಪ್ ಮಗ. ಯಾರು ಮಾತಾಡಿದ್ರು ಒಂದು ಹುಡುಗಿ ಮಾತಾಡ್ದಾಗೆ ಇರುತ್ತೆ ಕಣೋ. ಇವನೇ ಕೊಟ್ಟಿದ್ದ. ನನ್ ಮಗನೇ, ಐಡಿಯಾ ನಂದೆ. ಐಡಿಯಾ ಸಿಮ್ ಕಾರ್ಡ್ ನಿಂದೆ. ಫಸ್ಟ್ ಫೋನ್ ಮಾಡಿದ್ ಇವನೇ. ನೆನ್ಪಿದ್ಯಾ ನಿಂಗೆ? ನಿಜವಾಗ್ಲೂ ನೀವು ಲೇಡೀಸಾ? ಸ್ಟುಪಿಡ್ ಮಗ. ಲೇಡೀಸ ಮಗ? ಈ ದಿನದಿಂದ ಲೆಟ್ಸ್ ಸ್ಟಾರ್ಟ್ ಆರ್ ಜರ್ನಿ. ನಿಜವಾಗ್ಲೂ ಹುಡುಗಿನೇ ಮಗ? ನೆನ್ಪಿದ್ಯಾ? ಫಸ್ಟ್ ಡೇ ಮಾಡಿದ್ದು ಇವನೇ. ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಮಗ ಇವನೇ ಮಾತಾಡಿದ್ ಫಸ್ಟ್ ಡೇ. ವೆನ್ನೆಲಾ ಇಲ್ಲೇ ಎಲ್ಲೋ ಇದ್ದಾಳೆ. ವೆನ್ನೆಲಾ ಪ್ಲೀಸ್ ಕಮ್ ಔಟ್. ಬರಲ್ಲ ಮಗ. ಮಗ ನನ್ನಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅಂತ ಯಾವನೋ ಫೋನಲ್ಲಿ ಹೇಳಿದ್ದು? ನಾನೇ ಕಣೋ ಡಿಡಿ. ನಿನ್ ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ನನಗೆ ತುಂಬಾ ಇಷ್ಟ ಕಣೋ ಡಿಡಿ. ಲೀಡರ್ಶಿಪ್ ಕ್ವಾಲಿಟೀಸ್ ಇಷ್ಟ ಆಯ್ತಂತೆ. ಡಿಡಿ ನಿನ್ ಕೇರಿಂಗ್ ಅಂದ್ರೆ ತುಂಬಾನೇ ಇಷ್ಟ. ನಿಜವಾಗ್ಲೂ ಇಷ್ಟ ಆಯ್ತು ಮಗ. ನಿನ್ ಕೇರಿಂಗ್ ಅಂದ್ರೆ ತುಂಬಾ ಇಷ್ಟ. ವರ್ಡ್ ಫಾರ್ ಎ ಡೇ. ಇವತ್ತಿಂದ ದಿನ ಒಂದು ಇಂಗ್ಲಿಷ್ ಪದನ ಕಲಿಬೇಕು ಅಂತ ಪ್ರತಿದಿನ ನನಗೆ ಇಂಗ್ಲಿಷ್ ಹೇಳ್ಕೊಟ್ಲಣ್ಣ ಹುಡುಗಿ. ಐ ಆಮ್ ಫೀಲಿಂಗ್ ಮೆಲಾಂಕೋಲಿಕ್. ಮಗನೇ ಹೇಳ್ದೆ ಅವ್ನಿಗೆ ಇಂಗ್ಲಿಷ್ ಎಲ್ಲ ಕಲಿಸ್ಬೇಡ ಅಂತ. ನೋಡು ಇವಾಗ ಹೆಂಗ್ ಆಡ್ತಿದ್ದಾನೆ ಅಂತ. ಇವ್ನು ತುಂಬಾ ಎಕ್ಸ್ಟ್ರೀಮ್ ಹೋಗ್ತಿದ್ದಾನೋ. ಗಿಫ್ಟ್ ಬೇರೆ ತೆಗೆದಿಟ್ಕೊಂಡಿದ್ದಾನೆ. ತಲೆ ಕೆಟ್ಟೋಗ್ತಿದ್ಯಾ ಮಗ ನಂಗೆ. ಇವನನ್ನ ಹೇಗ್ ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ. ನಾನ್ ಬಂದ್ಮೇಲೆ ನಿನಗೆ ನಾನು ಇಷ್ಟ ಆಗದೆ ಹೋದ್ರೆ ನಾನು ನಿನ್ನ 3 years ಹೇಗೆ ಫೇಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಡಿಡಿ. ಸಾರಿ ಡಿಡಿ. ಕೊನೆದಾಗ ನೀನ್ ಐಸ್ ಕ್ರೀಮ್ ಶಾಪಿಗೆ ಹೋದ್ರು ಬೇಸಿಕ್ ವೆನಿಲಾ ತಿಂತಾ ಇದೆಯಾ ಕಣೋ ಡಿಡಿ? ಬಿಕಾಸ್ ವೆನಿಲಾ. ಯಾ ವೆನಿಲಾ ಲೈಕ್ಸ್ ಡಿಡಿ. 4 ವರ್ಷ ಮಗ. ವೈ ನೋ ಟೆಲ್? ಮಧ್ಯದಲ್ಲಿ ನಾನು ಟ್ರೈ ಮಾಡ್ದೆ ಮಗ. ವೆನೆಲಾ 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 ಇಲ್ಲ. ವೆನೆಲಾ ಬರಲ್ಲ. ಆಕ್ಚುಲಿ ವೆನೆಲಾ ಅಷ್ಟರಲ್ಲಿ ಇವನ್ ತಡೆದ್ಬಿಟ್ಟ ಮಗ. ನಾನೇನ್ ಮಾಡಿಲ್ಲ ಮಗ, ಎಲ್ಲ ಇವನೇ. ಲೇಡೀಸ್ ಹಾಸ್ಟೆಲ್ಗೆ ಬೇರೆ ಹೋಗ್ತಿದ್ದಾನು ಪಾಪ ಮಗ. ಒಂದ್ ಕೆಲ್ಸ ಮಾಡೋಣ, ಫೋನ್ ಮಾಡೋದ್ ಬಿಟ್ಬಿಡ್ರು, ಅವನೇ ಸೆಟ್ ಆಗ್ತಾನೆ. ವೆನೆಲಾ ಲೇ ಅದು ನಿನಗೆ ಹೇಳಿದ್ರೆ ನೀನಾದ್ರೂ ಸುತ್ತೋಗ್ತೀಯ ಇಲ್ಲ ನಮ್ಮನ್ನಾದ್ರೂ ಸಾಯಿಸ್ತೀಯ ಅಂತ ಭಯ ಆಯ್ತು ಕಣೋ. ಇವಾಗ ಸಾಯಿಸ್ದೆ ಸುಮ್ನೆ ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ಮಗ? ಲೈ ಮನೋಜ್, ನನ್ನ ನೋಡ್ತಾ ಇರು. ಲೇ ನಿನ್ ವೆನ್ನೆಲ್ಲ ಬಂದ್ಲು. ಐಎಸ್ ಆಗ್ತಿದ್ಯಾ? ಏನೋ ಪ್ಲೇಯರ್ ನೀನು ಅಶೋಕ್. ನಿನ್ ಹತ್ರ ದುಡ್ಡಿಲ್ಲ ಅಂತ ನನ್ನ ಹತ್ರ ಇರೋ ದುಡ್ಡಿಂದ ನಿನಗೆ ಬಿಯರ್ ಕುಡ್ಸಿದ್ರೆ ಬಾಟ್ಲಲ್ಲಿ ನನಗೆ ಇಟ್ಬಿಟ್ಟಿಯಲ್ಲ ಗೂಬ್ ನನ್ನ ಮಗನೇ. ಲೈ ನೀನ್ ಹೇಗೋ ಪ್ರೆಸಿಡೆಂಟ್ ಆದ? ನಾನು ಇಂಗ್ಲಿಷ್ ಕಲ್ಸ್ಕೊಟ್ಟಿದ್ಕೆ ನೀನ್ ಆಗಿದ್ ಪ್ರೆಸಿಡೆಂಟ್. ಅಯ್ಯೋ ಗುರು, ನನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ಬಿಟ್ಟ ಗುರು. ನನ್ನ ಮಗನೇ ಇಂಗ್ಲಿಷ್ ಕಲ್ಸಿ ಮಜಾ ತಗೊಂಡೆ ಅಲ್ಲ ಮಗ. ನಿನ್ ಗಂಡ್ಸಾಗಿದ್ರೆ ಹತ್ರ ಬರ್ಬೇಡ, ದೂರ ಇರೋ. ಹುಡುಗಿರ ಎಷ್ಟೋ ಹುಚ್ಚಿ ನಿಂಗೆ. ಹುಡುಗಿರ ತರಾನೇ ಮಾತಾಡ್ತೀಯ. ತೆಗಿಯೋ ಜಾಕೆಟ್. ಮಗ ಇದೆಲ್ಲ ಮಾಡಿದ್ ನಿನ್ಗೋಸ್ಕರ ಅಲ್ಲ ಕಣೋ. ಲೋ ಅಂಕಲ್ಗೋಸ್ಕರ ಕಣೋ. ಅಂಕಲ್ಗೋಸ್ಕರ ಅಷ್ಟೇ ಮಗ, ದಯವಿಟ್ಟು ಅರ್ಥ ಮಾಡ್ಕೋ. ಒಂದ್ ಹುಡುಗಿ ಅಂಕಲ್ ಅನ್ನಕ್ಕೂ ನೀನ್ ಅಂಕಲ್ ಅನ್ನಕ್ಕೂ ತುಂಬಾ ವ್ಯತ್ಯಾಸ ಇದೆಯೋ ಗೂಬ್ ನನ್ ಮಗನೇ. ಬಿಡಲ್ಲ ಕಣ. ನೀವ್ಯಾಕೋ ನಗ್ತಾ ಇದ್ದೀರಾ? ಅಲ್ಲ ನೀನ್ ಸರಿ ಹೋದೇನೋ ಅಂತ. ಸರಿ ಹೋದೆ ಅಂತನಾ? 4 ವರ್ಷ ಮಗ. ಅಂದ್ರೆ 4 ವರ್ಷ ಒಬ್ಬನ ಮೇಲೆ ಪ್ರ್ಯಾಂಕ್ ಮಾಡೋದು ಕರೆಕ್ಟಾ ಮಗ?
ಆದ್ರೂ 4 ವರ್ಷ ನಿನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಗೊತ್ತೇನೋ. ಶ್ರುತಿಗಿಂತ ಜಾಸ್ತಿ ನಿನ್ ಜೊತೆನೆ ಮಾತಾಡಿದ್ದೇನೆ ಮಗ. 6 ಗಂಟೆಯಿಂದ ಮಾತಾಡ್ತಿದ್ದೀನಿ ಡಿಡಿ. ಫೋನ್ ಇಡ್ಲಾ? ನಿನ್ ಜೊತೆ ಮಾತಾಡ್ತಿದ್ರೆ ಟೈಮೇ ಗೊತ್ತಾಗ್ತಿಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ. ಸ್ನಾನ ಮಾಡ್ಬೇಕು. ಓಕೆ. ಹಲೋ 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 ಹಲೋ. ಏನು? ಯಾವ ಸೋಪು? ಯಾವ್ದೋ ಒಂದ್ ಸೋಪು. ನಾನು ಫೋನ್ ಇಡ್ತೀನಿ. ನಿನ್ಗೆ ಯಾಕೆ? ನಾಚಿಕೆ. ಪಾರ್ಕ್ ಅವೆನ್ಯೂ ಮೆನ್ ಇದ್ದಿದ್ರೆ ಸತ್ತೇ ಹೋಗಿರೋನು. ಅವನೇನ್ ಕಡಿಮೆ ಇಲ್ಲ ಮಗ. ಜೆನ್ನಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗಕ್ಕೆ ಆಗ್ಲಿಲ್ಲ. ಇಲ್ಲ ಕಣೋ, ಅಂದ್ರೆ ಒಳ್ಳೆ ಪ್ರಾಂಕೆ ಮಗ. 4 ವರ್ಷ ಅಷ್ಟು ಫೋನ್ ಕಾಲ್ಸು ಅಂದ್ರೆ ವಾಯ್ಸ್ ಆಪ್ ಅಲ್ವಾ, ಇವೆಲ್ಲ ಜ್ಞಾಪಿಸ್ಕೋತಾ ಇದ್ರೆ ನನಗೆ ತುಂಬಾ ಫನಿ ಆಗಿದೆಯಲ್ಲ. ಬೇಸ್ ಉರಿದೋಗ್ತಾ ಇದೆ. ಅಂದ್ರೆ ಪ್ರಾಂಕ್ ನನ್ ಮೇಲಲ್ವಾ ಆಗಿದ್ದು, ಏನೋ ವೈಲ್ಡ್ ಥಾಟ್ಸ್ ಬರ್ತಾ ಇದೆ ಮಗ, ವೈಲ್ಡ್ ಥಾಟ್ಸ್ ಬರ್ತಾ ಇದೆ ನನಗೆ. ಒಂದ್ ಅರ್ಧ ಗಂಟೆ ನಾವು ಫ್ರೆಂಡ್ಸ್ ಅಲ್ಲ ಮಗ, ನನ್ ಬಿಟ್ಬಿಡಿ. ಲೈ ಮನೋಜ್, ಪಕ್ಕಕ್ಕೆ ಹೋಗೋಣ. ಓಕೆ ಮಗ, ಹ್ಯಾವ್ ಸಮ್ ಮೀ ಟೈಮ್. ಬಾಯ್. ಆದ್ರೂ ಮನೋಜ, ನನ್ ಎಂತ ಹುಚ್ಚ ಅಲ್ಲ. ಒಂದ್ ಹುಡುಗಿ ಬರ್ದಿದ್ ಲೆಟರ್ ಅಲ್ಲಿ ಕರ್ವ್ಸ್ ಇದೆ ಅಂದ್ರೆ ನಾನು ನಂಬಿಟ್ಟೆ ಮಗ. ಅಲ್ವಾ? ಆ ಕರ್ವ್ಸ್ ನೋಡಿ ನನಗೂ ಹಾಗೆ ಅನಿಸ್ತು. ಕ್ರೆಡಿಟ್ ಎಲ್ಲ ಅಶೋಕ್ಗೆ ಕೊಡ್ಬೇಕು ಮಗ. ನನಗ್ಯಾಕೋ ಕ್ರೆಡಿಟ್? ನೀನೇ ತಾನೇ ಮಗ ಲೆಟರ್ ಬರ್ದಿದ್ದು? ಲೇ, ಅವನಿಗೆ ಮ್ಯಾಟ್ರ್ ಗೊತ್ತಾಗಿದೆ. ಹೇಳ್ಬಿಡು ನೀನೇ ಬರ್ದಿದ್ದು ಅಂತ. ಅಲ್ಲ ಮಗ, ಅವತ್ ನೀನ್ ಬರ್ದೆ, ನೆಕ್ಸ್ಟ್ ಡೇ ಇವನ್ ಹತ್ರ ಬಂತು, ಅದನ್ನ ನೋಡಿ ನಾವು ನಗಾಡ್ದ್ವಲ್ಲ. ನೀನ್ ಬರ್ದೆ, ಅವನಿಗೆ ಲೆಟರ್ ಬಂತು, ಅದಕ್ಕೆ ನಾನು ನಕ್ಕಿದ್ದು. ಮಗ, ಬೈಯೋದಕ್ಕೆ ಬೈಗುಳನೂ ಇಲ್ಲ, ಹೊಡೆಯಕ್ ಶಕ್ತಿನೂ ಇಲ್ಲ. ಯಾರೋ ಬರ್ದಿದ್ದು ಹೇಳ್ರಿ ಮಗ. ಯಾರೋ ಬರ್ದಿದ್ದು? ರಾಧಾ, ನಿಂತ್ಕೋ. ನಿಂತ್ಕೊಂಡೆ ತಾನೆ ರಾಧಾ? ಬಚ್ಚಿಟ್ಕೊಂಡು ನನ್ನ ಮಾತೆಲ್ಲ ಕೇಳಿಸ್ಕೊತಾ ಇದ್ದೆ. ಟೆನ್ಷನ್ ಯಾಕೆ ಆಗ್ತಿದ್ಯಾ? ಲೆಟರ್ ಬರ್ದಿದ್ ನೀನೇನಾ? ಹಾ. ಯಾಕೆ ಬರ್ದೆ ಲೆಟ್ರು? ಯಾಕೆ ಅಂದ್ರೆ ಅದಕ್ಕೆ ಅಲ್ವಾ ಅವ್ರು ನಿಂಗ್ ಪ್ರ್ಯಾಂಕ್ ಮಾಡಿದ್ದು. ಈ ದೊಡ್ಡ ನಾನು ಜಿಲ್ಲಾ ಪರಿಷತ್ ಹೈಸ್ಕೂಲ್ ಕನ್ನಡ ಮೀಡಿಯಂ. ಚಿಕ್ಕ ವಯಸ್ಸಿಂದನೂ ನೀನಂದ್ರೆ ನಂಗೆ ಇಷ್ಟ. ಇಲ್ಲಾಂದ್ರೆ ನಿನ್ ಜೊತೆ ಜಗಳ ಯಾಕೆ ಮಾಡ್ತಿದ್ದೆ? ನಿನ್ಗೆ ಯಾಕೆ ದುಡ್ಡು ಕೊಡ್ತಿದ್ದೆ? ಮಧ್ಯದಲ್ಲಿ ವೆನೆಲ್ಲಾ ಬಂದ್ಲು ಅಂತ ನಾನೇ ಡ್ರಾಪ್ ಮಾಡಿದೆ. ಇವಾಗ ವೆನೆಲ್ಲಾ ಇಲ್ಲ ಅಂತ ಗೊತ್ತಾಗಿ ನನಗ್ ತುಂಬಾ ಖುಷಿ ಆಯ್ತು. ಇಲ್ ನೋಡು, ಐ ಲವ್ ಯು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ, ಬಟ್ ಮ್ಯಾಟರ್ ಅದೇ. ಲೋ ಮಗ, ಲೆಟರ್ ಬರ್ದಿದ್ ರಾಧಾನು ವೆನ್ನೆಲ್ಲ ಇದ್ದಾಳೆ ಅಂತ ಹೇಳಿದ್ದೆ ತಾನೆ? ನನ್ ವೆನ್ನೆಲ್ಲ ಕಣ. ರಾಧಾ ಲೆಟರ್ ಬರ್ದು ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವು ಬುಕ್ ಆಗ್ತಿದ್ವಿ. ಹ್ಯಾಪಿ ಆಗಿರು ಮಗ. ನಿಮ್ ಲವ್ ಸ್ಟೋರಿಗಳು ಮುಗ್ದಿದ್ರೆ ಬಂದ್ರು ಫೋಟೋ ತೆಗೆಸ್ಕೊಳ್ಳೋಣ. ಫೈನಲ್ ಫೋಟೋ ಕಂಡ್ರು. ಆಮೇಲೆ ಮಾತಾಡೋಣ, ಫೋಟೋ ತೆಗೆಸ್ಕೊಳ್ಳೋಣ. ಬಾ. ಓದೋದನ್ನ ಎಲ್ ಬೇಕಾದ್ರೂ ಓದ್ಬೋದು ಕಣ್ರು, ಆನ್ಲೈನ್, ಡಿಸ್ಟೆನ್ಸ್ ಅಲ್ಲಿ. ಆದ್ರೆ ಕಾಲೇಜಲ್ಲಿ ಯಾಕೆ ಓದ್ಬೇಕು ಗೊತ್ತಾ? ನಮ್ ಲೈಫಲ್ಲಿ ಕೆಲವು ಗೆಳೆಯರು ಇರ್ತಾರೆ. ಅವ್ರು ಇಲ್ದೇ ಇದ್ರೆ ನಮ್ ಲೈಫ್ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರ್ಬೋದೇನೋ ಅಂತ ಅನ್ಸುತ್ತೆ. ಅವರೇ ಬೆಸ್ಟ್ ಫ್ರೆಂಡ್ಸ್. ಅವ್ರು ಸಿಗದೆ ಇಲ್ಲಿ ಕಣ್ರು. ನನಗಂತೂ ಇಲ್ಲೇ ಸಿಕ್ಕಿದ್ದು. ನಾನು ನಿಂತಾರನೆ ಇಲ್ಲಿಂದ ಹೋಗೋಣ ಅನ್ಕೊಂಡೆ. ಇಲ್ಲಿಂದ ಹೋಗ್ಬಾರ್ದು ಅನ್ನೋದು ನನ್ನ ಲೈಫಲ್ಲಿ ತಗೊಂಡಿರೋ ಬೆಸ್ಟ್ ಡಿಸಿಷನ್. ಅದಕ್ಕೆ ಈ ತರ ಯಾರಾದ್ರೂ ಹೋಗ್ತೀನಿ ಅಂದ್ರೆ ನಾನು ಬಂದು ಈ ಕತೆ ಹೇಳೋದು. ಇಷ್ಟ ಹೇಳಿದ್ಮೇಲೂ ನೀನು ಹೋಗ್ಲೇಬೇಕು ಅಂದ್ರೆ ಕಾರಲ್ಲೇ ಇದೆ, ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ ಬಾ. ಹಲೋ, ಹೇಳಮ್ಮ. ಹೊರಡ್ತಾ ಇದ್ಯಾ? ಹೇ, ನಾನು ಯಾವ ಕಾಲೇಜು ಬಿಟ್ಟು ಬರಲ್ಲ ಅಮ್ಮ. ಇಂಜಿನಿಯರಿಂಗ್ ಮಾಡಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿ ಫೋನ್ ಮಾಡ್ತೀನಿ. ಸರಿ, ಇಡಮ್ಮ ಫೋನ್.